ಶ್ರೀ ಡಿ ಟಿ ಪಾಟೀಲ್ರು, ಶ್ರೀ ಪ್ರಕಾಶ್ ಬೆಂಡಿಗೇರಿಯವರು, ಗೌಡಪ್ಪಗೌಡರು ಪಾಟೀಲ್ರು ಮತ್ತು ಜಗದೀಶ್ ಬೂದ್ಯಾಳ್ ಅವರು ವೇದಿಕೆ ಮೇಲೆ ಬರಬೇಕು. ಚೆನ್ನಪ್ಪ ಕಂಬಳಿ ಅವರು, ಆ ಕಲಾವಿದರು ನಮ್ಮ ಶಿವರುದ್ರಯ್ಯ ಗವಾಯಿಗಳು ಮತ್ತು ಕವಲಾಜಿ ಅವರು ಬರಬೇಕು. ಇನ್ನು ಕಾಲಂಗುರ ದೈನಿಗೆಯನ್ನು ನೀಡಿರ್ತಕ್ಕಂಥ ಸಂತೋಷ್ ಆಕ್ಸಾಲಿ, ಬಾಸಿಂಗ ದೇರಿಗೆ ನೀಡಿರ್ತಕ್ಕಂಥ ಶೇಖಪ್ಪ ಮಸನಾಳ್ ಬೇಗನೆ ವೇದಿಕೆ ಮೇಲೆ ಬರಬೇಕು. ಕಾಲಂಗುರ ದೇಣಿಗೆಯನ್ನು ನೀಡಿರ್ತಕ್ಕಂತಹ ಸಂತೋಷ್ ಅರ್ಚಾಲಿ ವೇದಿಕೆ ಮೇಲೆ ಬರಬೇಕು. ದಯವಿಟ್ಟು ಎಲ್ಲರೂ ಶಾಂತ ರೀತಿಯಿಂದ ವರ್ತಿಸಬೇಕಾಗಿ ವಿನಂತಿ. ಇನ್ನು ಕೆಲವೇ ನಿಮಿಷಗಳಲ್ಲಿ ಕಾರ್ಯಕ್ರಮ ಪ್ರಾರಂಭವಾಗಬಹುದು. ಆದ ಕಾರಣ ದಯವಿಟ್ಟು ಶಾಂತ ರೀತಿಯಿಂದ ಇರಬೇಕು. ಮುಳ್ಳಳ್ಳಿ ಸುಕ್ಷೇತ್ರದಲ್ಲಿ ಐತಿಹಾಸಿಕ ಬಸವ ಪುರಾಣವನ್ನ 21 ದಿನಗಳ ಕಾಲ ಬಹಳಷ್ಟು ಸವಿಸ್ತಾರವಾಗಿ ನಿಮ್ಮೆಲ್ಲರಿಗೆ ಮನಮುಟ್ಟುವಂತೆ ಪರಮ ಪೂಜ್ಯರಾದ ಶಿವಾನಂದ ಮಹಾಸ್ವಾಮಿಗಳು ಕೂಡ ಇಲ್ಲೆಲ್ಲರಿಗೂ ಕೂಡ ಆಧ್ಯಾತ್ಮಿಕ ಬಸವ ಪುರಾಣವನ್ನ ಉಣಬಡಿಸಿದ್ದಾರೆ. ಅದರ ಜೊತೆಯಾಗಿ ಅನೇಕ ಹರಚರ ಮೂರ್ತಿಗಳು ಕೂಡ ಇಲ್ಲಿ ಬಂದು ಈ ಮುಳ್ಳಳ್ಳಿ ಗ್ರಾಮವನ್ನ ಪಾವನಗೊಳಿಸಿದ್ದಾರೆ. ಆ ಪಾವನ ಕ್ಷೇತ್ರದಲ್ಲಿ ಇವತ್ತು ಮದುವೆಯ ಸಮಾರಂಭ ನಡೀತಾ ಇದೆ. ಬಹಳ ಸುಂದರವಾದಂತ ಮದುವೆಯ ಸಮಾರಂಭ. ಶ್ರೀಗಳು ಕೂಡ ಒಂದು ಕನಸನ್ನ ಕಂಡುಕೊಂಡಿದ್ರು. ಈ ಗ್ರಾಮದಲ್ಲಿ ಇದ್ದಂತ ಸದ್ಭಕ್ತರು ಕೂಡ ಒಂದು ಕನಸನ್ನು ಕಂಡಿದ್ದೀವಿ. ಏನು ಅಂತಂದ್ರೆ ಇಲ್ಲಿ ವಿಶೇಷವಾಗಿ ಬಸವ ಪುರಾಣದ ನಿಮಿತ್ತವಾಗಿ ಮಹಾದ್ವಾರದ ಉದ್ಘಾಟನೆ ಹಾಗೂ ಪಂಚ ಗುರುಗಳ ಒಂದು ಗದ್ಗೆ ಪ್ರತಿಷ್ಠಾಪನೆಯನ್ನು ಕೂಡ ಇಲ್ಲೆಲ್ಲರೂ ಕೂಡ ಮಾಡಿದ್ದೇವೆ. ಬಹಳ ಸಂತೋಷದಿಂದ ಇವತ್ತು ಈ ನವಜೋಡಿಗಳಿಗೆ ಆಶೀರ್ವಾದವನ್ನು ಮಾಡಲು ಬಂದಂತ ಪರಮ ಪೂಜ್ಯರನ್ನ ನಾವು ಹೃತ್ಪೂರ್ವಕವಾಗಿ ಕೋಟಿ ನಮನಗಳನ್ನು ಸಲ್ಲಿಸುತ್ತಾ ಮತ್ತೊಮ್ಮೆ ಅವರಿಗೆ ಕೋಟಿ ನಮನಗಳನ್ನು ಸಲ್ಲಿಸುತ್ತಾ ಚಪ್ಪಾಳೆ ಮುಖಾಂತರವಾಗಿ ನಾವು ಸ್ವಾಗತವನ್ನು ಮಾಡ್ಕೊಳ್ಬೇಕು. ಈಗ ಇವತ್ತಿನ ಈ ಕಾರ್ಯಕ್ರಮ ಸಂಗೀತದೊಂದಿಗೆ ಪ್ರಾರಂಭವಾಗಬೇಕೆಂದು ನಮ್ಮ ಸಂಗೀತಗಾರರಲ್ಲಿ ಕೇಳ್ಕೊತಾ ಇದ್ದೇನೆ. ಶಿವರುದ್ರಯ್ಯ ಕಲಬುರಗಿ ಮಠ ಅವರು ಹಾಗೂ ಶಾಂತ್ ಕುಮಾರ್ ಗದ್ಗಿ ಮಠ ಅವರು ಕೂಡ ಈ ಸಂಗೀತ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸಬೇಕಂತ ಹೇಳಿ ಅವರಲ್ಲಿ ಪ್ರಾರ್ಥನಾ ಮುಖಾಂತರವಾಗಿ ಕೇಳ್ಕೊತಾ ಇದ್ದೇನೆ. ಸತಿಪತಿಗಳೊಂದಾದ ಭಕ್ತಿ ಹಿತವಾಗಿ ಪುದು ಶಿವಂಗೆ ಶಿವ ಸಾಂಬ ಜಯ ಜಯ ಪಾರ್ವದೇವ ದಿಶ್ವರ ಹರ ಮಹಾದೇವ. जगद्गुरु भगीरथलिंगालेश्वर महाराज की जय. श्री गुरु चंद्रवीरेश्वर महाराज की जय. सतिपतिಗಳೊಂದಾದ ಭಕುತಿ ಸತಿಪತಿಗಳೊಂದಾದ ಭಕುತಿ ಸತಿಪತಿಗಳೊಂದಾದ ಭಕುತಿ ಹಿತವಾಗಿಪ್ಪುದು ಶಿವಂಗೆ. ಸತಿಪತಿಗಳೊಂದಾದ ಭಕುತಿ ಸತಿಪತಿಗಳೊಂದಾದ ಭಕುತಿ ಹಿತವಾಗಿಪ್ಪುದು ಶಿವಂಗೆ. ಹಿತವಾಗಿಪ್ಪುದು ಶಿವಂಗೆ.
ಸತಿಪತಿಗಳೊಂದಾದ ಭಕುತಿ ಸತಿಪತಿಗಳೊಂದಾದ ಭಕುತಿ ಸತಿಪತಿಗಳೊಂದಾಗದ ಭಕುತಿ ಸತಿಪತಿಗಳೊಂದಾಗದ ಭಕುತಿ ಅಮೃತದಳು ವಿಷ ಬೆರೆಸಿದಂತೆ ಸತಿಪತಿಗಳೊಂದಾಗದ ಭಕುತಿ ಅಮೃತದಳು ವಿಷ ಬೆರೆಸಿದಂತೆ ಸತಿಪತಿಗಳೊಂದಾಗದ ಭಕುತಿ ಅಮೃತದಳು ವಿಷವ ಬೆರೆಸಿದಂತೆ ಕಾಣ ರಾಮನಾಥ ಸತಿಪತಿಗಳೊಂದಾದ ಭಕುತಿ ಸತಿಪತಿಗಳೊಂದಾದ ಭಕುತಿ ಹಿತವಾಗಿಪ್ಪುದು ಶಿವಂಗೆ ಸತಿಪತಿಗಳೊಂದಾದ ಭಕುತಿ ಹಿತವಾಗಿಪ್ಪುದು ಶಿವಂಗೆ ಹಿತವಾಗಿಪ್ಪುದು ಶಿವಂಗೆ ಸತಿಪತಿಗಳೊಂದಾಗದ ಭಕುತಿ ಅಮೃತಗಳು ವಿಷ ಬೆರೆಸಿದಂತೆ ಕಾಣ ರಾಮನಾಥ 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 ಕಾಣ ಸತಿಪತಿಗಳೊಂದಾದ ಭಕುತಿ ಸತಿಪತಿಗಳೊಂದಾದ ಭಕುತಿ ಹಿತವಾಗಿಪ್ಪುದು ಶಿವಂಗೆ ಹಿತವಾಗಿಪ್ಪುದು ಶಿವಂಗೆ ಸತಿಪತಿಗಳೊಂದಾದ ಭಕುತಿ ಸತಿಪತಿಗಳೊಂದಾದ ಭಕುತಿ ಸತಿಪತಿಗಳೊಂದಾದ ಭಕುತಿ ಖ್ಯಾತ ಪ್ರವಚನಕಾರರು ಆಗಿರ್ತಕ್ಕಂತಹ ಪರಮ ಪೂಜ್ಯ ಶ್ರೀ ಮಣ್ಣಿರಂಜನ ಪ್ರಣವ ಸ್ವರೂಪಿ ಜಗದ್ಗುರು ಫಕೀರ ದಿಂಗಾಲೇಶ್ವರ ಮಹಾಸ್ವಾಮಿಗಳು ಫಕೀರೇಶ್ವರ ಸಂಸ್ಥಾನ ಮಠ ಶಿರಟ್ಟಿ ಬಾಲೆಹೊಸು ಪರಮ ಪೂಜ್ಯರನ್ನ ಈ ಕಾರ್ಯಕ್ರಮಕ್ಕೆ ತುಂಬ ಹೃದಯದಿಂದ ಸ್ವಾಗತ ಕೋರುತ್ತೇನೆ. ಸ್ವಾಗತ ಸುಸ್ವಾಗತ. ನಿರಂತರ 21 ದಿನಗಳ ಕಾಲ ತಮ್ಮ ಜ್ಞಾನದ ಅಮೃತವನ್ನ ಉಣಬಡಿಸಿರ್ತಕ್ಕಂತಹ ಖ್ಯಾತ ಪ್ರವಚನಕಾರರು ಆಗಿರ್ತಕ್ಕಂತಹ ಶ್ರೀ ಶಿವಾನಂದ ಮಹಾಸ್ವಾಮಿಗಳು ಶ್ರೀ ಸಿದ್ದೇಶ್ವರ ಮಠ ಹಂದಿಗುಂದ ಆಡಿ ಪರಮ ಪೂಜ್ಯರನ್ನು ಸಹಿತ ಈ ಕಾರ್ಯಕ್ರಮಕ್ಕೆ ತುಂಬ ಹೃದಯದಿಂದ ಸ್ವಾಗತ ಕೋರುತ್ತೇನೆ. ಸ್ವಾಗತ ಸುಸ್ವಾಗತ. ಈ ಎಲ್ಲ ಕಾರ್ಯಕ್ರಮಗಳ ರೂವಾರಿಗಳು ಶ್ರೀಮಠದ ಒಡೆಯರು ಆಗಿರ್ತಕ್ಕಂತಹ ಪರಮ ಪೂಜ್ಯ ಮಣ್ಣಿರಂಜನ ಪ್ರಣವ ಸ್ವರೂಪಿ ಶ್ರೀ ಶಿವಯೋಗೀಶ್ವರ ಮಹಾಸ್ವಾಮಿಗಳು ಚನ್ನವೀರೇಶ್ವರ ವಿರಕ್ತ ಮಠ ಮುಳ್ಳೊಳ್ಳಿ ಪರಮ ಪೂಜ್ಯರನ್ನು ಸಹಿತ ಈ ಕಾರ್ಯಕ್ರಮಕ್ಕೆ ತುಂಬ ಹೃದಯದಿಂದ ಸ್ವಾಗತಿಸುತ್ತೇನೆ. ಇನ್ನು ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂತಹ ಶ್ರೀ ಶಿವಾನಂದ ಮಹಾಸ್ವಾಮಿಗಳು ಶಿವಾನಂದ ಮಠ ಕುಂದಗೋಳ್ ಪರಮ ಪೂಜ್ಯರನ್ನು ಸಹಿತ ತುಂಬ ಹೃದಯದಿಂದ ಸ್ವಾಗತಿಸುತ್ತೇನೆ. ಇನ್ನೋರ್ವ
ಪರಮ ಪೂಜ್ಯರಾಗಿರ್ತಕ್ಕಂತಹ ಶ್ರೀ ಇಂದೂಧರ್ ದೇವರು ಶ್ರೀ ಅಡವಿ ಸಿದ್ದೇಶ್ವರ ಮಠ ಮಂಟೂರ್ ಪರಮ ಪೂಜ್ಯರನ್ನು ಸಹಿತ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತೇನೆ. ಶ್ರೀ ಸಂಗನಬಸವ ದೇವರು ಬೀಳ್ಗಿ ಪರಮ ಪೂಜ್ಯರನ್ನು ಸಹಿತ ಈ ಕಾರ್ಯಕ್ರಮಕ್ಕೆ ತುಂಬ ಹೃದಯದಿಂದ ಸ್ವಾಗತಿಸುತ್ತೇನೆ. ಇನ್ನು ನಿರಂತರ 21 ದಿನಗಳ ಕಾಲ ಸಂಗೀತ ಸೇವೆಯನ್ನು ನೀಡಿರ್ತಕ್ಕಂತಹ ಶ್ರೀ ಶಿವರುದ್ರಯ್ಯ ಕಲಬುರಗಿ ಮಠ ಗೌಡ್ಗಾಂವ್ ಮತ್ತು ತಬಲಾ ಸಾಥಿಯಾದಂತಹ ಶ್ರೀ ಶಾಂತಕುಮಾರ್ ಗದ್ದಿಗೆ ಮಠ ಸಾಕಿನ್ ಜೇರಿಟಿಗೆ ಇವರನ್ನು ಸಹಿತ ಈ ಕಾರ್ಯಕ್ರಮಕ್ಕೆ ತುಂಬ ಹೃದಯದಿಂದ ಸ್ವಾಗತಿಸುತ್ತೇನೆ. ಇನ್ನು ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂತಹ ಶ್ರೀ ಪ್ರಕಾಶ್ ಬೆಂಡಿಗೇರಿ ಸಾಮಾಜಿಕ ಸೇವಾಕರ್ತರು ಹುಬ್ಬಳ್ಳಿ ಇವರನ್ನು ಸಹಿತ ಈ ಕಾರ್ಯಕ್ರಮಕ್ಕೆ ತುಂಬ ಹೃದಯದಿಂದ ಸ್ವಾಗತಿಸುತ್ತೇನೆ. ಇನ್ನು ಕುಂದಗೋಳ ವಿಧಾನಸಭಾ ಮತಕ್ಷೇತ್ರದ ಕಾಂಗ್ರೆಸ್ ಧುರೀಣರಾದ ಶ್ರೀ ಗೌರವ್ ಗೌಡ್ರು ಪಾಟೀಲ್ರನ್ನು ಸಹಿತ ಈ ಕಾರ್ಯಕ್ರಮಕ್ಕೆ ತುಂಬ ಹೃದಯದಿಂದ ಸ್ವಾಗತಿಸುತ್ತೇನೆ. ಪ್ರಗತಿಪರ ರೈತರಾದಂತಹ ಶ್ರೀ ಡಿ ಟಿ ಪಾಟೀಲ್ ಸಾಕಿನ್ ಹುಬ್ಬಳ್ಳಿ ಇವರನ್ನು ಸಹಿತ ತುಂಬ ಹೃದಯದಿಂದ ಸ್ವಾಗತಿಸುತ್ತೇನೆ. ಮುಳ್ಳೋಳಿಯ ಪ್ರಥಮ ದರ್ಜೆ ಗುತ್ತಿಗೆದಾರರಂತಹ ಶ್ರೀ ಮುರುಗೇಶ್ ಕುಸುಗಲ್ ಇವರನ್ನು ಸಹಿತ ಸ್ವಾಗತಿಸುತ್ತೇನೆ. ನಮ್ಮ ಕಾರ್ಯಕ್ರಮಕ್ಕೆ ಮಾಲೆಯನ್ನ ದೇಣಿಗೆ ನೀಡಿರ್ತಕ್ಕಂತಹ ಸಾಮಾಜಿಕ ಸೇವಾಕರ್ತರು ಆಗಿರ್ತಕ್ಕಂಥ ಶ್ರೀ ಚೆನ್ನಪ್ಪಣ್ಣ ಕಂಬಳಿ ಇವರನ್ನು ಸಹಿತ ತುಂಬ ಹೃದಯದಿಂದ ಸ್ವಾಗತಿಸುತ್ತೇನೆ. ಇನ್ನು 16 ಜೋಡಿ ಸಾಮೂಹಿಕ ವಿವಾಹ ಕಾರ್ಯಕ್ರಮಕ್ಕೆ ತಾಳಿಯನ್ನ ದೇಣಿಗೆ ನೀಡಿರ್ತಕ್ಕಂತಹ ಶ್ರೀ ಜಗದೀಶ್ ಬೂದ್ಯಾ ಇವರನ್ನು ಸಹಿತ ತುಂಬ ಹೃದಯದಿಂದ ಸ್ವಾಗತಿಸುತ್ತೇನೆ. ಇನ್ನು ಸಿರುಗುಪ್ಪಿಯ ಸಂಗೀತ ಶಾಸ್ತ್ರಿಗಳು ಇವರನ್ನು ಸಹಿತ ಸ್ವಾಗತಿಸುತ್ತೇನೆ. ಮುಳ್ಳೋಳಿಯ ವೇದಮೂರ್ತಿಗಳಾದಂತಹ ಶ್ರೀ ಚನ್ನವೀರಯ್ಯ ಹಿರೇಮಠ್ ಇವರನ್ನು ಸಹಿತ ತುಂಬ ಹೃದಯದಿಂದ ಸ್ವಾಗತಿಸುತ್ತೇನೆ. ಚಿಕ್ಕನಟ್ಟಿಯ ಶ್ರೀ ಜಗದೇವನವರು ಹಿರೇಮಠ್ ಇವರನ್ನು ಸಹಿತ ತುಂಬ ಹೃದಯದಿಂದ ಸ್ವಾಗತಿಸುತ್ತೇನೆ. ಇನ್ನು ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂತಹ ಎಲ್ಲ ಸುತ್ತಮುತ್ತಲ ಗ್ರಾಮಗಳ ಎಲ್ಲ ಗುರು ಹಿರಿಯರನ್ನ, ತಾಯಂದಿರನ್ನ, ಸಹೋದರ ಸಹೋದರಿಯರನ್ನ ತುಂಬ ಹೃದಯದಿಂದ ಸ್ವಾಗತಿಸುತ್ತೇನೆ. ಸ್ವಾಗತ ಸುಸ್ವಾಗತ. ಇನ್ನು ಈ ಕಾರ್ಯಕ್ರಮಕ್ಕೆ ವರದಿ ಮಾಡಲು ಆಗಮಿಸಿರ್ತಕ್ಕಂತಹ ಎಲ್ಲ ಟಿವಿ ಚಾನೆಲ್ಗಳ ಮಾಧ್ಯಮ ಮಿತ್ರರನ್ನ, ಎಲ್ಲ ಪತ್ರಿಕೆಗಳ ವರದಿಗಾರರನ್ನ ಮತ್ತು ಚಿರೋಲ್ ಚಾನೆಲ್ನ ಮೈ ಪಬ್ಲಿಕ್ ಸಮಾಚಾರ್ ಮತ್ತು PU ಮೀಡಿಯಾ 23 ಸಂಶಯ ಆಫೀಸರ್ 15 ಈ ಎಲ್ಲ ಚಾನೆಲ್ಗಳ ವರದಿಗಾರರನ್ನು ಸಹಿತ ತುಂಬ ಹೃದಯದಿಂದ ಸ್ವಾಗತಿಸಿ, ಇನ್ನು ಈ ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾಗಿರ್ತಕ್ಕಂತಹ ವಧುವರರನ್ನ ಈ ಕಾರ್ಯಕ್ರಮಕ್ಕೆ ತುಂಬ ಹೃದಯದಿಂದ ಸ್ವಾಗತ ಕೋರುತ್ತೇನೆ. ಸ್ವಾಗತ ಸುಸ್ವಾಗತ. ಇನ್ನು ಈ ಕಾರ್ಯಕ್ರಮಕ್ಕೆ ಭದ್ರತೆಗೆ ಆಗಮಿಸಿರ್ತಕ್ಕಂತಹ ಎಲ್ಲ ಪೊಲೀಸ್ ಸಿಬ್ಬಂದಿಯನ್ನ, ಛಾಯಾಚಿತ್ರಗ್ರಾಹಕರನ್ನು ತುಂಬ ಹೃದಯದಿಂದ ಸ್ವಾಗತಿಸಿ, ಮತ್ತೊಮ್ಮೆ ವೇದಿಕೆ ಮೇಲೂ ಎಲ್ಲ ಪರಮ ಪೂಜ್ಯರಾಗಿ ಗಣ್ಯಮಾನ್ಯರನ್ನ ಮತ್ತೊಮ್ಮೆ ಸ್ವಾಗತಿಸಿ ನನ್ನ ಸ್ವಾಗತ ಭಾಷಣಕ್ಕೆ ಪೂರ್ಣ ವಿರಾಮ ನೀಡುತ್ತೇನೆ. ಇನ್ನು ನಂತರ ಕಾರ್ಯಕ್ರಮವನ್ನು ನಮ್ಮ ಶಾಸ್ತ್ರಿಗಳು ನಡೆಸಿಕೊಡ್ಬೇಕು. ಇಲ್ಲಿಯವರೆಗೆ ಸ್ವಾಗತವನ್ನ ವೇದಂತ ರಾಘವೇಂದ್ರ ಅವರಿಗೆ ಧನ್ಯವಾದ. ಈಗ ಈ ಕಾರ್ಯಕ್ರಮದ ಮೇಲೊಂದು ಘಟ್ಟ, ಈ ಕಾರ್ಯಕ್ರಮ ಉದ್ದೇಶಿಸಿ ನಿಮ್ಮೆಲ್ಲರ ಪ್ರೀತಿಯ ಅಕ್ಕರೆಯ ಗುರುಗಳಾದಂಥ ಪರಮ ಪೂಜ್ಯ ಶಿವಯೋಗಿ ಅಪ್ಪಂಗಳು ತಮ್ಮನ್ನು ಕುರಿತು ಪ್ರಕಾಶ್ ಬೆಳ್ಳಿಗೇರಿ ಅವರು ಈಗ ತಮ್ಮೆಲ್ಲರ ಕುರಿತು ಒಂದೆರಡು ನುಡಿಗಳನ್ನ ನುಡಿಬೇಕಂತ ಅವ್ರಿಗೆ ಕೇಳ್ಕೊತಾ ಇದ್ದೆ. ಪ್ರಥಮದಲ್ಲಿ ನನ್ನ ಆರಾಧ್ಯ ದೇವ ಪರಮೇಶ್ವರನ ಪಾದಗಳಿಗೆ ಅನಂತ ಕೋಟಿ ಶಿರಸಾಷ್ಟಾಂಗ ನಮಸ್ಕಾರ ಅರ್ಪಿಸಿ, ಇವತ್ತಿನ ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವಂಥ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಮಹಾಸ್ವಾಮಿಗಳು ಪೂಜ್ಯ ಶ್ರೀ ಮಣಿಪುರ ಜಗದ್ಗುರು ಫಕೀರ ದಿಂಗಾಲೇಶ್ವರ ಮಹಾಸ್ವಾಮಿಗಳ ಪಾದಕಮಲಗಳಿಗೂ ನನ್ನ ಅನಂತ ಕೋಟಿ ಶಿರಸಾಷ್ಟಾಂಗ ನಮಸ್ಕಾರ ಅರ್ಪಿಸಿ, ಇವತ್ತಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂಥ ಮಣಿಪುರ ಶಿವಲಿಂಗೇಶ್ವರ ಸ್ವಾಮಿಗಳು, ಮುಳ್ವಳ್ಳಿ ಬನಹಳ್ಳಿ ಬೊಮ್ಮನಹಳ್ಳಿ ಮಹಾಸ್ವಾಮಿಗಳಿಗೂ ಹಾಗೂ ವೇದಿಕೆ ಮೇಲಿದ್ದ ಎಲ್ಲ ಮಹಾಸ್ವಾಮಿಗಳಿಗೂ ನನ್ನ ತ್ರಿಕಾಲ ವಂದನೀಯ ನಮಸ್ಕಾರನ ಅರ್ಪಿಸಿ, ಯಾಕಂದರೆ 2 ನಿಮಿಷ ಮಾತಾಡೋದೇ ಭಾಳ ಉತ್ತಮ ಅನಿಸೆ. ಯಾಕಂದ್ರೆ ಯಾವಾಗ ಅಕ್ಕಿ ಕಾಳು ಬೀಳ್ತಾವ, ಯಾವಾಗ ಊಟ ಮಾಡಿವನ್ನೋ ಅವಸರದಾಗ ನೀವು ಇರ್ತೀರ. ಇಲ್ಲಿ ನಾವು ಎಲ್ಲರೂ ಮಾತಾಡ್ಕೊತ ನಿಂತ್ರ ಏನು ಹಿಡಿಸಾಡ್ಕೊತೀರಿ ಅಂತೇಳಿ ಬೇಸರ ಆಗಬಾರ್ದು ಅನ್ನೋದಕ್ಕೆ ನಾನು 2 ನಿಮಿಷ ಅವಕಾಶ ತಗೊಂಡು ಮಾತಾಡ್ತೀನಿ. ಸುಮಾರು ಒಂದು 5-6 ವರ್ಷದಿಂದ ಸಾಮೂಹಿಕ ಲಗ್ನನ ನೋಡಿದ್ದಿಲ್ಲ.
ಯಾಕಂದ್ರೆ ಕೊರೋನಾ ಬಂದಿಂದ ಇದು ಸಾಮೂಹಿಕ ಲಗ್ನ ಬಂದಾಗಿದ್ವು. ಈಗ ಸುಮಾರು 5 ವರ್ಷದ ನಂತರ ಈ ಸಾಮೂಹಿಕ ಲಗ್ನ ಇಲ್ಲಿ ಮಳವಳ್ಳಿಯಲ್ಲಿ ನಡೀತಾ ಇದೆ. ನಿಜವಾಗ್ಲೂ ಈ ಲಗ್ನ ಏನಂತಾವಲ್ಲ ಸಾಮೂಹಿಕ ಲಗ್ನ ಅಂತ ನೀವಂತೀರಿ, ನಿಜವಾಗ್ಲೂ ಇದು ಕಲ್ಯಾಣೋತ್ಸವ. ಏನು ಇದರಲ್ಲಿ ಪಾಲ್ಗೊಂಡಂತ ವಧುವರರು ಏನದ ನಿಮ್ಮದು ಕಲ್ಯಾಣೋತ್ಸವ. ಯಾಕಂದ್ರೆ ನೀವು ಕರೀಲಾರ್ದ ಬಂದಂತ ಜನ ನಿಮ್ಗೆ ಅಕ್ಕಿ ಕಾಳು ಹಾಕಿ ಹೋಗ್ತಾರೆ. ಉಳಿಕೆ ಕಡೆ ಏನಿರ್ತೈತೆ ಅಂದ್ರೆ ನಾವ ಲಗ್ನ ಮಾಡಿ ನಾವ ಲಗ್ನ ಪತ್ರ ಕೊಟ್ಟು ನಾವ ಕರೆದು ನಾವ ಅಕ್ಕಿ ಕಾಳು ಹಾಕಿಸೋದಿರ್ತೈತಿ. ಇಲ್ಲಿ ಹಂಗಿಲ್ಲ, ಕರೀಲಾರ್ದ ಬಂದು ನಿಮ್ಗೆ ಅಕ್ಷತೆ ಕಾಳು ಹಾಕಿ ಆಶೀರ್ವಾದ ಮಾಡಿ ಹೋಗುವಂತ ಅವಕಾಶ ನಿಮಗೆ ಸಿಕ್ಕೈತಿ ಅನ್ನೋದನ್ನ ಈ ಸಂದರ್ಭದಲ್ಲಿ ಹೇಳಿ, ಒಂದು ಸ್ವಾಮಿಗಳು ಯಾಕೋ ದೊಡ್ಡ ನಿರ್ಣಯ ತಗೊಂಡ್ರು. ಯಾಕಂದ್ರೆ ನಾನು ಒಮ್ಮೆ ಎಲ್ಲರೂ ಮಾಡ್ತಾರಂತ ನಾನು ಒಂದು ಸಾಮೂಹಿಕ ಲಗ್ನ ಮಾಡಿದೆ. ಒಂದು 11 ಜೋಡಿ ಬಂದು ಲಗ್ನ ಮಾಡಿದೆ. ಆ ಲಗ್ನ ಮಾಡಿದ್ದು ಟೆನ್ಷನ್ ಆಗ್ಲಿಲ್ಲ ನನಗೆ. ಆ ಗಂಡ ಹೆಂಡತಿ ಜಗಳ ಆಡಿದ್ರೆ ಮುಂದಿನ ಹೊತ್ತು ನಮ್ಮ ಮನೆಗೆ ಬರೋರು, ಇಲ್ರಿ ನನ್ನ ಗಂಡ ಹಿಂಗೆ ಮಾಡಾಕುಂತಾನ, ನನ್ನ ಅಡ್ಡಿ ಹಿಂಗೆ ಮಾಡಾಕುಂತಾನ. ಅಲ್ಲೋ ನೀವು ಎಲ್ಲಿಯವರು ಯಾವ ಊರವರು ಏನು ಗೊತ್ತಿಲ್ಲ, ನನಗೆ ಗೊತ್ತಿಲ್ಲ. ನೀವು ಬಂದಂತ ದೈವದವ್ರು ಎಲ್ಲರೂ ಒಪ್ಕೊಂಡು ನಿಮ್ಮ ಲಗ್ನ ನಾವು ಮಾಡೀವಿ, ನೀವು ಎದರ್ಕರ ಜಗಳ ಮಾಡಿದ್ರೆ ನನ್ನ ಕಡೆ ಯಾಕೆ ಬರ್ತೀರಪ್ಪ ಅಂತೇಳಿ. ಅದಕ್ಕೆ ಇಲ್ಲಿರುವ ದಂಪತಿಗಳಿಗೆ ಹೇಳ್ತೇನೆ, ನಿಮಗೆ ಈ ಸಮಸ್ಯೆ ಆಗೋದಿಲ್ಲ. ಯಾಕಂದ್ರೆ ಜಗದ್ಗುರುಗಳನ್ನು ಮೊದಲು ಮಾಡಿ ಎಲ್ಲ ಸ್ವಾಮಿಗಳ ಆಶೀರ್ವಾದ, ಆಮೇಲೆ ದೈವದ ಆಶೀರ್ವಾದ ಆಗಿರ್ತೈತಿ ನಿಮಗೆ. ಅದಕ್ಕೆ ಹಂಗೆ ಆಗಂಗಿಲ್ಲ ಅನ್ನೋ ಒಂದು ಆಶಾಭಾವನೆ ಇಟ್ಕೊಂಡು ಇಲ್ಲಿ ಎಲ್ಲ ಸರ್ವ ವಧುವರರಿಗೂ ಶಿವಮಂಗಲ ಆಗಲಿ, ನಿಮ್ಗೆ ನಿಮ್ಗೆಲ್ಲರೂ ಆಶೀರ್ವಾದ ಮಾಡಲಿ, ನಿಮ್ಮ ಜೀವನ ಸುಖಮಯವಾಗಲಿ, ಆರೋಗ್ಯವಂತನಾಗಲಿ ಅಂತೇಳಿ ಈ ಸಂದರ್ಭದಲ್ಲಿ ಕೇಳ್ಕೊಂಡು, ನಿನ್ನೆ ಇತ್ತು ನನ್ನ ಕಾರ್ಯಕ್ರಮದಲ್ಲಿ ನನ್ನನ್ನು ನಿನ್ನೆ ಕರೆದಿದ್ರು ಅಜ್ಜವರು. ಕೈಯಿಂದ ಸಾಯಂಕಾಲ ರಾತ್ರಿ ಇರೋದ್ರಿಗೆ ಬರೋದಕ್ಕೆ ಆಗಲಿಲ್ಲ. ಗುರುಗಳಿಗೆ ಹೇಳ್ಕೊಂಡಿದ್ದೆ, ಆದರೂ ಇವತ್ತು ಬಂದಿದ್ದೇನೆ. ಅವರ ಆಶೀರ್ವಾದ ನನ್ನಲ್ಲಿ ಎಲ್ಲರಿಗೂ ಇರಲಿ ಅಂತ ಕೇಳ್ಕೊಂಡು ನಾನು 2 ಮಾತನ್ನು ಮುಗಿಸ್ತೀನಿ. ಸಾಮೂಹಿಕ ವಿವಾಹಗಳ ಮಹತ್ವವನ್ನು ತಿಳಿಸಿರ್ತಕ್ಕಂಥ ಹುಬ್ಬಳ್ಳಿಯ ಖ್ಯಾತ ಧುರೀಣರಾದಂಥ ಶ್ರೀ ಪ್ರಕಾಶಣ್ಣ ಬೆಳ್ಳಿಗಿರಿ ಅವರಿಗೆ ಧನ್ಯವಾದಗಳು. ಈಗ ಕರ್ನಾಟಕ ವಿಧಾನ ಪರಿಷತ್ನ ಸಭಾಪತಿಗಳಾಗಿರ್ತಕ್ಕಂತಹ ಶ್ರೀ ಬಸವರಾಜ್ ಹೊರಟ್ಟಿ ಸಾಹೇಬರು ಈ ಕಾರ್ಯಕ್ರಮದ ಕುರಿತು ಒಂದು ಸಂದೇಶವನ್ನು ಕಳಿಸಿದ್ದಾರೆ. ಆ ಸಂದೇಶವನ್ನು ಶಂಕರಗೌಡರು ಗಡ್ಮನಿ JDS ತಾಲೂಕು ಅಧ್ಯಕ್ಷರು ಬಂದು ಓದಬೇಕು. ಶ್ರೀ ಬಸವರಾಜ್ ಹೊರಟ್ಟಿ ಅವರ ಸಂದೇಶ. ಶ್ರೀ ಚಂದ್ರಶೇಖರ್ ಜುಟ್ಟಲ್ ಅವರು ವೇದಿಕೆ ಮೇಲೆ ಬರಬೇಕು. ಧಾರವಾಡ ಜಿಲ್ಲೆಯ ಪ್ರಚಾರ ಸಮಿತಿಯ ಅಧ್ಯಕ್ಷರು ಶ್ರೀ ಚಂದ್ರಶೇಖರ್ ಜುಟ್ಟಲ್ ಅವರು ವೇದಿಕೆ ಮೇಲೆ ಬರಬೇಕು. ಈಗ ಬಸವರಾಜ್ ಹೊರಟ್ಟಿ ಅವರ ಸಂದೇಶವನ್ನು ಶುಭ ಸಂದೇಶವನ್ನು ಓದಬೇಕು. ಬಸವರಾಜ್ ಎಸ್ ಹೊರಟ್ಟಿ, ಸಭಾಪತಿಗಳು, ಕರ್ನಾಟಕ ವಿಧಾನ ಪರಿಷತ್, ಬೆಂಗಳೂರು. ಶುಭ ಸಂದೇಶ. ಪೂಜ್ಯ ಶ್ರೀ ಮನ್ ನಿರಂಜನ ಪ್ರಣವ ಸ್ವರೂಪಿಗಳ ಜಗದ್ಗುರು ಫಕೀರ ಲಿಂಗಾಲೇಶ್ವರ ಸ್ವಾಮಿಗಳು ದಿವ್ಯ ಸಾನ್ನಿಧ್ಯದಲ್ಲಿ ಹಾಗೂ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಶಿವಯೋಗೇಶ್ವರ ಮಹಾಸ್ವಾಮಿಗಳು ಜನವರೇಶ್ವರ ಮಠ ವಿರಕ್ತ ಮಠ ಅಧ್ಯಕ್ಷತೆಯಲ್ಲಿ ಪರಮ ಪೂಜ್ಯ ಶ್ರೀ ಮೌನ ಮಲ್ಲಿಕಾರ್ಜುನ ಮಹಾಸ್ವಾಮಿಗಳು ಮಮದಾಪುರ ಮಠ ಶ್ರೀ ಮನ್ ನಿರಂಜನ ಪ್ರಣವ ಸ್ವರೂಪಿ ಅಭಿನವ ಬಸವಣ್ಣಜ್ಜನವರು ಕಲ್ಯಾಣಪುರ ಮಠ ಮತ್ತು ಶ್ರೀ ಪರಮ ಪೂಜ್ಯ ಶಿವಾನಂದ ಮಹಾಸ್ವಾಮಿಗಳು ಶ್ರೀ ಶಿವಾನಂದ ಮಠ ನೇತೃತ್ವದಲ್ಲಿ ನಡೆಯುತ್ತಿರುವ ಈ ಪುಣ್ಯ ಕಾರ್ಯಕ್ಕೆ ನನ್ನ ಅನಂತ ನಮನಗಳು. ಸಮಾಜದ ಬಡ ಕುಟುಂಬಗಳಿಗೆ ಆಸರೆಯಾಗುವ ದೃಷ್ಟಿಯಿಂದ ಆಯೋಜಿಸಿರುವ ಈ ಉಚಿತ ಸಾಮೂಹಿಕ ಕಾರ್ಯಕ್ರಮವು ಅತ್ಯಂತ ಶ್ಲಾಘನೀಯ. ಇಂಥ ಪವಿತ್ರ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕೆಂಬ ಹಂಬಲ ನನಗಿತ್ತು. ಆದರೆ ಅನಿವಾರ್ಯವಾದ ಪೂರ್ವ ನಿರ್ಧಾರಿತ ಕಾರ್ಯಕ್ರಮವೊಂದು ಇರುವುದರಿಂದ ನನಗೆ ಖುದ್ದಾಗಿ ಬರಲು ಸಾಧ್ಯವಾಗುತ್ತಿಲ್ಲ. ನಾನು ದೈಹಿಕವಾಗಿ ಅಲ್ಲಿ ಇಲ್ಲದಿದ್ದರೂ ನನ್ನ ಮನಸ್ಸು ಮತ್ತು ಹಾರೈಕೆಗಳು ಈ ಶುಭ ಕಾರ್ಯದೊಂದಿಗೆ ಇದೆ. ಪೂಜ್ಯರ ಆಶೀರ್ವಾದದೊಂದಿಗೆ ನವದಂಪತಿಗಳ ಜೀವನ ಸುಖಮಯವಾಗಿರಲಿ ಹಾಗೂ ಈ ಸಮಾರಂಭವು ಅತ್ಯಂತ ವೈಭವದಿಂದ ಯಶಸ್ವಿಯಾಗಿ ನೆರವೇರಲಿ ಎಂದು ಭಗವಂತನನ್ನು ಪ್ರಾರ್ಥಿಸುತ್ತೇನೆ. ಪೂಜ್ಯರು ನನ್ನ ಈ ವಿನಂತಿಯನ್ನು ಮನ್ನಿಸಿ ಆಶೀರ್ವದಿಸಬೇಕೆಂದು ಕೋರುತ್ತೇನೆ. ಶ್ರೀ ಮನ್ ನಿರಂಜನ ಪ್ರಣವ ಸ್ವರೂಪಿ ಶಿವಯೋಗೇಶ್ವರ ಮಹಾಸ್ವಾಮಿಗಳು ಚನ್ನವೀರೇಶ್ವರ ವಿರಕ್ತ ಮಠ ಮುಳ್ಳೋಳಿ ಕುಂದಗೋಳ ಜಿ ಧಾರವಾಡ.
ಶುಭ ವಂದನೆಗಳೊಂದಿಗೆ. ಬಸವರಾಜ ಹೊರಟ್ಟಿ ಸಾಹೇಬರ ಶುಭ ಸಂದೇಶವನ್ನು ವಹಿಸಿರ್ತಕ್ಕಂಥ ಧನ್ಯವಾದಗಳು. ಈಗ ಚಂದ್ರಶೇಖರ್ ಜುಟ್ಟೂರ್ ಅವರು ಈ ಕಾರ್ಯಕ್ರಮ ಉದ್ದೇಶಿಸಿ ಎರಡು ಮಾತಾಡಬೇಕೆಂದು ವಿನಂತಿಸ್ಕೊಳ್ತಾ ಇದ್ದೇವೆ. ಎಲ್ಲರಿಗೂ ನಮಸ್ಕಾರವನ್ನು ಸಲ್ಲಿಸಿ ಶ್ರೀ ಚನ್ನವೀರೇಶ್ವರ ವಿರಕ್ತ ಮಠ ಮುಳ್ಳೊಳ್ಳಿ ಬಸವ ಪುರಾಣ ಪ್ರವಚನದ ಕಾರ್ಯಕ್ರಮದ ಅಂಗವಾಗಿ ಇವತ್ತಿನ ದಿವಸ ಉಚಿತ ಸಾಮೂಹಿಕ ವಿವಾಹ ಸಮಾರಂಭ. ಈ ಸಮಾರಂಭದ ಪರಮ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಪರಮ ಪೂಜ್ಯ ಮನ್ನಿಪ್ರ ಜಗದ್ಗುರು ಫಕೀರ ದಿಂಗಾಲೇಶ್ವರ ಮಹಾಸ್ವಾಮಿಗಳಿಗೆ ನನ್ನ ಭಕ್ತಿಪೂರ್ವಕ ಶಿರಸಾಷ್ಟಾಂಗ ನಮಸ್ಕಾರವನ್ನು ಸಲ್ಲಿಸಿ, ಅದೇ ರೀತಿಯಾಗಿ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಮನ್ನಿಪುರ ಶಿವಯೋಗೇಶ್ವರ ಮಹಾಸ್ವಾಮಿಗಳು, ಚನ್ನವೀರೇಶ್ವರ ವಿರಕ್ತ ಮಠ ಮುಳ್ಳೊಳ್ಳಿ ಹಾಗೂ ಬೊಮ್ಮನಹಳ್ಳಿ ಅವರ ಪಾದಗಳಿಗೂ ಕೂಡ ನನ್ನ ಅನಂತ ಕೋಟಿ ನಮಸ್ಕಾರಗಳನ್ನು ಸಲ್ಲಿಸಿ, ನೇತೃತ್ವವನ್ನು ವಹಿಸಿರ್ತಕ್ಕಂಥ ಪರಮ ಪೂಜ್ಯ ಶ್ರೀ ಮನ್ನಿಪುರ ಶಿವಾನಂದ ಮಹಾಸ್ವಾಮಿಗಳು ಶಿವಾನಂದ ಮಠ ಅವರಿಗೂ ಕೂಡ ನನ್ನ ಭಕ್ತಿಪೂರ್ವಕ ಶಿರಸಾಷ್ಟಾಂಗವನ್ನು ಸಲ್ಲಿಸಿ, ಇದೇ ರೀತಿಯಾಗಿ ಇನ್ನೋರ್ವ ಪರಮ ಪೂಜ್ಯ ಶ್ರೀ ಶ್ರೀ ಮೌನ ಮಲ್ಲಿಕಾರ್ಜುನ ಮಹಾಸ್ವಾಮಿಗಳು ಮಮದಾಪುರ ಅವರಿಗೂ ಕೂಡ ನನ್ನ ಭಕ್ತಿಪೂರ್ವಕ ಶಿರಸಾಷ್ಟಾಂಗವನ್ನು ಸಲ್ಲಿಸಿ, ಇನ್ನೋರ್ವ ಪರಮ ಪೂಜ್ಯರಿಗೂ ನನ್ನ ಭಕ್ತಿಪೂರ್ವಕ ಶಿರಸಾಷ್ಟಾಂಗವನ್ನು ಸಲ್ಲಿಸಿ, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರೇ ಹಾಗೂ ಇಲ್ಲಿ ನೆರೆದಿರ್ತಕ್ಕಂಥ ತಾಯಂದಿರಿ, ಅಣ್ಣ ತಮ್ಮಂದಿರಿ, ಗುರು ಹಿರಿಯರೇ ಹಾಗೂ ನಮ್ಮ ವಧುವರರೇ, ಅವರೇ ಇನ್ನೊಂದು ಅರ್ಧ ತಾಸು ಕೂತ್ಕೊಳ್ರಿ. ಮನೆಗೊಮ್ಮೆ ದೇವ್ರ ಹೆಸರಲ್ಲಿ ಸಣ್ಣ ಮಠ ಒಪ್ಪತ್ತಿರ್ತೀರಿ. ಈಗ ಊಟಕ್ಕೆ ಬೀಗ ಮಾತಾಡ್ಸಕ್ ಹೊಂಟಿರಲ್ಲ. ಇಂಥ ಕಾರ್ಯಕ್ರಮ ಎಂತ ತಾನೇ ಸಿಗ್ಬೇಕ್ರಿ. ಕುಂದ್ರಿ, ಒಂದಿಷ್ಟು ಸಭಾ ಆಭಾಸ ಆಕತಿ. ಕುಂದ್ರಿ, ಎಲ್ಲರೂ ದಯವಿಟ್ಟು ಕೂತ್ಕೊಳ್ರಿ. ಈ ಒಂದು ಶುಭ ವಿವಾಹ ಕಾರ್ಯಕ್ರಮ ನಿಜವಾಗಿಯೂ ಪರಮ ಪೂಜ್ಯರು ಏನು ಒಂದು ಉಚಿತ ಸಾಮೂಹಿಕ ವಿವಾಹವನ್ನು ಏರ್ಪಡಿಸಿದ್ದಕ್ಕೆ ವೈಯಕ್ತಿಕವಾಗಿ ನಾನು ಅವರಿಗೆ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸಲು ಬಯಸ್ತೇನೆ. ಇವತ್ತಿನ ದಿನಮಾನದಲ್ಲಿ ನಾವು ನೋಡ್ತಿರುವ ಹಾಗೇನೆ ಹಿಂದೆ ಹಿರಿಯರ ಶಾಸ್ತ್ರ ಮಾಡಿದವನು ಮನೆ ಕಟ್ಟಿ ನೋಡು, ಮದುವೆ ಮಾಡಿ ನೋಡು. ಇವತ್ತಿನ ದಿನಮಾನದಲ್ಲಿ ಮದುವೆ ಮಾಡೋದು ಅಷ್ಟ ಸರಳ, ಬಹಳಷ್ಟು ಕಷ್ಟ ಪರಿಸ್ಥಿತಿಯಲ್ಲಿ ಕೂಡ ಪರಮ ಪೂಜ್ಯರು ಏನೋ ಈ ಒಂದು ವಿವಾಹ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದಾರೆ. ವಿವಾಹ ಕಾರ್ಯಕ್ರಮದಲ್ಲಿ ತಾವೇನು ವಿವಾಹವಾಗಿದ್ದೀರಿ, ತಮಗೆಲ್ಲರಿಗೂ ಭಗವಂತ ಆಯುಷ್, ಆರೋಗ್ಯ, ಸುಖ, ಶಾಂತಿ, ಸಂಪತ್ತನ್ನು ಕೊಟ್ಟು ಕರುಣಿಸಲಿ ಅಂತ ಹೇಳ್ತಾ, ಇಲ್ಲಿ ಸೇರ್ತಕ್ಕಂಥ ತಾಯಂದಿರಲ್ಲಿ ನನ್ನೊಂದು ಸಣ್ಣ ಕಥೆ ಹೇಳುವ ಮುಖಾಂತರ ನನ್ನ ಭಾಷಣಕ್ಕೆ ಕೊನೆ ಹೇಳ್ತಾನೆ. ತಾಯಂದಿರೇ, ನಿಮಗೆ ಬಹಳಷ್ಟು ಮಹತ್ವವಾದಂಥದ್ದು. ಪಶ್ಚಿಮ ಬಂಗಾಳದಲ್ಲಿ ಸುಭಾಷ್ ಮೇಸ್ತ್ರಿ ಅಂತ ಒಬ್ಬ ಹೆಣ್ಣು ಮಗಳು ಕಾಯಿಪಲ್ಯ ಮಾರ್ತಿರ್ತಾಳೆ. ಕಾಯಿಪಲ್ಯ ಮಾರುವಂತ ಹೆಣ್ಣು ಮಗಳು 12ನೇ ವರ್ಷಕ್ಕೆ ಆಕೆಗೆ ಮನೆಯಲ್ಲಿ ಲಗ್ನ ಮಾಡ್ತಾಳೆ. ಮುಂದೆ 24 ವರ್ಷಕ್ಕೆ 6 ಮಕ್ಕಳ ತಾಯಿ ಆಗ್ತಾಳೆ. ಗಂಡನಿಗೆ ಅನಾರೋಗ್ಯ ಆಗ್ತದೆ,
ಅವನ್ನ ಕಲ್ಕತ್ತಾಗ ತಗೊಂಡೋಗಿ ತೋರಿಸ್ಬೇಕಂತ ಸಂದರ್ಭದಲ್ಲಿ ಗಂಡ ನಿಧನ ಹೊಂತಾನೆ. ಆ ಕಾಯಿಪಲ್ಯ ಮಾರ್ತಕ್ಕಂಥ ಹೆಣ್ಮಗಳು ಸಂಕಲ್ಪವನ್ನು ಮಾಡ್ತಾಳೆ. ತನ್ನ ಗಂಡನ ಊರಿನಲ್ಲಿ ಜಾಗೆಯನ್ನು ಖರೀದಿ ಮಾಡ್ತಾಳೆ. ಜಾಗೆಯನ್ನು ಖರೀದಿ ಮಾಡಿ 6 ಮಕ್ಕಳಲ್ಲಿ ಒಬ್ಬ ಮಗನನ್ನ MBBS ಡಾಕ್ಟರ್ನನ್ನಾಗಿ ಓದಿಸ್ತಾಳೆ. MBBS ಡಾಕ್ಟರ್ನನ್ನಾಗಿ ಓದಿಸಿ ಆ ಗ್ರಾಮದಲ್ಲಿ ಒಂದು ಆಸ್ಪತ್ರೆಯನ್ನು ತೆಗಿತಾಳೆ. ಯಾಕಂತಂದ್ರೆ ನನ್ನ ಗಂಡನಿಗೆ ಬಂದಂತ ಪರಿಸ್ಥಿತಿ ಈ ಗ್ರಾಮದ ಯಾರಿಗೂ ಆರೋಗ್ಯದ ದೃಷ್ಟಿಯನ್ನು ಬರಬಾರ್ದನ್ನತಕ್ಕಂಥ ವಿಚಾರದಲ್ಲಿ ಮಗನಿಗೆ MBBS ಓದಿ ಆ ಊರಿನಲ್ಲಿ ದವಾಖಾನೆಯನ್ನು ತೆಗೆದು ಆ ಊರಿನ ಜನರಿಗೆ ಉಚಿತ ಆರೋಗ್ಯ ಸೇವೆಯನ್ನು ಕೊಡ್ತಾಳೆ. ನೋಡಿ, ಒಬ್ಬ ಕಾಯಿಪಲ್ಯ ಮಾರ್ತಕ್ಕಂಥ ಹೆಣ್ಣುಮಗಳು ಛಲದಿಂದ ಮಗನನ್ನು ಓದಿಸಿ ಎಲ್ಲರಿಗೂ ಆರೋಗ್ಯ ಸಿಗಬೇಕನ್ನೋ ದೃಷ್ಟಿಯಿಂದ ಒಂದು ಉಚಿತ ಆರೋಗ್ಯ ಕೇಂದ್ರವನ್ನು ತೆಗೆದಾಗ, ಆಸ್ಪತ್ರೆಯನ್ನು ತೆಗೆದಾಗ ಆಕೆಗೆ ಭಾರತ ಸರ್ಕಾರ ಪದ್ಮಶ್ರೀ ಅನ್ನತಕ್ಕಂಥ ಪ್ರಶಸ್ತಿಯನ್ನು ಕೊಡುತ್ತದೆ. ಅದಕ್ಕೆ ತಾಯಂದಿರೇ ತಮ್ಮ ಮಕ್ಕಳನ್ನು ಕೂಡ ವಿದ್ಯಾವಂತರನ್ನಾಗಿ ಮಾಡಿದರೆ ಒಳ್ಳೆಯ ದೇಶ ಪ್ರಜೆಗಳಾಗಿ ಒಮ್ಮೆ ದೇಶ ಸೇವೆ ಮಾಡಲು ಅವರಿಗೆ ತಾವೆಲ್ಲ ಅವಕಾಶ ಮಾಡಿಕೊಡ್ಬೇಕನ್ನೋದ್ರ ಜೊತೆಗೆ ಈ ಒಂದು ಕಾರ್ಯಕ್ರಮದಲ್ಲಿ ನನಗೆ ಭಾಗವಹಿಸಿ ಮಾತನಾಡಲು ಅವಕಾಶ ಮಾಡಿಕೊಡತಕ್ಕಂಥ ಎಲ್ಲ ಪರಮ ಪೂಜ್ಯರಿಗೂ ತಮಗೆಲ್ಲರಿಗೂ ವಂದಿಸಿ ನೂತನ ದಂಪತಿಗಳಿಗೆ ಶುಭವಾಗಲಿ ಅಂತ ಹಾರೈಸಿ ನಾನು 2 ಮಾತುಗಳನ್ನು ಮುಗಿಸ್ತೇನೆ. ಎಲ್ಲರಿಗೂ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ. ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದಂತಹ ಶ್ರೀ ಚಂದ್ರಶೇಖರ್ ಜುಟ್ಟಲ್ ಅವರಿಗೆ ಧನ್ಯವಾದಗಳು. ಈಗ ಶ್ರೀಮತಿ ಪ್ರೊಫೆಸರ್ ನಿರ್ಮಲಾ ಪಟ್ಟಣ ಶೆಟ್ಟಿ 3000 ಮಠ ಮಹಿಳಾ ವಿದ್ಯಾಲಯದ ಇವರ ಕಾರ್ಯಕ್ರಮ ಉದ್ದೇಶಿಸಿ 2 ನಿಮಿಷದಲ್ಲಿ ಮಾತಾಡಬೇಕು. ಮಹಾಮಹಿಮ ಸಂಗನ ಬಸವಣ್ಣನು ಎನಗೆಯೂ ಗುರು ನಿನಗೆಯೂ ಗುರು ಜಗವೆಲ್ಲಕ್ಕೆಯೂ ಗುರು ಕಾಣ ಗುಹೇಶ್ವರ. ಈ ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದಂತಹ ಲಿಂಗಾಲೇಶ್ವರ ಪೂಜ್ಯರ ಪಾದಾರವಿಲ್ಲಗಳಿಗೆ ಭಕ್ತಿಯ ಪ್ರಣಾಮಗಳು. ಈ ಕಾರ್ಯಕ್ರಮದ ಕೇಂದ್ರ ಬಿಂದುವಾಗಿರುವಂತಹ ಶಿವಯೋಗಿ ಶ್ರೀಗಳವರ ಪಾದಾರವಿಲ್ಲಗಳಿಗೂ ಇನ್ನುಳಿದ ಎಲ್ಲ ಹರಗುರು ಚರಮೂರ್ತಿಗಳಿಗೆ ನಮಸ್ಕರಿಸಿ ತಮ್ಮೆಲ್ಲರಿಗೂ ಶರಣು ಶರಣಾರ್ಥಿಗಳು. 12ನೇ ಶತಮಾನದಲ್ಲಿ ಶಿವಾನುಭವ ಮಂಟಪವನ್ನು ಅನುಭವ ಮಂಟಪವನ್ನು ನುಡಿದಿ ಶಿವಯೋಗಿಗಳು 21ನೇ ಶತಮಾನದೊಳಗೆ ಈ ಒಂದು ಅನುಭವ ಮಂಟಪವನ್ನು ನಿಮ್ಮೆಲ್ಲದ ನೀಡಿದ್ದಾರೆ. ಅವರೆಲ್ಲರಿಗೂ ತುಂಬ ಧನ್ಯವಾದಗಳನ್ನು ಹೇಳ್ತಾ ಒಂದು ಪದ್ಯವನ್ನು ಹೇಳ್ತೇನೆ. ಬಸವ ಭೂಮಿಯೊಳು ಮತ್ತೆ ಬಸವಾದಿ ಪ್ರಮತರು ವೈಭವದಿ ಬೆಳಗಬೇಕು. ಬಿಸಿ ರಕ್ತ ತರುಣರನ್ನು ಹುರಿದುಂಬಿಸಲ್ಕೆಂದು ರಣಬೇರಿ ಮೊಳಗಬೇಕು. ವಚನಗಳ ಸಿಡಿಲಾಟ ಕವನಗಳ ಗದ್ದರಿಗೆ ಕರ್ನಾಟಕಾಂಬೆಯನ್ನು ಮುದಗೊಳಿಸಬೇಕು. ಉಚ್ಚ ನೀತಗಳೆಂಬ ದುರ್ಭಾವ ಬಯಲಾಗಿ ಶಾಂತಿ ಮಳಿ ಗರೆಯಬೇಕು. ಕಲ್ಯಾಣ ನಾಡಿನೊಳು ವೀರನಂದಿ ಧ್ವಜವು ವೈಭವದಿ ಮೆರೆಯಬೇಕು. ಸೊಕ್ಕಿರುವ ಶತ್ರುಗಳು ದಿಕ್ಕುಗಾಣದೆ ಬೇಗ ಹೆದರಿ ಗುಹೆ ಸೇರಬೇಕು. ಕಲ್ಯಾಣ ನಾಡಿನೊಳು ವೀರನಂದಿ ಧ್ವಜವು ವೈಭವದಿ ಮೆರೆಯಬೇಕು. ಸೊಕ್ಕಿರುವ ಶತ್ರುಗಳು ದಿಕ್ಕುಗಾಣದೆ ಬೇಗ ಹೆದರಿ ಗುಹೆ ಸೇರಬೇಕು. ಇನಿತ ಸಿರಿಯನು ಶರಣಾರು ಕಣ್ಣಾರೆ ಕಂಡು ಆನಂದ ಹನಿ ಸುರಿಸಬೇಕು. ಮನದ ಈ ಹಾರೈಕೆ ಪೂರೈಸಿ ದೊರೆಯನ್ನ ಮನ ಬಯಲಿ ನೋಡಿ ಬೆರೆಯಬೇಕು. ಈ ಒಂದು ಅವಕಾಶವನ್ನು ನೀಡಿದ್ದಕ್ಕಾಗಿ ಪೂಜ್ಯರಿಗೆ ನಾನು ಭಕ್ತಿಯ ಪ್ರಣಾಮಗಳನ್ನು ಸಲ್ಲಿಸ್ತೇನೆ. ಯಾಕಂದ್ರೆ ಇಲ್ಲಿ ಮೇಲ್ ಬರ್ತೇನೆ ನಮಗೂ ನನಗೆ ಇದ್ದಿದ್ದಿಲ್ಲ. ಅರಸಿ ತೊಳಲಿದಡಿಲ್ಲ, ಬಯಸಿ ಭಕ್ತರಿಲ್ಲ, ತಪಸ್ಸು ಮಾಡಿದಡಿಲ್ಲ, ಬಹುಕಾಲಕ್ಕಲ್ಲದೆ ಬಾರದು ಶಿವನೊಲಿಯದೆ ದೊರಕದು. ಇನ್ನು ನನಗೆ ಎಲ್ಲ ಪೂಜ್ಯರ ಒಂದು ಅನುಗ್ರಹ ಆಗಿದೆ ಅನ್ನುವಂತ ಭಾವಿಸಿ ನನ್ನ 2 ಮಾತುಗಳಿಗೆ ವಿರಾಮ. ಪೂಜ್ಯ ಮಹಾತಾಯಿಗೆ ಧನ್ಯವಾದಗಳು. ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಚೆನ್ನಪ್ಪ ಕಂಬಳಿಯವರು 2 ನಿಮಿಷ ಮಾತಾಡಬೇಕು. ನನಗೆ ಲಿಂಗಾಲೇಶ್ವರ ಅಪ್ಪಗಳು 2 ನಿಮಿಷ ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಾರೆ.
ನಾನು ಏನು ಹೆಚ್ಚು ಮಾತನಾಡ್ಲಿಕ್ಕೆ ಹೋಗೋದಿಲ್ಲ. ಇವತ್ತಿನ ಪೇಪರ್ನೊಳಗೆ ಎಷ್ಟು ಮಂದಿ ಓದಿರೋ ಬಿಟ್ಟಿರೋ ಗೊತ್ತಿಲ್ಲ. ಆ ಪೇಪರ್ನ ವಿಷಯ ಅಂತ ಹೇಳಿ ನಾನು ಮಾತು ಮುಗಿಸ್ತೇನೆ. ಶ್ರೀ ಜಗದ್ಗುರು ಫಕೀರ ದಿಂಗಾಲೇಶ್ವರ ಅಜ್ಜನವರ ಮೊದಲು ಮಾಡಿಕೊಂಡು ವೇದಿಕೆಯ ಮೇಲಿರ್ತಕ್ಕಂಥ ಎಲ್ಲ ಪೂಜ್ಯರ ಪಾದಗಳಿಗೆ ಅನಂತ ಕೋಟಿ ಕೋಟಿ ಭಕ್ತಿ ಪ್ರಣಾಮಗಳನ್ನು ಸಮರ್ಪಿಸುತ್ತಾ, ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಗಣ್ಯ ಮಹಿಳೆಯರೇ, ಈ ಪ್ರಾಣಾಂಗದಲ್ಲಿ ಸೇರಿರ್ತಕ್ಕಂಥ ತಂದೆ ತಾಯಿ ಸ್ವಲ್ಪ ಇರ್ತಕ್ಕಂಥ ಗುರು ಹಿರಿಯರೇ, ನನಗಿಂತ ಕಿರಿಯರಾದ ಸಹೋದರ ಸಹೋದರ, ನಿಮ್ಮೆಲ್ಲರಿಗೂ ಅನಂತ ದೀರ್ಘದಂಡ ನಮಸ್ಕಾರಗಳು. ಹುಟ್ಟಿದ ಮನೆಯ ಹಾಗೂ ಗ್ರಾಮದ, ತಾಲೂಕಿನ, ಜಿಲ್ಲೆಯ, ರಾಜ್ಯದ, ರಾಷ್ಟ್ರದ ಉಜ್ವಲ ಭವಿಷ್ಯವನ್ನು ನಿರ್ಮಾಣ ಮಾಡ್ತಕ್ಕಂಥ ಯುವಕ ಯುವತಿ ಶಕ್ತಿಗೆ ನನ್ನ ಅನಂತ ಶರಣಾರ್ಥಿಗಳು. ಪ್ರಪಂಚದ ಅತ್ಯಂತ ಶ್ರೀಮಂತ ರಾಷ್ಟ್ರಗಳು ಭಾರತ ದೇಶದ ಬಗ್ಗೆ ಒಂದು ಘೋಷಣೆಯನ್ನು ಇವತ್ತು ಪೇಪರ್ನಲ್ಲಿ ಕೊಟ್ಟಿದ್ದಾರೆ. ಭಾರತ ದೇಶದ ಒಂದು ಬಗಸೆ ಮಣ್ಣನ್ನು ಕೊಟ್ಟರೆ 2 ಬಗಸೆ ಚಿನ್ನವನ್ನು ಕೊಡ್ತೇವೆ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಅದೇ ಭಾರತ ದೇಶದ ಕರ್ನಾಟಕ ರಾಜ್ಯದ ಒಂದು ಬಗಸೆ ಮಣ್ಣನ್ನು ಕೊಟ್ಟರೆ 3 ಬಗಸೆ ಚಿನ್ನವನ್ನು ಕೊಡ್ತೇವೆ ಅಂತ ಹೇಳಿದ್ದಾರೆ. ಅದೇ ಕರ್ನಾಟಕ ರಾಜ್ಯದ ಧಾರವಾಡ ಜಿಲ್ಲೆಯ ಒಂದು ಬಗಸೆ ಮಣ್ಣನ್ನು ಕೊಟ್ಟರೆ 3 ಬಗಸೆ ಚಿನ್ನವನ್ನು ಕೊಡ್ತೇವೆ ಅಂತ ಹೇಳಿದ್ದಾರೆ. ಅದೇ ಧಾರವಾಡ ಜಿಲ್ಲೆಯ ಕುಂದಗೋಳ ತಾಲೂಕಿನ ಒಂದು ಬಗಸೆ ಮಣ್ಣನ್ನು ಕೊಟ್ಟರೆ 4 ಬಗಸೆ ಚಿನ್ನವನ್ನು ಕೊಡ್ತೇವೆ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಅದೇ ಕುಂದಗೋಳ ತಾಲೂಕಿನ ಮುಳ್ಳಳ್ಳಿ ಗ್ರಾಮದ ಒಂದು ಬಗಸೆ ಮಣ್ಣನ್ನು ಕೊಟ್ಟರೆ 5 ಬಗಸೆ ಚಿನ್ನವನ್ನು ಕೊಡ್ತೇವೆ ಅಂತಕ್ಕಂಥ ಮಾತನ್ನ ಅನಂತ ಶ್ರೀಮಂತ ರಾಷ್ಟ್ರಗಳು ಇವತ್ತಿನ ಪೇಪರ್ನಲ್ಲಿ ಕೊಟ್ಟಿದ್ದಾರೆ. ಎಲ್ಲರೂ ಊಟವನ್ನು ಮಾಡಿ ಸಾಯಂಕಾಲ ನಿಮ್ಮ ನಿಮ್ಮ ಮನೆಯಲ್ಲಿ ಪೇಪರ್ ಓದಿ ಸಂತೋಷವನ್ನು ಪಡಬೇಕು. ಈ ಮಾತು ಯಾಕೆ ಹೇಳಿದ್ದೇನೆ ಅಂತಂದ್ರೆ, ಈ ಮಠದ ಪೂಜ್ಯರಾಗಿರ್ತಕ್ಕಂಥ ಶಿವಯೋಗಿ ದೇವರು ಪೂರ್ವಭಾವಿ ಸಭೆಯನ್ನು ಕರೆದಾಗ ಆ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನ ಜಗದ್ಗುರು ದಿಂಗಾಲೇಶ್ವರ ಮಹಾಸ್ವಾಮಿಗಳು ವಹಿಸಿದಂಥ ಸಂದರ್ಭದಲ್ಲಿ ಒಂದು ಮಾತನ್ನು ಹೇಳಿದರು. ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿ ಆಗ್ತಾ ಇದೆ. ಕಲ್ಯಾಣಪುರ ಮಠದ ಬಸವಣ್ಣಜ್ಜನವರು ನೇತೃತ್ವ ವಹಿಸಬೇಕು, ಎಲ್ಲರೂ ಕೂಡ ಕಾರ್ಯಕ್ರಮ ಮಾಡಬೇಕು ಅಂತ ಹೇಳಿದಾಗ ಈ ಗ್ರಾಮದಲ್ಲಿರ್ತಕ್ಕಂಥ ಯುವಕರು, ಎಲ್ಲ ಸಮಾಜದ ಮುಖಂಡರು ಮಾಡಿರ್ತಕ್ಕಂಥ ಕಾರ್ಯಕ್ರಮ ಎಲ್ಲ ಪವಿತ್ರವಾಗಿದೆ ಅಂತಕ್ಕಂಥ ಮಾತನ್ನು ಹೇಳಿ ಮಾತನಾಡುವ ಅವಕಾಶ ಮಾಡಿಕೊಟ್ಟೆ ಎಲ್ಲರಿಗೂ ವಂದಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಶ್ರೀ ಚನ್ನಪ್ಪಣ್ಣ ಕಮಲೋಳಿ ಅವರಿಗೆ ಧನ್ಯವಾದಗಳು. ಕಾರ್ಯಕ್ರಮವನ್ನು ಉದ್ದೇಶಿಸಿ ಪರಮ ಪೂಜ್ಯರಾದಂತಹ ಅಭಿನವ್ ಬಸವರಾಜನವರು ಕಲ್ಯಾಣಪುರ ಮಠ ಕುಂದಗೋಳ ಪರಮ ಪೂಜ್ಯರು ಆಶೀರ್ವಚನವನ್ನು ನೀಡಬೇಕು. ಓಂ ಶ್ರೀ ಗುರು ಬಸವಲಿಂಗಾಯನು. ಕಾಲಲ್ಲಿ ಕಟ್ಟಿದ ಗುಂಡು, ಕೊರಳಲ್ಲಿ ಕಟ್ಟಿದ ಬೆಂಡು, ತೇಲಲಿಯದ ಗುಂಡು, ಮುಣುಗಲಿಯದ ಬೆಂಡು, ಇಂತತ್ತ ಸಂಸಾರ ಸರದಿಗೆ ದಾಟಿಸಿ ಕಾಯುವಂತಕನೇ ಕಾಯು ಕೂಡದ ಸಂಗಮದೇವ. ಪ್ರಥಮದಲ್ಲಿ ಬಸವಾದೀಶ್ವರ ಶರಣರನ್ನು ನನ್ನ ಹೃದಯ ಮಂದಿರದಲ್ಲಿ, ಹಾನಗಲ ಗುರುಕುಮಾರ ಶಿವಯೋಗಿ ನನ್ನ ಹೃದಯ ಮಂದಿರದಲ್ಲಿ ಸ್ಮರಣೆ ಮಾಡಿ, ಬೆಳಕಾಗಿ ಹೋಗಿರುವಂತಹ ಕುಂದಗೋಳದ ಮಹಾತಪಸ್ವಿ, ನನ್ನ ಬಾಳಿನ ಜ್ಯೋತಿಯಾಗಿರುವಂತಹ ಲಿಂಗೈಕ್ಯ ಬಸವಣ್ಣ ಹೃದಯ ಮಂದಿರದಲ್ಲಿ ಸ್ಮರಣೆ ಮಾಡಿ, ಮುಳ್ಳಳ್ಳಿ ಗ್ರಾಮದ ಆರಾಧ್ಯ ದೇವನಾಗಿರುವಂತಹ ಚನ್ನವೀರ ಮಹಾಶಿವಯೋಗಿ ನನ್ನ ಹೃದಯ ಮಂದಿರದಲ್ಲಿ ಸ್ಮರಣೆ ಮಾಡಿ, ಮುಳ್ಳಳ್ಳಿ ಗ್ರಾಮದ ಎಲ್ಲ ದೇವನ ದೇವತೆಗಳನ್ನು ನನ್ನ ಹೃದಯ ಮಂದಿರದಲ್ಲಿ ಸ್ಮರಣೆ ಮಾಡಿ, ಮುಳ್ಳಳ್ಳಿ ಪಟ್ಟಣ ಮಹಾನಗರದಲ್ಲಿ ಹಮ್ಮಿಕೊಂಡಿರುವಂತ ಬಹಳಷ್ಟೊಂದು ಪವಿತ್ರವಾಗಿರುವಂತ ಪೂಜ್ಯ 5 ಗುರುಗಳ ಗದ್ದಿಗೆಯ ಲೋಕಾರ್ಪಣೆ ಹಾಗೂ ಬಸವ ಪುರಾಣದ ಕಾರ್ಯಕ್ರಮ, ಅದರ ಜೊತೆ ಮಹಾದ್ವಾರದ ಲೋಕಾರ್ಪಣೆ, ಕಳಸಾರೋಹಣ ಹಾಗೂ ಇವತ್ತಿನ ಈ ಬಸವ ಪುರಾಣದ ಸಮಾರೋಪ ಸಮಾರಂಭದ ಅಂಗಳದಲ್ಲಿ ಇವತ್ತಿನ ದಿವಸ 16 ಜೋಡಿ ಸಾಮೂಹಿಕ ವಿವಾಹ ಕಾರ್ಯಕ್ರಮದ ಪಾವನ ಸನ್ನಿಧಾನವನ್ನು ಕರುಣಿಸಿರುವಂತ ಈ ನಾಡಿನ ಅದ್ಭುತವಾಗಿರುವಂತ ಒಂದು ಅಧ್ಯಾತ್ಮದ ಶಕ್ತಿ, ಈ ಭಾಗದಲ್ಲಿ ಪ್ರವಚನದ ಅದ್ಭುತ ಕ್ರಾಂತಿಯನ್ನು ಮಾಡಿರುವಂತಹ ಒಂದು ಶಕ್ತಿ, ಅದು ಶ್ರೀಮನ್ನಿರಂಜನ ಜಗದ್ಗುರು ಫಕೀರ ದಿಂಗಾಲೇಶ್ವರ ಮಹಾಸ್ವಾಮಿಗಳ ಶ್ರೀಪಾದಗಳಿಗೆ ಎಲ್ಲರೂ ಜ್ವರದ ಚಪ್ಪಾಳೆ ಮೂಲಕ ಅವರಿಗೆ ನಾವು ಸ್ವಾಗತವನ್ನು ಕೋರಿ, ಈ ಮುಳ್ಳಳ್ಳಿ ಮಹಾಮಠದ ಚನ್ನವೀರೇಶ್ವರ ವಿರಕ್ತ ಮಠದ ಬಸವ ಪುರಾಣವನ್ನು ಅಚ್ಚುಕಟ್ಟಾಗಿ ನೆರವೇರಿಸಿ ಈ ಕಾರ್ಯಕ್ರಮಕ್ಕೆ ಯಶಸ್ವಿಗೆ ಕಂಕಣಬದ್ಧರಾಗಿ ನಿಮ್ಮೆಲ್ಲ
ಬಸವಣ್ಣನವರ ತತ್ವ ಸಿದ್ಧಾಂತವನ್ನು ತಮ್ಮ ಮನ ಮುಟ್ಟುವ ಹಾಗೆ ತಮಗೆಲ್ಲ ತಿಳಿಸಿರುವಂಥವರು. ನಮಗೆಲ್ಲ ಈ ಕಾರ್ಯಕ್ರಮಕ್ಕೆ ಆಪತ್ತು ಬಾಂಧವರೆಂದರೆ ತಪ್ಪಿಲ್ಲ ಅಂತಹ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಶಿವಾನಂದ ಮಹಾಸ್ವಾಮಿಗಳು ಹಂದಿಗುಂದ ಆಡಿ ಪರಮ ಪೂಜ್ಯರ ಶ್ರೀಪಾದಗಳಿಗೆ ಜೋರಾದ ಚಪ್ಪಾಳೆ ಮೂಲಕ ಅವರಿಗೆ ನಾವು ಸ್ವಾಗತವನ್ನು ಕೋರಿ, ಕುಂದಗೋಳದ ಶಿವಾನಂದ ಮಠದ ಪೂಜ್ಯ ಶ್ರೀ ಶಿವಾನಂದ ಮಠದ ಶಿವಾನಂದ ಸ್ವಾಮಿಗಳಿಗೂ ಕೂಡ ಜೋರಾದ ಚಪ್ಪಾಳೆ ಮೂಲಕ ಅವರಿಗೆ ಸ್ವಾಗತವನ್ನು ಕೋರಿ, ನಮ್ಮ ಅಡವಿ ಸಿದ್ದೇಶ್ವರ ಮಠದ ಮಂಟೂರಿನ ಪೂಜ್ಯರಾಗಿರುವಂತ ಪೂಜ್ಯ ಶ್ರೀ ನಿಯೋಜಿತ ಉತ್ತರಾಧಿಕಾರಿಗಳಾಗಿರುವಂತ ಇಂದೂಧರ ದೇವರಿಗೂ ಕೂಡ ಜೋರಾದ ಚಪ್ಪಾಳೆ ಮೂಲಕ ಈ ಕಾರ್ಯಕ್ರಮಕ್ಕೆ ದಿನಂಪ್ರತಿ ಇಳಿದು ಬಹಳಷ್ಟು ಸೇವೆಯನ್ನು ಶಿವಯೋಗಿ ಅಜ್ಜನ ಸೇವೆಯನ್ನು ಅಚ್ಚುಕಟ್ಟಾಗಿ ಮಾಡಿರುವಂತ ಆ ದೇವರಿಗೂ ಕೂಡ ಅನಂತ ಶರಣಾರ್ಥಿಗಳನ್ನು ಸಮರ್ಪಣೆ ಮಾಡಿ 16 ಜೋಡಿ ಹೊಸ ಜೀವನಕ್ಕೆ ಕಾಲಿಡಲಿಕ್ಕೆ ಆಗಮಿಸಿರುವಂತ ಜೋಡಿಗೂ ಕೂಡ ಜೋರಾದ ಚಪ್ಪಾಳೆ ಮೂಲಕ ಸ್ವಾಗತವನ್ನು ಕೋರಿ, ತಮಗೆಲ್ಲರಿಗೂ ಕೂಡ ಅವರ ಬಂಧು ಬಾಂಧವರು ಎಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ. ಎಲ್ಲರಿಗೂ ಕೂಡ ಅನಂತ ಶರಣಾರ್ಥಿಗಳನ್ನು ಸಮರ್ಪಣೆ ಮಾಡಿ, ವಿಶೇಷವಾಗಿ ಮುಳ್ಳಳ್ಳಿ 350 ಮನೆ ಇರುವಂತಹ ಒಂದು ಗ್ರಾಮ ಇದೆ, ಪುಟ್ಟ ಗ್ರಾಮ. ಇವತ್ತಿನ ದಿವಸ ನಾವೆಲ್ಲರೂ ಕೂಡ ಇವತ್ತಿನ ದಿವಸ ಬಹಳಷ್ಟು ಅದ್ಭುತವಾಗಿ ಎಲ್ಲ ಹಳ್ಳಿಗಳು ಕೂಡ ಇವತ್ತಿನ ದಿವಸ ಆಶ್ಚರ್ಯವಾಗಿವೆ. ಯಾಕೆ ಆಶ್ಚರ್ಯಗೊಂಡವಪ್ಪ ಅಂದ್ರೆ ಮುಳ್ಳಳ್ಳಿಯಲ್ಲಿ ನಡೆದಿರುವಂತ ಬಸವ ಪುರಾಣ ಬಹಳಷ್ಟು ಅದ್ಭುತವಾಗಿ ನ ಭೂತು ನ ಭವಿಷ್ಯತಿ ಅನ್ನುವಂತ ನಿಟ್ಟಿನಲ್ಲಿ ಸುವರ್ಣ ಅಕ್ಷರದಲ್ಲೇ ಬರೆದಿಡಬೇಕನ್ನುವಂತ ನಿಟ್ಟಿನಲ್ಲಿ ಈ ಕಾರ್ಯಕ್ರಮ ನ ಭೂತು ನ ಭವಿಷ್ಯತಿ ಆಗಿದೆ ಅನ್ನುವಂತ ಮಾತನ್ನು ಕೂಡ ಎಲ್ಲ ಭಕ್ತರು ಮಾತಾಡ್ತಾ ಇದ್ದಾರೆ ಅನ್ನುವಂತ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತಾ, ಈ ಊರಿನ ಎಲ್ಲ ಯುವಕರು, ಎಲ್ಲ ಹಿರಿಯರು, ನಮ್ಮೆಲ್ಲ ತಾಯಿಗಳು ಬಹಳಷ್ಟು ನಮ್ಮ ಚನ್ನವೀರೇಶ್ವರ ಅಜ್ಜನ ಸೇವೆಯನ್ನು ಬಹಳ ಪ್ರಾಂಜಲ ಮನಸ್ಸಿನಿಂದ ಅವರು ಮಾಡಿದ್ದಾರೆ ಅನ್ನುವಂತ ಒಂದು ಕಾರಣಕ್ಕಾಗಿ ಈ ಕಾರ್ಯಕ್ರಮ ಯಶಸ್ವಿ ಆಯ್ತು ಅನ್ನುವಂತ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಭಕ್ತರು ಮನಸ್ಸು ಮಾಡಿದ್ರೆ ಏನೆಲ್ಲವನ್ನೂ ಕೂಡ ಸಾಧನೆ ಮಾಡಬಹುದು ಅನ್ನೋದಕ್ಕೆ ನಮ್ಮ ಮುಳ್ಳಳ್ಳಿ ಭಕ್ತರೇ ಸಾಕ್ಷಿ ಅನ್ನುವಂತ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ನಮ್ಮ ಶಿವಯೋಗಿ ಅಜ್ಜವರು ಹೆಂಗೆ ಅವರ ವ್ಯಕ್ತಿತ್ವ ಇದೆ ಅಂದ್ರೆ, ಅವರ ಸರಳ ವ್ಯಕ್ತಿತ್ವ, ಯಾವುದೂ ಕೂಡ ಅವರು ಅಂತಿಂತ ಗೋಜಿಗೆ ಹೋಗಂಗಿಲ್ಲ, ಬಹಳಷ್ಟು ಸರಳ ವ್ಯಕ್ತಿತ್ವ ಹೊಂದಿರುವಂತವರು. ಎಲ್ಲರನ್ನೂ ಕೂಡ ಇವತ್ತಿನ ದಿವಸ ನಮ್ಮಂತ ಯುವ ಸ್ವಾಮಿಗಳಿಗೆ ನಮಗೆಲ್ಲ ಮಾರ್ಗದರ್ಶನವನ್ನು ಮಾಡೋದು, ಹೀಗಿರು ಅನ್ನುವಂತ ಒಂದಿಷ್ಟು ಮಾರ್ಗದರ್ಶನ, ಹೀಗೆಲ್ಲ ನಡ್ಕೊಳ್ಬೇಕು ಅನ್ನುವಂತ ಒಂದಿಷ್ಟು ನಮಗೆಲ್ಲ ತಿಳುವಳಿಕೆಯ ಆಶೀರ್ವಚನವನ್ನು ಕೂಡ ಅವರು ನಿರಂತರವಾಗಿ ನಮಗೆಲ್ಲ ಮಾಡ್ತಾ ಇದ್ದಾರೆ. ಆ ಹಿರಿಯ ಜೀವಿಗಳ ಒಂದು ಹಿರಿಯ ಗುರುಗಳು ನಮ್ಮ ಭಾಗದಲ್ಲಿ, ಅವರ ಒಂದು ಅಂತಃಕರಣ ನಮ್ಮ ಮೇಲೆ ಸದಾಕಾಲ ಇರಲಿ ಅನ್ನುವಂತ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ, ಇವತ್ತಿನ ದಿವಸ 16 ಜೋಡಿ ಸಂಸಾರ ಜೀವನಕ್ಕೆ ಅವರು ಇವತ್ತಿನ ದಿವಸ ಕಾಲಿಡ್ತಾ ಇದ್ದಾರೆ. ಹೇಗೆ ಒಂದು ಕಾರ್ ತೆಗೆದುಕೊಂಡು ಅಂದ್ರೆ ಒಂದು ಶೋರೂಮ್ ನಲ್ಲಿ ಅದು ಹೊರಗೆ ಹೋಗ್ಬೇಕಾಗಿತ್ತಂದ್ರೆ ಅದಕ್ಕೆಲ್ಲ ಲೈಸೆನ್ಸ್ ಬೇಕು. ಲೈಸೆನ್ಸ್ ಇಲ್ಲ ಅಂದ್ರೆ ಆ ಗಾಡಿ ಯಾರು ಕೂಡ ರೋಡ್ ಒಳಗೆ ಹೋಗಕ್ ಬಿಡಂಗಿಲ್ಲ. ಅದನ್ನ RTO ಸೈಡ್ ಗಾಡಿ ಹಾಸ್ತಾರೆ. ಹಾಗೆ ರೋಡ್ ಒಳಗೆ ಹೋಗ್ಬೇಕಾಗಿತ್ತಂದ್ರೆ ಲೈಸೆನ್ಸ್ ಹೆಂಗೆ ಗಾಡಿಗೆ ಬೇಕು, ಹಾಗೆ ಸಂಸಾರ ಜೀವನಕ್ಕೂ ಕೂಡ ಒಂದಿಷ್ಟು ಲೈಸೆನ್ಸ್ ಬೇಕು. ಹಾಗೆ ಇಲ್ಲಿರುವಂತ ಎಲ್ಲ ಪರಮ ಪೂಜ್ಯರು ಅವರಿಗೆ ಲೈಸೆನ್ಸ್ ಕೊಡಾಕ್ ಬಂದಾರೆ. ಇವತ್ತಿನ ದಿವಸ ಲೈಸೆನ್ಸ್ ಕೊಟ್ಟು ನಿಮ್ಮ ಜೀವನ ಯಶಸ್ವಿ ಆಗ್ಲಿ, ಸಂಸಾರ ಜೀವನ ಅಂತ ತಿಳ್ಕೊಂಡು ಲೈಸೆನ್ಸ್ ಏನಪ್ಪಾ ಅಂದ್ರೆ ತಲೆ ಕಟ್ಟಿರುವಂತ ಪಾಸಿಂಗ, ತಲೆ ಕಟ್ಟಿರುವಂತ ತಾಯಿಗೆ ದಂಡೆ, ತಾಯಿಗೆ ಕಾಲೊಳಗೆ ಹಾಕಿಕೊಂಡಿರುವಂತ ಕಾಲುಂಗ್ರ, ಅವನಿಗೆ ಹುಡುಗನ ಕೈಯಾಗ ಕಟ್ಟಿರುವಂತ ಸುರಗಿಕಾಯಿ, ಇವೆಲ್ಲವೂ ಕೂಡ ಲೈಸೆನ್ಸ್ ಇದ್ದಂಗೆ. ನಮ್ಮ ಭಾರತ ದೇಶದ ಭವ್ಯ ಪರಂಪರೆಯ ಒಂದು ಅದ್ಭುತವಾಗಿರುವಂತ ಒಂದು ಸಂಸ್ಕಾರದ ಒಂದು ಅದ್ಭುತವಾಗಿರುವಂತ ಒಂದು ದ್ಯೋತಕವು, ಅವನ್ನೆಲ್ಲವನ್ನು ಕೊಟ್ಟು ನೀನು ಮುಂದೆ ಚೆನ್ನಾಗಿ ಜೀವನವನ್ನು ಸಾಗಿಸು ಅಂತ ತಿಳ್ಕೊಂಡು ಇವತ್ತಿನ ದಿವಸ ಎಲ್ಲ ಹಾಗೆ ಅವರ ಜೀವನ, ಸಂಸಾರ ಜೀವನ ಸಸಾರವಾಗಿ ಸಾಗಲಿ ಅನ್ನುವಂತ ಆಶೀರ್ವಾದ ನಮ್ಮ ಲಿಂಗಾಲೇಶ್ವರ ಮಹಾಪೂಜ್ಯರು ಅವರಿಗೆಲ್ಲ ಆಶೀರ್ವಾದವನ್ನು ಮಾಡ್ತಾರೆ. ಲಿಂಗಾಲೇಶ್ವರ ಮಹಾಸ್ವಾಮಿಗಳು ಯಾವ ಕಾರ್ಯಕ್ರಮಕ್ಕೆ ಅವರು ಮುಂಚೂಣಿಯೊಳಗೆ ನಿಂದಿರ್ತಾರ, ಆ ಕಾರ್ಯಕ್ರಮ ಎಲ್ಲ ಯಶಸ್ವಿ ಆಗುವ ಅನ್ನೋದಕ್ಕೆ ಬಹಳಷ್ಟು ನಿದರ್ಶನಗಳಿದಾವೆ. ಅಂತಹ ನಿದರ್ಶನದಲ್ಲಿ ನಮ್ಮ ಮುಳ್ಳಳ್ಳಿ ಕಾರ್ಯಕ್ರಮನೂ ಕೂಡ ಅದು ಅದ್ಭುತವಾಗಿರುವಂತಹ ಒಂದು
ಸಾಕ್ಷಿ ಅನ್ನುವಂತ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತಾರೆ. ಅವರು ಎಷ್ಟು ನಮ್ಮ ಮುಳ್ಳಳ್ಳಿ ಅಜ್ಜರ ಮೇಲೆ ಬಹಳ ಪ್ರೀತಿ, ಅವರ ಮೇಲೆ ಬಹಳಷ್ಟು ಅವರನ್ನ ಬಹಳ ಪ್ರೀತಿಯಿಂದ ಕಾಣುವಂತವರು. ಅವರಿಗೆ ಒಂದು ಆಕಸ್ಮಿಕವಾಗಿ ಅವರಿಗೆ ಆಕ್ಸಿಡೆಂಟ್ ಆದಂತ ಸಂದರ್ಭದಲ್ಲಿ ತಮ್ಮ ಮಠದಲ್ಲೇನೆ ಅವರನ್ನು ಇಟ್ಕೊಂಡು ಅವರನ್ನ ಸಾಕಿ ಸಲುವಿ ಅವರ ಮಠದ ಕಾರನ್ನೇ ಕೊಟ್ಟು ಅವರಿಗೆ ಒಂದು ಅದ್ಭುತವಾಗಿರುವಂತಹ ಒಂದು ಆಶೀರ್ವಾದವನ್ನು ಕೂಡ ಅವರು ಮಾಡಿದ್ದಾರೆ ಅಂದರೆ ತಪ್ಪಿಲ್ಲ. ಅಂತಹ ವ್ಯಕ್ತಿತ್ವ ಅದು ನಮ್ಮ ಲಿಂಗಾಲೇಶ್ವರ ಮಹಾಪೂಜ್ಯರದು ಅನ್ನುವಂತ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಲಿಂಗಾಲೇಶ್ವರ ಮಹಾಸ್ವಾಮಿಗಳು ಒಂದು ಮಠ ಅಲ್ಲ, ಎಲ್ಲ ಮಠಗಳಿಗೂ ಕೂಡ ಆಶೀರ್ವಾದ ಮಾಡುವಂತ ಒಂದು ತಾಕತ್ತು ಅದು ನಮ್ಮ ಸೆರಹಟ್ಟಿ ಜಗದ್ಗುರು ಮಹಾಫಕೀರೇಶ್ವರ ನಮ್ಮ ಲಿಂಗಾಲೇಶ್ವರ ಅಜ್ಜವರಿಗೆ ಸಲ್ಲತಾ ಇದೆ ಅನ್ನುವಂತ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಅಂತಹ ಜಗದ್ಗುರುಗಳನ್ನು ಪಡೆದ ನಾವೇ ಧನ್ಯರು ಅನ್ನುವಂತ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಇಲ್ಲಿ ತಿಳಿಸ್ಲಿಕ್ಕೆ ಇಚ್ಛೆ ಪಡ್ತಾ, ಅವರು ಇವತ್ತಿನ ದಿವಸ ಸಂಸಾರ ಜೀವನಕ್ಕೆ ಇಲ್ಲಿ ಕಾಲಿಡ್ತಾ ಇದ್ದಾರೆ. ಅವರ ಇಬ್ಬರು ಗಂಡ ಹೆಂಡತಿ ಖುಷಿಯಾಗಿರ್ಲಿ. ಮುಂದಿನ ಹೆಜ್ಜೆ ಏನಪ್ಪಾ ಅಂದ್ರೆ ಅವರ ಮನೆಯಲ್ಲಿರುವಂತ ತಂದೆ ತಾಯಿಗಳನ್ನು ಕೂಡ ಪ್ರೀತಿಯಿಂದ ಅವರನ್ನ ಸಾಕುವಂತ ಒಂದು ಪ್ರಯತ್ನವನ್ನು ಮಾಡಬೇಕು. ಅಂದಾಗ ಮಾತ್ರ ಇಲ್ಲಿ ಮಠದೊಳಗ ಇಲ್ಲಿ ಬಸವ ಪುರಾಣದಲ್ಲಿ ಮದುವೆ ಆಗಿದ್ದು ಕೂಡ ಒಂದು ಸಾರ್ಥಕ ಅನ್ನುವಂತ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಅಂತಹ ಕಾರ್ಯಕ್ಕೆ ಅವರು ಸಾಕ್ಷಿಯಾಗಿರಿ ಅನ್ನುವಂತ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ, ಮುಳ್ಳಳ್ಳಿ ಮಹಾಮಠದಲ್ಲಿ ನಡೆದಿರುವಂತಹ ಗುರುವಿನ ಗುಲಾಮನಾಗುವ ತನಕ ದೊರೆಯದನ್ನ ಮುಕ್ತಿ ಅಂತ ಹೇಳ್ತಾರೆ. ಮುಳ್ಳಳ್ಳಿ ಒಳಗೆ ಏನು ಕಾರ್ಯಕ್ರಮ ನಡೆದ ಅದಕ್ಕೆಲ್ಲ ಯಾರು ದಾನವನ್ನು ಮಾಡಿರಿ, ಒಂದು ಪಟ್ಟು ನೀವು ಮುಳ್ಳಳ್ಳಿ ಅಜ್ಜಗ ದಾನ ಮಾಡಿರ್ಬೋದು, 100 ಪಟ್ಟು ನಿಮಗೂ ಕೊಟ್ಟೆ ಕೊಡ್ತಾನ ಅನ್ನುವಂತ ನಂಬಿಕೆಯನ್ನು ನೀವೆಲ್ಲರೂ ಕೂಡ ಇಡಿ ಅನ್ನುವಂತ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಗುರು ಹರ ಮುನಿದರು ಗುರು ಕಾಯನು ಅಂತ ಹೇಳ್ತಾರೆ. ಹರ ಸಿಟ್ಟಿಗೆ ಬಂದ್ರು ಗುರು ಎಂದೂ ಕೂಡ ಸಿಟ್ಟಿಗಳಂಗಿಲ್ಲ, ನಮಗೆ ಆಶೀರ್ವಾದವನ್ನು ಮಾಡ್ತಾರೆ. ಅದಕ್ಕೆ ನೀವೇನು ಪ್ರಾಂತ್ಯ ಮನಸ್ಸಿನಿಂದ ಏನು ಸೇವೆ ಮಾಡಿರಿ, ಆ ಸೇವೆಗೆ ನಮ್ಮ ಶಿವಯೋಗಿ ಮಹಾಸ್ವಾಮಿಗಳು ಅದಕ್ಕೆ ಎಲ್ಲರಿಗೂ ಕೂಡ ಆಶೀರ್ವಾದವನ್ನು ಅವರು ನಿರಂತರವಾಗಿ ನಿಮ್ಮ ಜೊತೆ ಇರ್ತಾರ ಅನ್ನುವಂತ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ತಮ್ಮೆಲ್ಲರಿಗೂ ಕೂಡ ತಿಳಿಸಿ, ಇನ್ನು ಬಹಳಷ್ಟು ಮಾತನಾಡೋದಿದೆ. ಅದರ ಜಗದ್ಗುರು ಮಹಾಸನ್ನಿಧಿಯವರ ಆಶೀರ್ವಚನನೇ ನಮ್ಮೆಲ್ಲರಿಗೂ ಕೂಡ ಒಂದು ನಮ್ಮ ಜೀವನಕ್ಕೆ ದಾರಿ ದೀಪ ಅನ್ನುವಂತ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ, ಕಂಗಾಲಾದವರಿಗೆ ಒಂದು ಮಾತು ಐತಿ, ಕಂಗಾಲಾದವರಿಗೆ ಲಿಂಗಾಲೇಶ್ವರ ಅಜ್ಜರ ಆಶೀರ್ವಾದನೇ ನುಡಿನೇ ಎಲ್ಲರಿಗೂ ಒಂದು ಆಶಾ ಕಿರಣ ಅನ್ನುವಂತ ಮಾತು ಎಂದೂ ಕೂಡ ಅದು ಸುಳ್ಳಾಗಿಲ್ಲ. ಅವರ ಮಾರ್ಗದರ್ಶನದಿಂದ ಯಾರು ಹೋಗಿದ್ದಾರೆ ಅವರೆಲ್ಲರೂ ಕೂಡ ಉತ್ತಂಗಕ್ಕೆ ಬೆಳೆದಿದ್ದಾರೆ ಅನ್ನುವಂತ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ, ಅಂತಹ ಪರಮಪೂಜ್ಯ ಜಗದ್ಗುರುಗಳ ಆಶೀರ್ವಾದ ನಮ್ಮ ಮೇಲೆ ನಿಮ್ಮ ಮೇಲೆ ಸದಾಕಾಲ ಇರಲಿ ಅನ್ನುವಂತ ಮಾತನ್ನು ಕೂಡ ಸಂದರ್ಭದಲ್ಲಿ ಹೇಳಿ, ತಮ್ಮೆಲ್ಲರಿಗೂ ಕೂಡ ಒಳ್ಳೆಯದಾಗ್ಲಿ ಶುಭವಾಗಲಿ ಅಂತ ಆಶಿಸಿ ನಮ್ಮ 4 ಮಾತಿಗೆ ವಿರಮಿಸ್ತಾ ಇದ್ದೀನಿ. ಜೈ ಗುರು ಬಸವೇಶ್. ಕಾರ್ಯಕ್ರಮದ ಆಶೀರ್ವಾದ ನೀಡಿರ್ತಕ್ಕಂಥ ಅಭಿನವ ಬಸವರಾಜರ ಧನ್ಯವಾದಗಳು. ಪರಮ ಪೂಜ್ಯರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಮುಳ್ಳಳ್ಳಿಯ ಪರಮ ಪೂಜ್ಯರು ನೆರವೇರಿಸಬೇಕು. ಇದೀಗ ತಾನೇ ಆಗಮಿಸಿರ್ತಕ್ಕಂತಹ ಶ್ರೀ ಸದಾನಂದ ಡಂಗ್ನವರ್ ಕಾಂಗ್ರೆಸ್ ಧುರೀಣರು, ಇವರಿಗೂ ಸಹಿತ ಈ ಕಾರ್ಯಕ್ರಮಕ್ಕೆ ತುಂಬ ಹೃದಯದಿಂದ ಸ್ವಾಗತ ಕೋರುತ್ತೇನೆ. ಸ್ವಾಗತ, ಸುಸ್ವಾಗತ. ಪೂರ್ವಭಾವಿ ಸಭೆಯಲ್ಲಿ ಪರಮ ಪೂಜ್ಯ ಲಿಂಗಾಲೇಶ್ವರ ಅಪ್ಪಾಜಿಯವರು ವಯಸ್ಸಿನಿಂದ ಇಲ್ಲಿವರೆಗೂ ಸಹಿತ ಶ್ರೀಮಠದ ಪರವಾಗಿ ಬಸವ ಪುರಾಣ ಕಾರ್ಯಕ್ರಮದ ಪರವಾಗಿ ಅಭಿನವ ಬಸವರಾಜನವರಿಗೆ ಅನಂತ ಧನ್ಯವಾದಗಳು. ಇನ್ನು ಶಿವಾನಂದ ಮಠದ ಪರಮ ಪೂಜ್ಯರಿಗೂ ಸಹಿತ ಮುಳ್ಳಳ್ಳಿಯ ಪರಮ ಪೂಜ್ಯರು ಗೌರವದ ಶ್ರೀರಕ್ಷೆಯನ್ನು ನೀಡ್ತಾ ಇದ್ದಾರೆ. ಅಭಿನವ ಬಸವರಾಜನವರಿಂದ ಮುಳ್ಳಳ್ಳಿಯ ಪರಮ ಪೂಜ್ಯರಿಗೆ ಗೌರವ ಸಮರ್ಪಣಾ ಕಾರ್ಯಕ್ರಮ. ಪೂಜ್ಯರಿಗೂ ಸಹಿತ ಮುಳ್ಳಳ್ಳಿಯ ಪರಮ ಪೂಜ್ಯರು ಗೌರವವನ್ನು ಸಲ್ಲಿಸ್ತಾ ಇದ್ದಾರೆ. ಇನ್ನು ಕೆಲವೇ ನಿಮಿಷದಲ್ಲಿ ಕಾರ್ಯಕ್ರಮ ಮುಕ್ತಾಯವಾಗುವುದು. ದಯವಿಟ್ಟು ಅಲ್ಲೇ ಕುಳಿತು ಪೂಜ್ಯ
ದಿಂಗಾಲೇಶ್ವರ ಅಪ್ಪಗಳ ಆಶೀರ್ವಚನ ಇರ್ತದೆ. ಆದ ಕಾರಣ ಎಲ್ಲರೂ ಕೂತ್ಕೊಂಡು ಕುಂದಗೋಳದ ಪರಮ ಪೂಜ್ಯ ಶ್ರೀ ಶಿವಾನಂದ ಮಹಾಸ್ವಾಮಿಗಳು ಶಿವಾನಂದ ಮಠ ಕುಂದಗೋಳ ಪರಮ ಪೂಜ್ಯರಿಗೆ ಮಳವಳ್ಳಿಯ ಪರಮ ಪೂಜ್ಯರು ಗೌರವವನ್ನು ಸಲ್ಲಿಸ್ತಾ ಇದ್ದಾರೆ. ಅದೇ ರೀತಿಯಾಗಿ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂಥ ಶ್ರೀ ಚಂದ್ರಶೇಖರ್ ಜುಟ್ಟಲ್ ಇವರಿಗೂ ಸಹಿತ ಪರಮ ಪೂಜ್ಯರಿಂದ ಆಶೀರ್ವಾದ. ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂಥ ಹುಬ್ಬಳ್ಳಿಯ ಶ್ರೀ ಪ್ರಕಾಶಣ್ಣ ಬೆಂಡಿಗೇರಿ ಇವರಿಗೂ ಸಹಿತ ಪರಮ ಪೂಜ್ಯರು ಸನ್ಮಾನವನ್ನು ನೆರವೇರಿಸಬೇಕು. ನಂತರದಲ್ಲಿ ಸಾಮೂಹಿಕ ವಿವಾಹ ಕಾರ್ಯಕ್ರಮಕ್ಕೆ ತಾಳೆಯನ್ನ ಶ್ರೀ ಜಗದೀಶ್ ಬೂದಿಯಾ, ಈಗ ಕಾನೂನಿನ ದೇಣಿಗೆಯಾಗಿ ನೀಡಿರ್ತಕ್ಕಂಥ ಶ್ರೀ ಸಂತೋಷ್ ಅರಕ್ಷಾಲಿ ಕಾಳಿಕಾ ಜ್ಯುವೆಲರಿ ವರ್ಕ್ಸ್ ಯರಗುಪ್ಪಿ ಇವರಿಗೂ ಸಹಿತ ಪರಮ ಪೂಜ್ಯರಿಂದ ಗೌರವ ಸಮರ್ಪಣೆ. ಶ್ರೀ ಚಂದ್ರಶೇಖರ್ ಜುಟ್ಟಲ್ ಇವರಿಗೂ ಸಹಿತ ಇನ್ನು ತಾಳೆಯನ್ನ ದೇಣಿಗೆಯಾಗಿ ನೀಡಿರ್ತಕ್ಕಂಥ ಶ್ರೀ ಜಗದೀಶ್ ಬೂದಿಯಾ ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಶ್ರೀ ಸದಾನಂದ ಬೆಂಗಳೂರು 2 ನಿಮಿಷ ಮಾತಾಡ ಸರಿ ಆಗ. ಮುಳ್ಳಳ್ಳಿ ಗ್ರಾಮದಲ್ಲಿಂದು ಪರಮ ಪೂಜ್ಯರ ದಿಂಗಾಲೇಶ್ವರ ಮಹಾಸ್ವಾಮಿಗಳ ನೇತೃತ್ವದಲ್ಲಿ ಸಾಮೂಹಿಕ ವಿವಾಹ ನಡೆದಂತ ಎಲ್ಲ ಗೆದ್ದಂತ ಎಲ್ಲ ಪರಮ ಪೂಜ್ಯರ ಪಾದರವಿಂದಗಳಲ್ಲಿ ಭಕ್ತಿಪೂರ್ವಕವಾಗಿ ನಮಸ್ಕರಿಸುತ್ತಾ ವೇದಿಕೆ ಬಿದ್ದಂತ ಎಲ್ಲ ಸಮಸ್ತ ಹಿರಿಯರೇ, ಯುವಕ ಮಿತ್ರರೇ, ಅಕ್ಕ ತಂಗಿರೇ, ತಾಯಂದಿರೇ ಹಾಗೂ ದಾಂಪತ್ಯ ಜೀವನಕ್ಕೆ ಗಂಡ ಹೆಂಡತಿ ಜೊತೆಯಾಗಿ ಹೊಸ ಜೀವನಕ್ಕೆ ಕಾಯುತ್ತ ಎಲ್ಲ ನವ ದಂಪತಿಗಳೇ, ಬಂಧುಗಳೇ, ಮಾಧ್ಯಮದ ಮಿತ್ರರೇ, ಇವತ್ತು ಬಹುಶಃ ತಾವೆಲ್ಲರೂ ಸೌಭಾಗ್ಯವಂತರು. ಇಷ್ಟೊಂದು ದೈವದ ಮಧ್ಯೆ ಇಷ್ಟೊಂದು ಪೂಜ್ಯರ ಆಶೀರ್ವಾದದೊಂದಿಗೆ ತಾವು ನೂತನವಾಗಿ ದಾಂಪತ್ಯ ಜೀವನಕ್ಕೆ ಕಾಲಿಡ್ತಿದ್ರಿ. ಬಹುಶಃ ನಮ್ಮ ಮುಳ್ಳಳ್ಳಿ ಅಜ್ಜರು ಚೌಡೇಶ್ವರ ಸ್ವಾಮಿಯವರು ಈ ಭಾಗದ ಜನಕ್ಕೆ ಅನುಕೂಲ ಆಗಲಿ, ಬರೀ ನಾವು ಮನ್ಯಾಗ ನಾವು ಮದುವೆ ಆದ್ರೆ ಒಬ್ಬರು ಇಬ್ರು ಅಣ್ಣ ತಮ್ಮ ಅಣ್ಣ ತಂಗಿ ಮದುವೆ ಆಗ್ತೇವೆ. ಈ ದೈವದ ಮಧ್ಯೆ ಇಷ್ಟೊಂದು ಪೂಜ್ಯರ ಆಶೀರ್ವಾದದೊಂದಿಗೆ ತಾವು ದಾಂಪತ್ಯ ಜೀವನ ಕಾಲಿಡ್ತಾರೆ. ನಿಜವಾಗಿಯೂ ತಾವು ಸೌಭಾಗ್ಯವಂತರು. ಬರುವ ದಿನಮಾನಗಳಲ್ಲಿ ಆ ಭಗವಂತ ಎಲ್ಲ ಪೂಜ್ಯರ ಆಶೀರ್ವಾದದೊಂದಿಗೆ ತಮ್ಮ ಬಾಳಿ ಸುಖ, ಶಾಂತಿ, ಸಮೃದ್ಧಿ, ಆಯುಷ್, ಆರೋಗ್ಯ ಆ ಭಗವಂತ ದಯಪಾಲಿಸಲಿ. ಜೀವನದಕ್ಕೂ ತಾವು ಬಹಳ ಸಂತೋಷದಿಂದ ತಮ್ಮ ಪಾಲಕ ಜೊತೆಗೆ, ನೆರೆಯವರ ಜೊತೆಗೆ ಬಹಳ ಸಂತೋಷದಿಂದ ಬಾಳ್ರಾಗಿ ಅಂತೇಳಿ ತಮ್ಮೆಲ್ಲ ಶುಭ ಕೋರುತ್ತಾ ಬರುವ ತೀರ್ಮಾನಗಳಲ್ಲಿ ನಮ್ಮ ದೇಶ ಶಿಕ್ಷಕರಿಂದ ಹಾಗೂ ನಮ್ಮೆಲ್ಲ ನಮಗ ಆಶೀರ್ವಾದ ಮಾಡುವಂತ ಎಲ್ಲ ಪೂಜ್ಯರ ಆಶೀರ್ವಾದದೊಂದಿಗೆ ನಮ್ಮೆಲ್ಲರ ಬಾಳಲ್ಲಿ ಹೊಸ ಬದುಕಲ್ಲಿ ಬರುವ ಯುಗಾದಿ ಹಬ್ಬ ನಮ್ಮೆಲ್ಲರಿಗೂ ಒಳಿತನ ಮಾಡಲಿ ಹಾಗೆ ಅಂತೇಳಿ ಶುಭ ಕೋರುತ್ತಾ ನನ್ನನ್ನು ಕೂಡ ಇವತ್ತ ಈ ಒಂದು ಒಳ್ಳೆಯ ಕಾರ್ಯಕ್ರಮದಲ್ಲಿ ಸಾಮೂಹಿಕ ವಿವಾಹ ಅಂದ್ರೆ ಬಹಳ ಪುಣ್ಯದ ಕೆಲಸ. ಇಂಥ ಒಂದು ಒಳ್ಳೆಯ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಅವಕಾಶ ಮಾಡಿಕೊಟ್ಟಂತ ನಮ್ಮ ಮುಳ್ಳಳ್ಳಿ ಅಜ್ಜರಿಗೆ, ಎಲ್ಲ ಸಂಘಟಕರಿಗೆ, ವೇದಿಕೆ ಇದ್ದಂತ ವಿಶೇಷವಾಗಿ ಎಲ್ಲ ಪೂಜ್ಯರಿಗೆ ಮತ್ತೊಂದು ನಮಸ್ಕರಿಸಿ ಅವಕಾಶಕ್ಕಾಗಿ ಧನ್ಯವಾದ ಹೇಳ್ತಾ ನನ್ನ ಮಾತು ಮುಗಿಸಿ. ಜೈ ಹಿಂದ್, ಜೈ ಭಾರತ್ ಮಾತೆ. ಕಾರ್ಯಕ್ರಮವನ್ನು ಉದ್ದೇಶಿಸಿ ಶ್ರೀ ಸದಾನಂದ ಬೆಂಗಳೂರು ಮಾತಾಡಿದರೆ ಅವರಿಗೆ ಧನ್ಯವಾದಗಳು. ಇನ್ನು ನಿರಂತರ 21 ದಿನಗಳ ಕಾಲ ಬಸವ ಪುರಾಣದ ಬಗ್ಗೆ ಜ್ಞಾನದ ಅಮೃತವನ್ನು ಉಣಬಡಿಸಿರ್ತಕ್ಕಂತಹ ಶ್ರೀ ಶಿವಾನಂದ ಮಹಾಸ್ವಾಮಿಗಳು ಅಂತಿಮೋದ ಮತ್ತು ಆಡಿ ಪರಮ ಪೂಜ್ಯರ ಆಶೀರ್ವಚನವನ್ನು ನೀಡ್ತಾ ಇದ್ದಾರೆ.
ಇವತ್ತಿನ ಸಾಮೂಹಿಕ ವಿವಾಹ ಕಾರ್ಯಕ್ರಮಕ್ಕೆ ತಾಳಿಯನ್ನ ದೇಣಿಗೆಯಾಗಿ ನೀಡಿರ್ತಕ್ಕಂತಹ ಶ್ರೀ ಜಗದೀಶ್ ಪೂಜಾ ಇವ್ರಿಗೂ ಸಹಿತ ಪರಮ ಪೂಜ್ಯರು ಆಶೀರ್ವಾದವನ್ನ ದಯಪಾಲಿಸಬೇಕು. ಇವತ್ತಿನ ದಿನದ ಸಾಮೂಹಿಕ ವಿವಾಹ ಕಾರ್ಯಕ್ರಮಕ್ಕೆ ತಾಳಿ ದೇಣಿಗೆಯಾಗಿ ನೀಡಿರ್ತಕ್ಕಂತಹ ಶ್ರೀ ಜಗದೀಶ್ ಪೂಜಾ ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಯರಗುಪ್ಪಿ ಇವರಿಗೆ ಶ್ರೀ ಪರಮ ಪೂಜ್ಯ ಮಣ್ಣಿರಂಜನ ಪ್ರಣವ ಸ್ವರೂಪಿ ಫಕೀರ ದಿಂಗಾಲೇಶ್ವರ ಮಹಾಸ್ವಾಮಿಗಳು, ಫಕೀರೇಶ್ವರ ಸಂಸ್ಥಾನ ಮಠ ಶಿರಟ್ಟಿ ಬಾಲಿಹೊಸು ಪರಮ ಪೂಜ್ಯರು ಸನ್ಮಾನ ಕಾರ್ಯಕ್ರಮವನ್ನು ನೀಡುವುದರ ಜೊತೆಗೆ ಆಶೀರ್ವದಿಸ್ತಾ ಇದ್ದಾರೆ. ಜಗದೀಶ್ ಪೂಜಾಳ್ ಅವರಿಗೆ ಸಿರಿಮಠದ ಪರವಾಗಿ ಅನಂತ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇವೆ. ಶಿವಯೋಗಿ ಶಾಸ್ತ್ರಿಗಳು ಸಂಸ್ಥೆ ಇವರು ವೇದಿಕೆ ಮೇಲೆ ಬಂದು ಪರಮ ಪೂಜ್ಯರಿಂದ ಸನ್ಮಾನವನ್ನು ಸ್ವೀಕರಿಸಬೇಕು. ಶ್ರೀ ವೀರಭದ್ರಯ್ಯ ಹಿರೇಮಠ್ ಇವರು ಸಹಿತ ಪರಮ ಪೂಜ್ಯರಿಂದ ಆಶೀರ್ವಾದ ಪಡ್ಕೊಳ್ಬೇಕು. ಶ್ರೀ ಮಹಾಸ್ವಾಮಿಗಳವರಿಗೆ ಅನಂತ ಧನ್ಯವಾದಗಳು. ಈಗ ಈ ಕಾರ್ಯಕ್ರಮದ ಶ್ರೀ ಶಿವಾನಂದ ಮಹಾಸ್ವಾಮಿಗಳು ಅಂತಿಮದ ಮತ್ತು ಆಡಿ ಪರಮ ಪೂಜ್ಯರ ಆಶೀರ್ವಚನವನ್ನ ನೀಡಬೇಕು. ಬಸವಾದಿ ಪ್ರವರ್ತರನ್ನ ಸ್ಮರಣೆ ಮಾಡ್ತಾ ಇವತ್ತಿನ ಈ ಸಮಾರಂಭದ ಸಾನ್ನಿಧ್ಯ ವಹಿಸಿರ್ತಕ್ಕಂತಹ ಫಕೀರ ದಿಂಗಾಲೇಶ್ವರ ಮಹಾಸ್ವಾಮಿಗಳವರಲ್ಲಿ ಭಕ್ತಿಯ ಶರಣುಗಳ ವಿರಕ್ತ ಮಠದ ಪೂಜ್ಯರಲ್ಲಿ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಪೂಜ್ಯರಲ್ಲಿ ಶರಣುಗಳನ್ನು ಹೇಳ್ತಾ, ಯಾವತ್ತು ಗಣ್ಯರೇ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತಕ್ಕಂಥ ನವ ವಧುವರರೇ, ಅವರ ಬಂಧು ಬಳಗವೇ, ಸ್ವಲ್ಪ ಎಲ್ಲರೂ ಕೂತ್ಕೊಳ್ರಿ. ಒಂದು 5 ನಿಮಿಷ ಇಲ್ಲಿ ಮುಂದೆ ಏನಿದ್ದೀರಿ ಸ್ವಲ್ಪ ಕೂಡ್ರಿ, ಎಲ್ಲರೂ ಕೆಳಗೆ ಕೂಡ್ರಿ. ನೀವು ಕೂಡುತ್ತಾನ ಮಾತಾಡೋದಿಲ್ಲ, ನಾನು ಕೆಳಗೆ ಕೂಡ್ರಿ. ಒಂದು 5 ನಿಮಿಷ ಕೂಡ್ರಿ, ಎಲ್ಲರೂ ಕೆಳಗೆ ಕೂಡ್ರಿ. ಇಲ್ಲಿಯವರೆಗೆ ಈ ವೇದಿಕೆ ಮೇಲೆ ಸಾಮೂಹಿಕ ಉಚಿತ ವಿವಾಹ ಕಾರ್ಯಕ್ರಮಗಳು ನಡೆಕೊಂಡು ಬಂದಿದ್ದಾವೆ. ವಿವಾಹ ಬಂಧನ, ಮದುವೆ ಅನ್ನುವಂಥ ಒಂದು ವ್ಯವಸ್ಥೆ ಏನಿದೆ, ನಮ್ಮ ನಾಡಿನ ಸಾಂಸ್ಕೃತಿಕ ಹಿನ್ನೆಲೆಯನ್ನ ಗಟ್ಟಿಗೊಳಿಸಿದ್ದೇ ಮದುವೆ ಅನ್ನುವಂಥ ಒಂದು ವ್ಯವಸ್ಥೆ. ಇವತ್ತ ಅರ್ಥ ಮಾಡ್ಕೊಳ್ಬೇಕು, ಇಡೀ ಪ್ರಪಂಚಕ್ಕ ಹೇಳಬಹುದಾದಂತಹದ್ದು, ಆದರ್ಶ ಅಂತ ತಿಳಿಸಬಹುದಾದಂತಹ ಯಾವುದಾದ್ರೂ ಒಂದು ವ್ಯವಸ್ಥೆ ಇದ್ರೆ ಅದು ಭಾರತದ ವಿವಾಹ ಪದ್ಧತಿ ಇಡೀ ವಿಶ್ವಕ್ಕೆ ಆದರ್ಶ ಆಗುವಂತಹದ್ದು. ಅದರೊಳಗ ಇಲ್ಲಿ ಏನು ಸಾಮೂಹಿಕ ಉಚಿತ ವಿವಾಹ ನಡೆದಿದ್ದಾವೆ, ಬಹುಶಃ ಮದುವೆಗಾಗಿ ಬಹಳಷ್ಟು ಜನ ಖರ್ಚು ಮಾಡಿಕೊಂಡು ಸಾಲ ಸೋಲ ಮಾಡಿಕೊಂಡು ನೋವು ಪಡೋದನ್ನ ನಾವು ಕಾಣ್ತೀವಿ. ಬಹುಶಃ ನಮ್ಮ ಮಠಗಳು ಎಷ್ಟು ಒಳ್ಳೆ ಕೆಲಸ ಮಾಡಿ ನಮ್ಮ ಜನ ಮದುವೆಗಾಗಿ ಸಾಲ ಮಾಡಿ ಕಷ್ಟವನ್ನು ಪಡಬಾರದು, ಅವರ ಜೀವನ ಸುಗಮವಾಗಿರಬೇಕು ಅನ್ನೋ ದೃಷ್ಟಿಯಿಂದ ಎಲ್ಲವನ್ನ ವ್ಯವಸ್ಥೆ ಕಲ್ಪಿಸಿ ಇವತ್ತ ಸಾವಿರಾರು ಜನರ ಸಮ್ಮುಖದೊಳಗ ಅವ್ರ ವಿವಾಹ ನಡೀತಿದ್ರೆ ನೋಡ್ರಿ, ಇಷ್ಟೆಲ್ಲಾ ಪೂಜ್ಯರನ್ನ ಕರೆಸಿ ಎಲ್ಲರನ್ನು ಕರೆಸಿ ಎಲ್ಲರಿಗೂ ಎಲ್ಲಿ ಮಾಡಕ್ ಸಾಧ್ಯ ಆಗ್ತದ. ಆದ್ರೆ ಈ ಒಂದು ಕಾರ್ಯದೊಳಗ ಅವರ ಉಚಿತ ಸಾಮೂಹಿಕ ವಿವಾಹಗಳನ್ನು ನಡೆಸುವ ಮೂಲಕ
ಎಷ್ಟು ದೊಡ್ಡ ಕೆಲಸ ಮಾಡಕತ್ತಾರ ಅಂತಂದ್ರೆ ಆ ದಂಪತಿಗಳು ಹೆಮ್ಮೆ ಪಡಬೇಕು. ಅವರ ಜೀವನದೊಳಗ ಇಷ್ಟು ಅದ್ದೂರಿಯಾದ ವಿವಾಹ ನಡೆದಿರ್ತಕ್ಕಂಥ ಸಂದರ್ಭ ಎಂದು ಮರಿಲಾರದಂತಹದ್ದು ಅನ್ನೋದನ್ನ ನಾವು ಈ ಸಂದರ್ಭದೊಳಗೆ ಗಮನಿಸ್ಬೇಕು. ಸ್ವಾಮಿ ವಿವೇಕಾನಂದರು ವಿದೇಶಕ್ಕೆ ಹೋಗಿರ್ತಾರೆ. ಅಲ್ಲಿ ಒಬ್ಬ ಹೆಣ್ಮಗಳು ತನ್ನ ಗಂಡನ ಸಮಾಧಿಗೆ ಗಾಳಿ ಹಾಕ್ತಿರ್ತಾಳ. ವಿವೇಕಾನಂದರಂದ್ರು, ನಮ್ಮ ರಾಷ್ಟ್ರದೊಳಗ ನಮ್ಮ ದೇಶದೊಳಗ ಗಂಡ ಇದ್ದಾಗ ಸೇವಾ ಮಾಡೋದು ಕೇಳಿವಿ, ಪತಿಭಕ್ತಿ ಕೇಳಿವಿ, ಎಲ್ಲ ಕೇಳಿವಿ. ಆದ್ರೆ ವಿದೇಶದೊಳಗೆ ಎಷ್ಟು ಮುಂದುವರೆದಾರಲ್ಲ, ಗಂಡನ ಸಮಾಧಿಗೆ ಹಾಕಿ ಗಾಳಿ ಹಾಕ್ತಾಳಂದ್ರೆ ಗಂಡನ ಮೇಲೆ ಎಷ್ಟು ಭಕ್ತಿ ಇರಬೇಕು. ಬಹಳ ಆಶ್ಚರ್ಯ ಆಗಿ ಕೇಳಿದ್ರು ವಿವೇಕಾನಂದರು, ಎಷ್ಟು ಪ್ರೀತಿ ಇದೀವ, ಎಷ್ಟು ಭಕ್ತಿ ಇದೀನಿ ನಿನ್ನ ಗಂಡನ ಮೇಲೆ, ಗಂಡ ಸತ್ತ ಮೇಲೆ ಗಂಡನ ಸಮಾಧಿಗೆ ಗಾಳಿ ಹಾಕ್ತಿ ಅಂದ್ರೆ ಎಷ್ಟು ದೊಡ್ಡ ಮನಸ್ಸಿನಿಂದ ಅಂತ ಕೇಳಿದ್ರು. ಅವಾಗ ಕೇಳು, ನಮ್ಮಿಬ್ಬರ ನಡುವೆ ಒಂದು ಅಗ್ರಿಮೆಂಟ್ ಆಗಿತ್ತು ಅಂದ್ಲಕ್ಕಿ. ಏನ್ರಿ, ನಮ್ಮಿಬ್ಬರ ನಡುವೆ ಒಂದು ಅಗ್ರಿಮೆಂಟ್ ಆಗಿತ್ತು. ಏನದ ಅಗ್ರಿಮೆಂಟ್ ಅಂತಂದ್ರೆ, ಯಾರ ಮೊದಲು ಸಾಯ್ಲಿ, ಸತ್ತ ಮೇಲೆ ಅವ್ರ ಕೊನೆ ಪಕ್ಷ ಅವ್ರ ಸಮಾಧಿ ಆರು ತನಕಾರೆ ಇನ್ನೊಂದು ಮದುವೆ ಮಾಡ್ಕೊಳಂಗಿಲ್ಲ ಅಂತ ಹೇಳಿ ಅಗ್ರಿಮೆಂಟ್ ಆಗಿತ್ತು. ಅದಕ್ಕೀಗ ಅವ್ರು ಸತ್ತಾನ, ಅದಕ್ಕ ಸಮಾಧಿ ಆಗೈತಿ, ದೌಡ್ ಆರ್ಬೇಕು, ಅದಕ್ಕೆ ಗಾಳಿ ಹಾಕಿ ಆರ್ಸಾಕತ್ತೀನಿ, ನಾ ಇನ್ನೊಂದು ಬೇರೆ ಮದುವೆ ಮಾಡ್ಕೊಳ್ಳೋದೈತಿ, ಅದಕ್ಕೆ ಅವಸರ ಮಾಡಕತ್ತೀನಿ ಅಂತ ಅಂದಳ. ಆದ್ರೆ ನೆನಪಿಟ್ಕೊಳ್ರಿ, ವಿದೇಶದ ಸಂಸ್ಕೃತಿಗೂ ನಮ್ಮ ದೇಶದ ಪರಂಪರೆಗೂ ಎಷ್ಟು ದೊಡ್ಡ ವ್ಯತ್ಯಾಸ ಐತಿ ಅನ್ನೋದನ್ನ ನಾವು ಮರಿಬಾರದು. ಇಂಥ ವಿವಾಹ ಸಂಬಂಧಗಳು, ಆತ್ಮೀಯ ಭಾವನೆಗಳು ನಮ್ಮಲ್ಲಿ ಹೊಂಟಾವೀಗ. ತಾಯಿ ಮಕ್ಕಳು ಬಂಧು ಬಳಗ ಅನ್ನುವಂಥದ್ದನ್ನ ಕಳ್ಕೊಳಕತ್ತೀವಿ. ಮದುವೆ ಆದ ಕೂಡಲೇ ಗಂಡನ ಮನೆಗೆ ಕಳ್ಸಾಕತ್ತಿದ್ರೆ ಎಲ್ಲರೂ, ಮಗಳನ್ನ ಗಂಡನ ಮನೆಗೆ ಕಳಿಸುವಾಗ ಎಲ್ಲರೂ ನಿಂತು ಹಾರೈಕೆ ಮಾಡಿ ಕಳಿಸ್ಕೊಡ್ತಿದ್ರು, ಹರಿಸಿ ಆಶೀರ್ವಾದ ಮಾಡಿ. ಆ ಹೊತ್ತಿಗೆ ಗಂಡನ ಜೊತೆಗೆ ಹೋಗಿ ಇನ್ನೇನು ಕಾರ್ ಗಾಡಿ ಬಾಗಲ ತೆಗೆದು ಕಾರಿನಾಗ ಕುಂದಿರ್ತಕ್ಕಂಥ ಹುಡುಗಿ ಮತ್ತೆ ಗಾಡಿ ಬಾಗಲ ಬಿಟ್ಟು ಓಡ್ಕೋತ ಮನೆ ಕಡೆ ಓಡಿ ಬಂದಳು ಬಾಗಿಲ ಕಡೆ. ಅವಾಗ ಅವು ಅಂದಳು, ನನ್ನ ಬಿಟ್ಟು ಹೋಗುವಾಗ ನನ್ನ ಕೂಸ ಎಷ್ಟು ನನ್ನ ಮೇಲೆ ಪ್ರೀತಿ ಇರಬೇಕು, ಒಟ್ಟ ಹೋಗಕ್ತಾ ಇರಲಿಲ್ಲ ಅಂತ ಹೇಳಿ ಬಾಯವ್ವ ಅಂತ ಹೇಳಿ ಅಕ್ಕಿನ ತೆಕ್ಕಿ ಬಿಡ್ಕೊಳಕ್ ಹೋದಳು. ಅವಾಗ ಅಕ್ಕಿ ಅಂದಳು, ಏನು ಕಾಲಾಗ ಅಡ್ಡ ಬರ್ತೀಯವ್ವ ನೀನು, ನಾನ್ ನಿನ್ನ ಸಂಬಂಧ ಬಂದಿಲ್ಲ, ಮೊಬೈಲ್ ಚಾರ್ಜರ್ ಬಿಟ್ಟಿನಿ, ತಗೊಳಕ್ ಬಂದೀನಿ, ಕಾಲಕ್ ಕಾಲ್ ತೊಡಕ್ ಮಾಡಬೇಡ ಅಂತ ಹೇಳತ್ತ. ಅದ್ರ ಅರ್ಥ ನಮ್ಮ ಸಂಬಂಧಗಳು ಇಷ್ಟು ಶಿಷ್ಟ ಆಗ್ತಾ ಇದ್ದಾವೆ. ಅದಕ್ಕೆ ಅರ್ಥ ಮಾಡ್ಕೊಳ್ಬೇಕು. ಒಳ್ಳೆಯ ಸಂಬಂಧ, ಇವತ್ತು ಸತಿಪತಿಗಳ ದಾಂಪತ್ಯ ಜೀವನ ಅನ್ನುವಂಥದ್ದು ಬಹಳ ಪವಿತ್ರವಾದಂತಹದ್ದು. ಕಾಯಕ ದಾಸೋಹದ ಪರಿಕಲ್ಪನೆ ಹಿನ್ನೆಲೆಯೊಳಗ ಸತಿಪತಿಗಳು ಇಬ್ಬರು ದುಡಿಬೇಕು. ಒಬ್ಬರು ಕುಂತು ಉಣ್ಣೋದು, ಒಬ್ಬರು ದುಡಿದು ಆದ್ರೆ ಆಗುದಿಲ್ಲ. ಎಲ್ಲರೂ ಕಷ್ಟಪಡಬೇಕು, ಒಬ್ಬರನ್ನೊಬ್ಬರು ಅರ್ಥ ಮಾಡ್ಕೊಂಡು ಬದುಕಬೇಕು. ಅಂತ ಜೀವನ ಮಾತ್ರ ಸಾರ್ಥಕವಾದ ಬದುಕಾಗ್ತತಿ ಎನ್ನುವಂತ ಮಾತನ್ನ ಈ ಸಂದರ್ಭದೊಳಗೆ ಹೇಳ್ತಾ, ಇವತ್ತ ನಮ್ಮ ಇಲ್ಲಿ ಬೂದಿಹಾಳ ಯರಗುಪ್ಪಿ ಅವರು ಜಗದೀಶ್ ಬೂದಿಹಾಳ ನನಗ ಬಾಲ್ಯವಸರು ಇದು ಶಿರಟ್ಟಿ ಕುಯ್ತೀನಿ ಹೇಳ್ತಿದ್ರು. ಏನಂತ ನೋಡ್ರಿ, ಎಲ್ಲೇ ಸಾಮೂಹಿಕ ವಿವಾಹ ನಡೀಲಿ, ಎಷ್ಟಂತೀರ ಎಷ್ಟು ಹಾಕಿಬೇಕು, 50 ಕ್ವಿಂಟಲ್, 50 ಕ್ವಿಂಟಲ್, 100 ಕ್ವಿಂಟಲ್ ಬೇಕಾ, 100 ಕ್ವಿಂಟಲ್, ತಾಳಿ ಬೇಕಾ, ತಾಳಿ, ಏನೇ ಇರ್ಲಿ ಯಾರು ಹೇಳಬೇಕಾಗಿಲ್ಲ, ತಾನೇ ಸ್ವತಃ ಕೊಡಕ್ ಸದ್ದಕ್ಕ. ನೋಡ್ರಿ, ಬಹಳ ವಿಚಿತ್ರ ಅಂತ ಹೇಳಿ ಅವ್ರನ್ನ ತೋರಿಸಿ ಇದೀಗ ಅವ್ರನ್ನ ಸನ್ಮಾನ ಮಾಡಿದ್ರು. ನಿಮ್ಗೆಲ್ಲರಿಗೂ ಕೇಳ್ಕೊಳ್ತೀನಿ, ಒಂದು ಸಾರಿ ಜೋರಾಗಿ ಚಪ್ಪಾಳೆ ತಟ್ಟಿ ಅಂಥವುಗಳನ್ನ ಅಭಿನಂದಿಸ್ರಿ. ಯಾರು ಕೊಡ್ತಾರ, ಅವನ ಭಾವನೆ ಎಷ್ಟು ದೊಡ್ಡದಿರ್ಬೇಕು, ಅವ್ನು ಏನ್ ಕಂಡ್ಕೊಂಡಿದ್ದ ಅನ್ನೋದ್ರೊಳಗೆ ನಾವಂತೀವಿ. ಮತ್ ಉಳಿದವ್ರನ್ನ ಕೇಳಿದ್ರೆ ಚೆನ್ನಾಗಿಲ್ಲ, ತಿಳುವಳಿಕೆ ಇಲ್ಲ ಕೇಳ್ತಾರ. ಆದ್ರ ಅವ ಏನು ಕಂಡ್ಕೊಂಡಿರ್ಬೇಕು ಅವನ ಭಾವದೊಳಗೆ ಅಂತಂದ್ರೆ, ನಾನು ಇನ್ನೊಬ್ಬರ ಒಳ್ಳೆಯ ಮಂಗಲ ಕಾರ್ಯಕ್ಕೆ ನಾನು ಸಹಾಯ ಮಾಡಿದ್ರೆ ದೇವರು ನನಗೆ ಒಳ್ಳೆಯದು ಮಾಡ್ತಾನೆ ಅನ್ನುವಂಥ ಒಂದು ಭಾವ ಏನಿಲ್ಲ. ಇದೇ ನಮ್ಮ ನಾಡಿನ ಸಂಸ್ಕೃತಿ, ಇದೇ ನಮ್ಮ ನಾಡಿನ ದಾಸೋಹ ಪರಂಪರೆ ಅನ್ನೋದನ್ನ ನಾವು ಮರಿಬಾರದು. ಇಂಥ ವ್ಯಕ್ತಿಗಳು ನಮ್ಮ ನಾಡಿನೊಳಗೆ ಅದಾರೆ ಅಂತ ಹೇಳಿ ಧರ್ಮ ಕಾರ್ಯಗಳು ನಡೀತಾವ್. ಎಷ್ಟು ಮಂದಿ ಕಡೆ ದುಡ್ಡಿಲ್ಲ, ಎಷ್ಟು ಮಂದಿ ಕಡೆ ರೊಕ್ಕಿಲ್ಲ ಹೇಳ್ರಿ ನೀವು. ಲೋಕಾಯುಕ್ತರು ಬಂದು ತೆಗೆದು ತುಂಬಿಕೊಂಡು ಹೋಗುವ ರೊಕ್ಕದವ ಕೊಡಬೇಕನ್ನುವಂಥ ಒಬ್ಬ ಪ್ಯೂನು ಕೋಟಿಗಟ್ಟಲೆ ಅವನು ಆದ್ರ ಕೋಟಿಗಟ್ಟಲೆ ದುಡ್ಡು ಅವನು ಒಬ್ಬ ಪ್ಯೂನ್ ಮನ್ಯಾಗ ಸಿಕ್ತು. ರಗಡ ದುಡ್ಡು ಆ ಮನುಷ್ಯ ಎಷ್ಟು ಸಾದಾ ಸೀದಾ ಅದ ನೋಡ್ರಿ.
ಇಂಥ ಬದುಕನ್ನ ಬದುಕಿ ಒಳ್ಳೆಯದಕ್ಕೆ ನಾನು ಬೇಡಿಕೊಳ್ತೀನಿ. ಬಸವಣ್ಣ ಅವತ್ತಿದ್ದ ಇವತ್ತಿಲ್ಲ ಅಂತಲ್ಲ, ಇಂಥವರ ಧರ್ಮ ಕಾರ್ಯಗಳ ಮೂಲಕ ಇವತ್ತು ಬಸವಣ್ಣ ಅದಾನೆ ಅನ್ನೋದಕ್ಕ ಇದೇ ಸಾಕ್ಷಿ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಇವತ್ತೇನು ನವಜೋಡಿಗಳು ಅಲ್ಲಿ ಕೂತ್ಕೊಂಡಿದ್ದಾರೆ, ಅವರು ನೋಡೋದಕ್ಕ ದಂಪತಿಗಳು ಸತಿಪತಿಗಳು ಅಂತ ಅಷ್ಟೇ ಅಲ್ಲ, ಈ ಸಂದರ್ಭದೊಳಗ ಅವರು ನವ ದೇವತೆಗಳು ಅಂತ ಹೇಳಿ ಅವರನ್ನ ಭಾವಿಸಿ ನೀವೆಲ್ಲರೂ ಹೃದಯಾರೆ ಆಶೀರ್ವದಿಸ್ರಿ. ಅವರಿಗೆ ನಿಮ್ಮೆಲ್ಲರಿಂದ ಪೂಜ್ಯರ ಆಶೀರ್ವಾದ, ಎಲ್ಲರ ಆಶೀರ್ವಾದದಿಂದ ಅವರ ಬದುಕು ಒಳ್ಳೆಯದಾಗಲಿ ಅಂತ ಕೊಂಡು ಹಾರೈಸಿ 2 ಮಾತುಗಳನ್ನ ನಾನು ಮುಗಿಸ್ತೇನೆ. ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ನಿರಂತರ 21 ದಿನಗಳ ಕಾಲ ಪ್ರವಚನವನ್ನು ನೀಡಿರ್ತಕ್ಕಂತಹ ಶ್ರೀ ಶಿವಾನಂದ ಮಹಾಸ್ವಾಮಿಗಳು ಹಂದಿಗುಂದ ಮತ್ತು ಆಡಿ ಪರಮ ಪೂಜರಿಗೆ ಅನಂತ ಧನ್ಯವಾದಗಳು. ಇನ್ನು 21 ದಿನಗಳ ಕಾಲ ನೇರ ಪ್ರಸಾರವನ್ನು ನೀಡಿದಂತಹ PU ಮೀಡಿಯಾ 23, ಸೌಸಿ ಆಫೀಷಿಯಲ್ 15 ಮತ್ತು ಮೈ ಪಬ್ಲಿಕ್ ಸಮಾಚಾರ, ಈ 3 ಚಾನಲ್ನ ಪ್ರತಿನಿಧಿಗಳು, ಚಿರೋಯಿ ಚಾನಲ್ನ ಬೆಂಗಳೂರಿನಿಂದ ಬಂದಿರತಕ್ಕಂಥ ಚಿರೋಯಿ ಚಾನಲ್ನವರು ಒಬ್ಬರು ಮತ್ತು ಫೋಟೋ ಸ್ಟುಡಿಯೋ ನಾಲ್ಕನವರು ಬಂದು ಪರಮ ಪೂಜರಿಂದ ಆಶೀರ್ವಾದವನ್ನು ಪಡ್ಕೊಳ್ಬೇಕು. ಈಗ ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮುಳ್ಳೊಳ್ಳೆಯ ಪರಮ ಪೂಜ್ಯರಾದ ಶ್ರೀ ಶಿವಯೋಗೇಶ್ವರ ಮಹಾಸ್ವಾಮಿಗಳು ಆಶೀರ್ವಚನವನ್ನು ನೀಡಬೇಕು. ಕಡಪಟ್ಟಿಯಿಂದ ಒಬ್ಬ ಭಕ್ತರು ಬರಬೇಕು, ಪರಮ ಪೂಜ್ಯರಿಂದ ಸನ್ಮಾನವನ್ನು ಸ್ವೀಕರಿಸಬೇಕು. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಈ ಹೊತ್ತು 21 ದಿನಗಳವರೆಗೆ ನಿರಂತರವಾಗಿ ಬಸವ ಪುರಾಣ, ಬಸವ ಪ್ರವಚನ ನಡೆದು ಇವತ್ತು ಸಾಮೂಹಿಕ ವಿವಾಹದೊಂದಿಗೆ ಈ ಕಾರ್ಯಕ್ರಮ ಪರಿಸಮಾಪ್ತಿಯಾಗುವಂತಹ ಒಂದು ಸುಂದರ ಸಮಯ ಇದು. ಈ ಸಂದರ್ಭದ ಈ ಒಂದು ಸಾಮೂಹಿಕ ವಿವಾಹದ ವೇದಿಕೆಯ ಮೇಲೆ ಆಶೀನರಾಗಿರುವಂಥವರು ಪರಮ ಪೂಜ್ಯರು ಶ್ರೀಮನ್ ನಿರಂಜನ ಜಗದ್ಗುರು ಫಕೀರ ಸಿದ್ದರಾಮ ಫಕೀರ ದಿಂಗಾಲೇಶ್ವರ ಮಹಾಸ್ವಾಮಿಗಳವರು ಇವತ್ತಿನ ಕಾರ್ಯಕ್ರಮದ ಸಾನ್ನಿಧ್ಯವನ್ನು ವಹಿಸಿರುವಂಥವರು. ಆ ಪೂಜ್ಯರಿಗೆ ನನ್ನ ಹೃದಯಪೂರ್ವಕವಾಗಿರುವಂತಹ ಪ್ರಣಾಮಗಳನ್ನು ಸಮರ್ಪಿಸುತ್ತೇನೆ. 21 ದಿನಗಳವರೆಗೆ ಪ್ರವಚನವನ್ನು ನೀಡಿ ಎಲ್ಲರ ಹೃದಯವನ್ನ ಸೂರೆಗೊಂಡಂತ, ಎಲ್ಲರ ಮನವನ್ನು ಗೆದ್ದಿರುವಂತಹ ಪೂಜ್ಯರಾಗಿರುವ ಆತ್ಮೀಯರಾಗಿರುವ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಶಿವಾನಂದ ಸ್ವಾಮಿಗಳವರು ವಿರಕ್ತ ಮಠ ಹಂದಿಗುಂದ ಪೂಜ್ಯರಲ್ಲಿ ಪ್ರಣಾಮಗಳು. ಯಾವತ್ತು ವೇದಿಕೆ ಮೇಲಿರುವಂತಹ ಇಂದೂಧರ ದೇವರಿಗೂ ಹಾಗೂ ನಮ್ಮ ಆತ್ಮೀಯರಾಗಿರುವಂತಹ ಕುಂದಗೋಳದ ಕಲ್ಯಾಣಪುರ ಮಠದ ಬಸವಣ್ಣಜ್ಜನವರಿಗೂ ಮತ್ತು ಶಿವಾನಂದ ಮಠದ ಪೂಜ್ಯ ಶಿವಾನಂದ ಸ್ವಾಮಿಗಳವರಿಗೆಲ್ಲರಿಗೂ ಶರಣಂದು, ವೇದಿಕೆಯ ಮೇಲೆ ಇರುವಂತಹ ಎಲ್ಲ ಗಣ್ಯ ಮಹನೀಯರೇ ಎಲ್ಲರಿಗೂ ನಿಮಗೆ ಶರಣಾರ್ಥಿಗಳು. ಯಾವತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂತಹ ಸಾಮೂಹಿಕ ವಿವಾಹದಲ್ಲಿ ಭಾಗವಹಿಸಿರುವಂತಹ ಮಹಾಜನಗಳೇ, ತಾಯಿಯಂದರೆ, ನೂತನ ದಂಪತಿಗಳೇ, ಮಾಧ್ಯಮದ ಮಿತ್ರರೇ, ಎಲ್ಲರಿಗೂ ಶರಣ. ಈಗ ನೀವೆಲ್ಲ ಇವತ್ತು ಲಗ್ನ ಅಂದ್ರೆ ಖುಷಿ, ಮದುವೆ ಅಂದ್ರೆ ಖುಷಿ, ಆದ್ರೆ ಬಿಸಿಲು ಒಂದೈತಿ ನಿಮಗೆ. ಅರ್ಧ ಮಂದಿ ನೆರಳಿನೊಳಗೆ ಕೂತೀರಿ, ಅರ್ಧ ಮಂದಿ ಬಿಸಿಲೊಳಗೆ ಕೂತ್ಕೊಂಡಿರಿ. ಹೀಗಾಗಿ ಸ್ವಲ್ಪ ಬಿಸಿಲೊಳಗಿದ್ದವ್ರು ನೋಡಿದ್ರೆ ಬೇಜಾರು ಅನಿಸ್ತದ, ನೋವು ಅನಿಸ್ತದ. ನೆರಳೊಳಗೆ ಕೂತ್ಕೊಂಡವ್ರು ನೋಡಿದ್ರೆ ಖುಷಿ ಅನಿಸ್ತದ. ಎಲ್ಲ ನಾವು ಮುಖ ನಗುಮುಖ ಆದವು. ಇವತ್ತ ಈ ಒಂದು ಕಾರ್ಯಕ್ರಮ 21 ದಿನಗಳವರೆಗೆ ನಿರಂತರವಾಗಿ ನಡ್ಕೊಂಡು ಬಂತು. ಕರೋನಾದಿಂದ, ಕೋವಿಡ್ನಿಂದ ಸುಮಾರು 4 ವರ್ಷಗಳಿಂದ ನಮ್ಮ ಮುಳ್ಳಹಳ್ಳಿಯ ಚನ್ನವೀರೇಶ್ವರ ಮಠದೊಳಗೆ ನಡೆಯುವಂತಹ ಕಾರ್ಯಕ್ರಮ ಆ ಕರೋನಾದಿಂದ ಸ್ವಲ್ಪ ಸ್ಥಗಿತಗೊಂಡಿತ್ತು. ಆ ಸ್ಥಗಿತಗೊಂಡ ಮೇಲೆ ಇನ್ನು ಮೇಲೆ ನಮಗೆ ಯಾವ ಸಮಸ್ಯೆಯೂ ಇಲ್ಲ ಅಂತ ಹೇಳಿ ನಾವೆಲ್ಲರೂ ಮೀಟಿಂಗ್ ಕೂಡಿ ಇವತ್ತು ಪ್ರಾರಂಭ ಮಾಡೋದು ಅಂತಂದ್ರೆ ಒಂದು ವಿಶೇಷವಾಗಿರುವಂಥದ್ದನ್ನ ಮಾಡಬೇಕು ಅನ್ನುವಂಥ ಸಂಕಲ್ಪ ನಮ್ಮದಾಗಿತ್ತು. ನಮಗ ವಾಹನದ ಅಪಘಾತ ಆದ ಮೇಲೆ ನಾವು ಬದುಕಿ ಬಂದಿದ್ದೇವೆ ಅಂದ ಮೇಲೆ ಏನಾದರೂ ಒಂದು ಒಳ್ಳೆಯ ಕಾರ್ಯ ಮಾಡಬೇಕು ಅನ್ನುವಂಥ ಸಂಕಲ್ಪ ನಮ್ಮದಾಗಿತ್ತು. ಅಂತಹ ಸಂಕಲ್ಪಕ್ಕೆ ನಾವು ಒಂದು ಮೀಟಿಂಗ್ ಕರೆದು ಪೂಜ್ಯ ದಿಂಗಾಲೇಶ್ವರ ಮಹಾಸ್ವಾಮಿಗಳವರ ಸಾನ್ನಿಧ್ಯದೊಳಗೆ ಮೀಟಿಂಗ್ ನಡೀತು. ಬಹಳ ವೈಭವದಿಂದ ಮೀಟಿಂಗು ಅವರ ಸನ್ನಿಧಿಯೊಳಗೆ ನಡೀತು. ಅಂದ್ರೆ ಎಲ್ಲರಲ್ಲಿಯೂ ನಮ್ಮ ಭಕ್ತರಲ್ಲಿ ಏನಪ್ಪ ವಿಚಾರಪ್ಪ ಅಂತಂದ್ರೆ
ಫಕೀರ ದಿಂಗಾಲೇಶ್ವರ ಸಾನ್ನಿಧ್ಯದೊಳಗೆ ಈ ಮೀಟಿಂಗು ಈ ಕಾರ್ಯಕ್ರಮ ಎಲ್ಲ ಆಗತ್ತಂದ್ರೆ ಅದಕ್ಕೆ ಯಾವುದೇ ರೀತಿಯಾದ ಕೊರತೆ ಇಲ್ಲ, ಸೋಲಿಲ್ಲ ಅನ್ನುವಂಥದ್ದರಿಂದ ಅವಾಗಲೂ ಗೆಲುವೈತಿ. ಅವರು ನಿರಂತರ ಇದು ಒಂದಲ್ಲ, ರಾಜ್ಯದೊಳಗೆ ಯಾವುದಾದ್ರೂ ಉತ್ತಮ ಕಾರ್ಯಗಳು, ಉತ್ತಮ ಕೆಲಸಗಳು, ಆದರ್ಶದ ವಿಚಾರಗಳ ಒಂದು ಕ್ರಾಂತಿ ನಡೀತಿತ್ತಂದ್ರೆ, ಒಂದು ಹೋರಾಟ ನಡೀತಿತ್ತಂದ್ರೆ ಅವರ ಮುಂಚೂಣಿ ಒಳಗೆ ತಗೊಂಡು ಹೋರಾಟ ಮಾಡಿ ಅವರ ಜಯಗಳಿಸಾರ ಹೊತ್ತು ಸೋಲು ಅನ್ನುವಂಥದ್ದು ಅವರ ಜೀವನದೊಳಗಿಲ್ಲ. ಅಂಥ ಪೂಜ್ಯರ ಸಾನ್ನಿಧ್ಯ ನಮ್ಮ ಈ ಗ್ರಾಮದೊಳಗೆ ನಮ್ಮ ಸುತ್ತ ಹಳ್ಳಿಯ ಜನರೆಲ್ಲರೂ ಕೂಡಿಕೊಂಡು ಅವರು ಒಂದಕ್ಕೆ ಬಹಳ ಖುಷಿ ಪಟ್ಟರು. ಇವತ್ತಿನ ದಿವಸ ನಿರಂತರವಾಗಿ ಕಾರ್ಯಕ್ರಮ ನಡೆದಂದ್ರೆ ಅವರ ಒಂದು ಮಾರ್ಗದರ್ಶನ, ಅವರ ಆಶೀರ್ವಾದ ಅನ್ನುವಂಥದ್ದು ಬಹಳ ದೊಡ್ಡದು, ಪುಣ್ಯಾತ್ಮರ. ಅಂಥ ಜಗದ್ಗುರು ಮಹಾಸನ್ನಿಧಿಯವರು ಇವತ್ತಿನ ದಿವಸ ಈಗ 2-3 ಬಾರಿ ನಾವು ಹೇಳಿಲ್ಲ ಕೇಳಿಲ್ಲ ತಾವೇ ದಯಮಾಡಿಸ್ಯಾರ ಕಾರ್ಯಕ್ರಮ, ತಾವೇ ದಯಮಾಡಿಸಿದ್ರು. ಯಾಕಂದ್ರೆ ಮುಳ್ಳಳ್ಳಿ ಇಲ್ಲಿಯ ಭಕ್ತರದ ನನ್ನವರು ಅನ್ನುವಂಥ ಭಾವನೆಯಿಂದ ಈ ಭಕ್ತ ಸಮೂಹದ ಮೇಲೆ ಬಹಳ ಪ್ರೀತಿ ಇಟ್ಟಂತ ಪೂಜ್ಯರು ಆಗಮಿಸಿದರು. ಹಾಗೆಯೇ ಇವತ್ತು ಇವೆಲ್ಲ ಕಾರ್ಯಕ್ರಮಗಳು ಯಶಸ್ವಿ ಅಂದ್ರೆ ಪೂಜ್ಯ ದಿಂಗಾಲೇಶ್ವರ ಶ್ರೀಗಳು ಅನ್ನುವಂಥದ್ದನ್ನ ಇವತ್ತು ನಾವು ಬಹಳ ಹೆಮ್ಮೆಯಿಂದ ಹೇಳ್ಕೊಳ್ತಾ ಇದ್ದೇವೆ ಪೂಜ್ಯರು. ಹಾಗಾಗಿ ಅದರ ಜೊತೆಗೆ 21 ದಿವಸ ಪ್ರವಚನ ಮಾಡಿದರು ನಮ್ಮ ಶಿವಾನಂದ ಮಹಾಸ್ವಾಮಿಗಳವರು. ಆ ಶಿವಾನಂದ ಮಹಾಸ್ವಾಮಿಗಳವರು ಇಲ್ಲಿ ಪ್ರವಚನಕ್ಕೆ ಬಂದು ಪ್ರವಚನ ನಡೆಸುವುದಕ್ಕೂ ಕಾರಣ ಪೂಜ್ಯ ಫಕೀರ ದಿಂಗಾಲೇಶ್ವರ ಸ್ವಾಮಿಗಳವರೇ ಕಾರಣ ಅನ್ನುವಂಥದ್ದನ್ನ ಇವತ್ತು ನಾವು ಬಹಳ ಹೃದಯದಿಂದ ನೆನೆಸಿಕೊಳ್ತಾ ಇದ್ದೇವೆ. ಇವೆಲ್ಲ ಕಾರ್ಯಕ್ರಮಗಳು ನಮ್ಮ ಶಿವಾನಂದ ಮಹಾಸ್ವಾಮಿಗಳವರು ಕೂಡ ಬಹಳ ಸುಂದರವಾಗಿ, ಬಹಳ ಪರಿಣಾಮಕಾರಿಯಾಗಿ ಎಲ್ಲರನ್ನೂ ಹಚ್ಚಿಕೊಂಡು ಎಲ್ಲ ಬರೇ ಪುರಾಣ ಹೇಳಿ ಅಷ್ಟೇ ಕುಂದಿರ್ಲಿಲ್ಲ, ಪ್ರವಚನ ಹೇಳಿ ಅಷ್ಟೇ ಸುಂದಿರ್ಲಿಲ್ಲ. ಇಲ್ಲಿ ನಡೆಯುವಂತ ಎಲ್ಲ ಕಾರ್ಯಕ್ರಮದೊಳಗೆ, ಎಲ್ಲ ಕೆಲಸದೊಳಗೆ ಭಾಗವಹಿಸಿ ಇದನ್ನು ಹಿಂಗ ಮಾಡ್ತಿ ಅನ್ನುವಂಥ ಸಲಹೆಯನ್ನ ಕೊಟ್ಟರು. ಅದು ನಮ್ಗೆ ಬಹಳ ಹೆಮ್ಮೆ ತಂದಿದೆ. ಅಂತ ಪೂಜ್ಯರ ಬಗ್ಗೆ ನಾವು ಎಷ್ಟು ಕೃತಜ್ಞತೆಯನ್ನು ಅರ್ಪಿಸಿದ್ರು ಕಡಿಮೆ ಅನ್ನುವಂಥ ಮಾತು. ಅದರ ಜೊತೆಗೆ ನಮಗ ಈ ಕಾರ್ಯಕ್ರಮದ ಸಂಪೂರ್ಣವಾದ ಉಸ್ತುವಾರಿ ಸಚಿವರನ್ನಾಗಿ ಮಾಡಿದ್ವಿ. ದಿಂಗಾಲೇಶ್ವರ ಶ್ರೀಗಳೇ ಮಾಡಿದ್ರು ಅದನ್ನು. ಯಾರನ್ನ? ನಮ್ಮ ಕುಂದಗೋಳದ ಬಸವಣ್ಣಜ್ಜನವರನ್ನ. ಯಾಕಂದ್ರೆ ಕಾರ್ಯಕ್ರಮ ಮಾಡಿ ಮಾಡಿ ಬಹಳ ಗೊತ್ತೈತಿ, ಪಾದರಸದಿಂದ ಓಡಾಡುವಂತ ಶಕ್ತಿ ಐತಿ ಯುವಕರದಾರ. ಆ ಯುವಕನಿಗೆ ಕೆಲಸ ಹಚ್ಚಬೇಕಂತ ಹೇಳಿ ಇದು ಸಣ್ಣ ಊರು ಇರೋದ್ರಿಂದ ಇಲ್ಲಿ ನೀವು ಓಡಾಡಿ ಮಹತ್ವ ಐತಿ, ನಿಮ್ಗೆ ಮಾಹಿತಿ ಐತಿ. ಆ ಕಾರಣಕ್ಕೆ ಇವತ್ತು ಈ ಕುಂದಗೋಳದ ಬಸವಣ್ಣಜ್ಜನವರು ಈ ಕಾರ್ಯಕ್ರಮದ ಉಸ್ತುವಾರಿಯನ್ನು ತಗೊಂಡು ಇದರ ಯಶಸ್ವಿ ಮಾಡಬೇಕು ಅಂತ ಹೇಳಿ ದಿಂಗಾಲೇಶ್ವರ ಮಹಾಸರಿಗಳವರು ಅವತ್ತಿನ ದಿವಸ ಪೂರ್ವಭಾವಿ ಸಭೆಯೊಳಗೆ ಅವರಿಗೆ ಇದೊಂದು ಕೊರಳನ್ನು ಮಾಲಿ ಹಾಕಿ ಈ ಕಾರ್ಯಕ್ರಮ ಮಾಡಿ ಅಂತ ಹೇಳಿದ್ರು. ಆ ಪ್ರಕಾರವಾಗಿ ನಮ್ಮ ಬಸವಣ್ಣಜ್ಜನವರು ಈ ಕಾರ್ಯಕ್ರಮವನ್ನು ಬಹಳ ಸುಂದರವಾಗಿ ಇವತ್ತೇನಾದ್ರೂ ಆಗೈತಂದ್ರೆ ಅದಕ್ಕೆ ಕಾರಣ ನಮ್ಮ ಬಸವಣ್ಣಜ್ಜ. ಆ ಬಸವಣ್ಣಜ್ಜನವರಿಗೆ ಒಂದು ಜೋರಾದ ಚಪ್ಪಾಳೆಯನ್ನು ತಂದಿರಬೇಕು. ಅದರ ಜೊತೆಗೆ ನನ್ನ ಪಕ್ಕದಲ್ಲಿ ಕುಳಿತಿರುವಂತ ಕುಂದಗೋಳದ ಶಿವಾನಂದ ಮಠದ ಪೂಜ್ಯ ಶಿವಾನಂದ ಸ್ವಾಮಿಗಳವರು ಹಲವಾರು ಬಾರಿ ಕಾರ್ಯಕ್ರಮಗಳು ಭಾಗವಹಿಸ್ಯಾರ. ಯಾವುದನ್ನು ನಾವು ಹೇಳಿ ಅದನ್ನು ಚಾಚೂ ತಪ್ಪದಂಗೆ ಅವ್ರು ಮಾಡ್ಯಾರ. ಅಂತ ಪೂಜ್ಯರಿಗೂ ಪ್ರಣಾಮಗಳನ್ನು ಸಮರ್ಪಿಸಿ ಅವರಿಗೂ ಒಂದು ಜೋರಾದ ಚಪ್ಪಾಳೆಯನ್ನು ಸಲ್ಲಿಸೋಣ. ಅದರ ಜೊತೆಗೆ ನಮ್ಮ ಹಿಂದೂದರ ದೇವರು, ಮಂಟೂರಿನ ಅಳಿವಿ ಸಿದ್ದೇಶ್ವರ ಮಠದ ಹಿಂದೂದರ ದೇವರು 21 ದಿನಗಳವರೆಗೆ ನಿರಂತರವಾಗಿ ನಿಂತು ಇಲ್ಲಿ ನಡೆದಂತಹ ಎಲ್ಲ ಕಾರ್ಯಕ್ರಮಗಳ ಒಂದು ಕೆಲಸವನ್ನ ಕಾರ್ಯಗಳನ್ನ ನಿರಂತರವಾಗಿ ಮಾಡಿಕೊಂಡು ಬಂದಾರ. ಅವರು ಚಿಕ್ಕವರು, ಅವರ ಮುಂದಿನ ದೊಡ್ಡ ಬೆಳವಣಿಗೆ ಆಗಬೇಕಾಗಿದೆ. ಆ ಬೆಳವಣಿಗೆಯ ಸಂದರ್ಭವನ್ನು ನೋಡಿಕೊಂಡ್ರೆ ಚೆನ್ನಾಗಿ ಮಾತಾಡಕತ್ತಾರ. ಸೇವಾ ಮನೋಭಾವನೆ ಐತಿ. ಅವರು ಉಜ್ವಲವಾಗಿ ಬೆಳೆಯಲಿ ಅನ್ನುವಂತ ಒಂದು ಹಾರೈಕೆಯನ್ನು ಹಾರೈಸೋದ್ರ ಜೊತೆಗೆ ಅವರಿಗೊಂದು ಜೋರಾದ ಚಪ್ಪಾಳೆ. ವೇದಿಕೆಯ ಮೇಲೆ ನಮ್ಮ ಹಿಂದ ಗಣ್ಯ ಮಹನೀಯರು ಕುಂತಾರ. ಒಬ್ಬೊಬ್ಬರು ಒಂದೊಂದು ರೀತಿ ಸೇವಾ ಮಾಡ್ಯಾರ. ಇಲ್ಲಿ ನಮ್ಮ ಚಂದ್ರಣ್ಣ ಜೊಟ್ಟಲ್ ಅವರು ಏನು ಸೇವಾ ಮಾಡ್ಯಾರ ಅಂತಂದ್ರೆ ಅವ್ರ ಮನೆಗೆ ಹೋದಾಗ ಏನು ಪ್ರೀತಿಯಿಂದ, ಬಹಳ ನಮ್ಮನ್ನು ಪ್ರೀತಿಯಿಂದ ಕಂಡು ನಾ ಏನ್ ಮಾಡ್ಬೇಕು ಹೇಳಿ ಅಂತ ಕೇಳಿದ್ರು. ಅವ್ರು ಇಲ್ಲ, ಹಿಂಗೆ ಗಡಿ ಆಗ್ಬೇಕಾಗೈತಿ, ಮೂವ್ಮೆಂಟ್ ಆಗ್ಬೇಕಾಗೈತಿ, ಮಾಡಿಸೇವಿ ಸ್ವಲ್ಪ ಕಡಿಮೆ ಆಗೋ ಲಕ್ಷಣ ಕಾಣಕತ್ತೈತಿ, ಅದರ ಸೇವಾ ಆಗ್ಬೇಕಂದಾಗ 2,200 ಮೂವ್ಮೆಂಟ್ಗಳನ್ನು ನೀವು ಏನು ಹೇಳ್ತಾರೆ ಅದನ್ನ ನಾ ಮಾಡಿಸಿಕೊಡ್ತೇನೆ ಅಂತೇಳಿ 5 ನಿಮಿಷದೊಳಗೆ ನಮ್ಗೆ ಹೇಳಿ ಆ ಕಾರ್ಯವನ್ನು ಯಶಸ್ವಿ ಮಾಡತಕ್ಕಂಥ ಪುಣ್ಯಾತ್ಮ ನಿಜವಾಗಿಯೂ ಚಂದ್ರು ಜುಟ್ಟಲ್ ಸಾಹೇಬ್. ಅವರಿಗೆ ಉತ್ತರೋತ್ತರವಾಗಿ ಅಭಿವೃದ್ಧಿಯಾಗಲಿ, ಬೆಳೆಯಲಿ ಅನ್ನುವಂಥ ಹಾರೈಕೆಯನ್ನು ಹಾರೈಸ್ತೇವೆ. ಅದರ ಜೊತೆಗೆ ಇವತ್ತು ನಮ್ಮ ತಾಯಿಯವರು ಬಂದ ಪಟ್ಟಣ ಶೆಟ್ಟಿ ಮೇಡಮ್ ಅವರು
ನಿರ್ಮಲಾ ತಾಯಿ ಪಟ್ಟಣ ಶೆಟ್ಟಿಯವರು, ಹುಬ್ಬಳ್ಳಿಯವರು ಗಣ್ಯ ವ್ಯಕ್ತಿಗಳು. ಆ ತಾಯಿಯವರು ಬಂದು ಉತ್ತಮವಾದ ಎಲ್ಲ ಮಾತುಗಳನ್ನು ಹೇಳ್ಯಾರ. ನಾವು ಹೆಂಗೆ ಹೆಂಗೆ ನಡೀಬೇಕು, ಹೆಂಗೆ ಬದುಕಬೇಕು, ಮಠಾಧೀಶ ಹೆಂಗೆ ಇರಬೇಕು ಅನ್ನುವಂಥ ಒಂದು ಬಹಳಷ್ಟು ಅನುಭವದ ತಾಯಿಯವರು. ಅವರು ಕೂಡ ನಮಗೆ ಹಲವಾರು ವಿಚಾರಗಳನ್ನು ತಿಳಿಸಿ ಇವತ್ತು 2 ಮಾತು ಹೇಳ್ಯಾರ, ಒಳ್ಳೆಯ ಮಾತುಗಳನ್ನು ಹೇಳ್ಯಾರ. ಅವರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಅದರ ಜೊತೆಗೆ ನಮ್ಮ ಮುರುಗೇಶ್ ಅವ್ರ ಬಗ್ಗೆ ನಿನ್ನೆ ಹೇಳ್ಬಿಟ್ಟೇನೆ, ಬಹಳ ಕೆಲಸ ಮಾಡ್ಯಾರ ನಮ್ಮ ಕೋರ್ಸ್ಗಲ್ಲ. ಮುರುಗೇಶಪ್ಪ ಬಹಳಷ್ಟು ಕೆಲಸಗಳನ್ನು ಮಾಡ್ಯಾರ. ಅವ್ರ ಬಗ್ಗೆ ನಿರ್ಮಾಣ ಆಗಿದ್ದು ಅವರಿಂದ ಅನ್ನುವಂಥದ್ದನ್ನ ಅವರು ಅವರ ಚಿರಂಜೀವಿ ಆಗಿರುವಂತಹ ರೋಹಿತ್ ಕುಸಗಲ್ ಬಹಳ ಸುಂದರವಾಗಿ ಆ ಕಾರ್ಯವನ್ನು ಮಹಾದ್ವಾರ ಆಗಲಿ, ಪೂಜಾ ಮಂದಿರ ಆಗಲಿ, ಮಠದಲ್ಲಿ ನಡೆಯುವಂತ ಏನೇ ಕೆಲಸಗಳು ಅಚ್ಚುಕಟ್ಟತನದಿಂದ ಮಾಡಿದ್ದಾರೆ ಎನ್ನುವಂಥದ್ದನ್ನ ಇವತ್ತಿನ ದಿವಸ ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ. ಅವರು ಕೂಡ ಹುಬ್ಬಳ್ಳಿಯಲ್ಲಿದ್ದರು. ಇಲ್ಲಿ ಏನು ನಾವು ಹೇಳ್ತೇವೆ ಆ ಎಲ್ಲ ಕೆಲಸಗಳನ್ನು ಮಾಡಿಕೊಂತ ಬಂದಾನ. ಅವರಿಗೂ ಒಂದು ಜೋರಾದ ಚಪ್ಪಾಳೆಯನ್ನು ಸಲ್ಲಿಸೋಣ. ಅದರ ಜೊತೆಗೆ ನಮ್ಮ ಗೌಡಪ್ಪ ಗೌಡರು ಪಾಟೀಲ್ ಅವ್ರ ಮನೆಗೆ ಹೋದಾಗ ಅದ್ರ ಮುಂಚೆ ಗೌಡರು ದಾನದೊಳಗೆ ಬಹಳ ಹೆಸರಾದವರು. ಯಾರ ಮನೆಗೆ ಹೋಗ್ಲಿ ಅವರ ತಾಯಿಯವರಂತೂ ದೇವರಿದ್ದಂಗದಾಳ, ತಾಯಿ ದೇವಿ ಇದ್ದಂಗದಾಳ. ನಮ್ಮ ಗೌಡಪ್ಪ ಗೌಡರ ತಾಯಿ ದೇವಿ ಇದ್ದಂಗದಾಳ. ಆ ತಾಯಿ ನಾವು ಯಾವಾಗ ಹೋಗ್ಲಿ ಅಷ್ಟು ಪ್ರೀತಿ, ಅಷ್ಟು ವಿಶ್ವಾಸ, ಅಷ್ಟು ಭಕ್ತಿ. ಯಾವ ಮಠಾಧೀಶನ ಹೋಗ್ಲಿ ಅದು ಒಂದು ಅವರ ಮನೆಯೊಳಗೆ ಅದು ಜಾಯಮಾನವಾಗಿ ಬಂದತ್ತೆ. ಭಕ್ತಿ ಅನ್ನುವಂಥದ್ದು ಜಾಯಮಾನವಾಗಿ ಬಂದತಿ. ಆ ತಾಯಿ ನಮ್ಮ ಮೇಲೆ ಬಹಳಷ್ಟು ಪ್ರೀತಿ. ಅವರ ಚಿರಂಜೀವಿಗಳು ಕೂಡ ಮನೆಗೆ ಹೋದಾಗ ನಮ್ಮದು ಒಂದು 100 ಗಡಿಯಾಳ ನಿಮಗೆ ಮುಟ್ಲಿ, ಆ ಮೂಮೆಂಟ್ ಎಲ್ಲರ ಮನೆಯೊಳಗಿರಲಿ, ಎಲ್ಲರ ಮಠದೊಳಗಿರಲಿ ಅನ್ನುವಂಥ ಅಪೇಕ್ಷೆಯನ್ನು ವ್ಯಕ್ತಪಡಿಸಿ ಅದನ್ನು ಕೂಡ ಅವರು ಪೂರೈಸಿದರು. ಆ ಗೌಡಪ್ಪ ಗೌಡರಿಗೆ ಒಂದು ಜೋರಾದ ಚಪ್ಪಾಳೆಯನ್ನು ನಾವು ನೀವು ಸಲ್ಲಿಸೋದು. ಇವತ್ತಿನ ದಿವಸ ಇವತ್ತು ದಾಸೋಹ ನಡೆದ. ಆ ದಾಸೋಹ ನಡೆದಂತಹ ದಾಸೋಹ ಇವತ್ತು ಯಾರದಪ್ಪ ಅಂದ್ರೆ ನಮ್ಮ ಪಕ್ಕದ ಗ್ರಾಮವಾಗಿರುವಂತಹ ಯರಗುಪ್ಪಿಯ ಶಿವಳ್ಳಿ ಮನೆತನದ ಶ್ರೀಮಾನ್ ಷಣ್ಮುಖಪ್ಪ ಶಿವಳ್ಳಿ ಅವರ ದಾಸೋಹ ಇವತ್ತು ನಡೆದ. ಅವರಿಂದ ದಾಸೋಹ ನಡೆದ. ನಾವು ಬಹಳ ಖುಷಿ ಪಡಬೇಕು, ಇವತ್ತು ಹೆಮ್ಮೆ ಪಡಬೇಕು. ಇಷ್ಟು ಜನ ಪ್ರಸಾರ ಮಾಡ್ತಾರಂದ್ರೆ, ಇಷ್ಟು ಜನ ಊಟ ಮಾಡ್ತಾರಂದ್ರೆ ಅದರ ಪುಣ್ಯ ಅವನಿಗೆ ತಕ್ಕದ ಹೋಗುವುದಿಲ್ಲ. ಆ ಪುಣ್ಯಾತ್ಮ ಇವತ್ತು 1 ಲಕ್ಷ ರೂಪಾಯಿ ಕೊಟ್ಟು ಇವತ್ತಿನ ದಾಸೋಹದ ಸೇವೆಯನ್ನ ಕೈಕೊಂಡದ್ದು ನಮಗೂ ನಮ್ಮ ಭಕ್ತರಿಗೂ ಇಡೀ ನಾಡಿಗೆ ಬಹಳ ಖುಷಿಯಾಗೈತಿ. ಆ ಶಿವಳ್ಳಿ ಷಣ್ಮುಖಪ್ಪನವರಿಗೆ ಒಂದು ಜೋರಾದ ಚಪ್ಪಾಳೆಯನ್ನ ಸಲ್ಲಿಸೋಣ. ಅವರಿಗೆ ಹೇಳಿದ್ವಿ ಬೆಳಗಾವದಲ್ಲಿ ಒಂದು ಮಹತ್ವದ ಕಾರ್ಯನಿಮಿತ್ತವಾಗಿ ಬೆಳಗಾವದೊಳಗದನೆ ಅಂತ ಹೇಳಿ ಅವ್ರು ಇವತ್ತು ದೂರವಾಣಿಯ ಮೂಲಕ ಅವರಿಗೆ ತಿಳಿಸಿದಾಗ ನಿಜವಾಗಿ ಅವ್ರು ಇರಬೇಕಾಗಿತ್ತು ಅನ್ನುವಂಥ ಅಪೇಕ್ಷೆ ನಮ್ಮದಾಗಿತ್ತು. ಹಾಗೆಯೇ ಮಾಜಿ MLA ಅವರಾಗಿರುವಂತಹ ಶ್ರೀಮತಿ ಕುಸುಮಾವತಿ ಶಿವಳ್ಳಿಯವರಿಗೂ ಕೂಡ ಬರಬೇಕಾಗಿತ್ತು. ಅವರು ಬರ್ತೀವಿ ಅಂದಿದ್ರು. ಆದರೆ ಇನ್ನೂ ದಾರಿಯನ್ನು ನಾವು ಕಾಯ್ತಾ ಇದ್ದೀವಿ. ಅವರು ಕೂಡ ಬಹಳಷ್ಟು ಸೇವೆಯನ್ನ, ಮಠದ ಸೇವೆಯನ್ನು ಮಾಡಿದಾರ. ಈ ಭಾಗದೊಳಗೆ ಜನಪ್ರಿಯರಾಗಿದ್ದಾರೆ. ಆ ತಾಯಿಯವರಿಗೂ ಒಳ್ಳೆಯದಾಗಲಿಂದ ಶುಭವನ್ನು ಹಾರೈಸ್ತಾ ಇದ್ದೇನೆ. ನಮ್ಮ ಎಲ್ಲರಿಗೂ 21ನೇ ತಾರೀಕಿನಿಂದ ಹಿಡ್ಕೊಂಡು ಇಲ್ಲಿವರೆಗೂ ಮಾಲಿ ಕೊಟ್ಟು ನಮ್ಮ ಚನ್ನಪ್ಪನವರು ಅವರಿಗೆ ಅವರ ಅಡ್ಡೆಸರು ಬೇರೆ ಐತಿ. ಆದ್ರೆ ಇವತ್ತಿಗೂ ಅವರಿಗೆ ಹೆಸರು ಏನು ಬಿದ್ದೈತೆ ಅಂದ್ರೆ ಅವ್ರ ಅಡ್ಡೆಸರು ಕಮಡೊಳ್ಳಿ, ಚನ್ನಪ್ಪನವರು ಕಮಡೊಳ್ಳಿ ಅನ್ನುವಂಥ ಅವ್ರ ಹೆಸರು. ಆದ್ರೆ ಅವ್ರಿಗೆ ಇವತ್ತು ಏನು ಬಿದ್ದೈತಿ ಅಂದ್ರೆ ಹೆಸರು ಮಾಲಿ ಚೆನ್ನಪ್ಪ ಅಂತ ಹೆಸರು ಬಿದ್ದೈತಿ. ಯಾವ ಮಠದಲ್ಲೇ ನಡೀಲಿ, ಯಾವ ಧರ್ಮಸಭೆ ನಡೀಲಿ, ಅವ್ರಿಗೆ ಒಂದು ಮಾತು ಗೊತ್ತಾದ್ರೆ ಸಾಕು. ಯಾರು ಹೇಳೋದು ಬೇಕಾಗಿಲ್ಲ, ಕೇಳೋದು ಬೇಕಾಗಿಲ್ಲ. ಮಾಲಿಗೆಯನ್ನು ಸ್ವತಃ ತಮ್ಮ ಮನೆಯೊಳಗೆ 4-8 ಮಂದಿ ಹೆಣ್ಣು ಮಕ್ಕಳಿಗೆ ಹಚ್ಚಿ ಆ ಮಾಲಿಯನ್ನು ಮಾಡಿಸಿ ಸ್ವತಃ ಮಾಲಿ ತಯಾರು ಮಾಡಿಸ್ತಾರೆ ಮಾಲಿ ಚೆನ್ನಪ್ಪನವರು. ಅವರು ಕಮಡೊಳ್ಳಿ ಅಂತ ಅವ್ರ ಅಡ್ಡೆಸರು ಅಂತ ಚೆನ್ನಪ್ಪನವರು ಇವತ್ತು ನಮ್ಮಲ್ಲಿ ನಡೆಯುವಂತಹ ಮಾಲಿ ಎಲ್ಲರ ಕೊಳ್ಳಲ್ಲಿ ಬಿದ್ದಾವಲ್ಲ, ಆ ಕೊಳ್ಳಲ್ಲಿ ಬಿದ್ದಂತಹ ಮಾಲಿ ನಮ್ಮ ಚೆನ್ನಪ್ಪನವರ ಮಾಲಿ. ಆ ಪುಣ್ಯಾತ್ಮರಿಗೆ ಒಂದು ಜೋರಾದ ಚಪ್ಪಾಳೆಯನ್ನು ಸಲ್ಲಿಸೋಣ. ದೊಡ್ಡ ಸೇವೆ. ಸುಮಾರು ನನಗನ್ನಿಸ್ತದೆ 1 ಲಕ್ಷ ರೂಪಾಯಿ ಖರ್ಚಾಗಿರ್ಬೇಕು. ಅವರು 1 ಲಕ್ಷ ರೂಪಾಯಿ ವಾಗ್ದಾನ ಮಾಡಿದ್ರೆ ಅವತ್ತಿನ ದಿವಸ ಆ ರೀತಿ ಒಳಗೆ ಅಷ್ಟು ಆಗಿರ್ಬೋದು, ಇನ್ನೂ ಹೆಚ್ಚಾಗಿರ್ಬೋದು ಅಂತ ನಾನು ಭಾವಿಸ್ಕೊಳ್ತೇನೆ. ಅಂತ ಚೆನ್ನಪ್ಪನವರ ಜೀವನ ಉಜ್ವಲವಾಗಲಿ. ಇದಕ್ಕೆಲ್ಲ ಅವರ ಮಗ ಮಲ್ಲಿಕಾರ್ಜುನ ಬಹಳ ಪ್ರೀತಿಯಿಂದ ಮೊನ್ನೆ ಬಂದಿದ್ದ. ಅವನಿಗೂ ಕೂಡ ನಾವು ಇವತ್ತು ಕೃತಜ್ಞತೆಯನ್ನು ಸಲ್ಲಿಸಬೇಕು. ಆ ಮಲ್ಲಿಕಾರ್ಜುನ 2 ಕುಂದಗೋಳದಲ್ಲಿ ಒಂದು ಮತ್ತು ಹುಬ್ಬಳ್ಳಿಯಲ್ಲಿ ಒಂದು ಆಪ್ಟಿಕಲ್ಸ್ ಒಂದು
ವ್ಯಾಪಾರವನ್ನು ಮಾಡುವಂಥ ಒಳ್ಳೆಯ ಉತ್ತಮ ಸಜ್ಜನ ಸ್ವಭಾವದ ಯುವಕ. ಆ ಯುವಕನದು ಇವ್ರ ಜಿಗೆ ಭಾಳ ಈ ಒಂದು ಮಾಲೆಯನ್ನು ಕೊಡೋದಕ್ಕೆ ಅವನ ಸಹಕಾರ ಭಾಳ ದೊಡ್ಡದೈತಿ. ಅವನಿಗೆ ಉತ್ತರೋತ್ತರವಾಗಿರುವಂಥ ಅಭಿವೃದ್ಧಿ ಆಗಲಿ ಅಂತೇಳಿ ನಾವು ಹಾರೈಸ್ತಾ ಇದ್ದೇವೆ. ಹಾಗೆ ಮಲ್ಲಿಕಾರ್ಜುನಿಗೆ ನಮ್ಮ ಚನ್ನಪ್ಪನವ್ರು ಹೇಳಕತ್ತಾರ, ನಮ್ಮ ಮಗನಿಗೆ ಪೂಜ್ಯ ಫಕೀರ ದಿಂಗಾಲೇಶ್ವರ ಮಹಾಸ್ವಾಮಿಗಳವರ ಆಶೀರ್ವಾದ ಬಹಳ ಐತಿ ಅಂತ ಅವ ಹೆಮ್ಮೆಯಿಂದ ಹೇಳ್ಕೊಂತ ಇದ್ದಾನೆ. ಇಂಥ ಯುವಕರಿಗೆ ದಿಂಗಾಲೇಶ್ವರ ಸ್ವಾಮಿಗಳು ದುಡಿಯೋರಿಗೆ, ಕಷ್ಟದಲ್ಲಿರೋರಿಗೆ, ಬಹಳ ನೊಂದವರಿಗೆ ಅವರ ಕಣ್ಣೀರು ಇಳಿಸೋದಾಗಲಿ ಅಥವಾ ಮುಂದೆ ಬಾನಿ ಅಂತ ಹೇಳಿ ಅವರಿಗೆ ಸಹಕಾರ ಕೊಟ್ಟು ಅವರಿಗೆ ಏನೆಲ್ಲ ಸಹಕಾರ ಮಾಡಿ ಅವರನ್ನು ಬೆಳಕಿಗೆ ತರುವಂತ ಸಾವಿರಾರು ಯುವಕರ ಉದಾಹರಣೆ ಪೂಜ್ಯ ದಿಂಗಾಲೇಶ್ವರ ಶ್ರೀಗಳ ಜೀವನದಲ್ಲಿದೆ ಅನ್ನುವಂಥದ್ದನ್ನ ಇವತ್ತು ನಾವು ನೆನೆಸಿಕೊಳ್ಬೇಕು ಪುಣ್ಯಾತ್ಮರೇ. ಹಾಗೇನೆ ನಮ್ಮ ಪಾಟೀಲ್ ಬಂದ ನೋಡಿದ್ರೆ ಸಾಕು, ಬಹಳ ಸರಳ ಸಜ್ಜನ ಸಾತ್ವಿಕ ವ್ಯಕ್ತಿತ್ವಗಳು, ದೊಡ್ಡ ಮನುಷ್ಯರವರು, ದೊಡ್ಡ ಹೃದಯದವರು. ಅವರು ಕೂಡ ಹಲವಾರು ಕಡೆಗೆ ಸೇವೆಯನ್ನ, ದಾನವನ್ನ, ಪರೋಪಕಾರದ ಕೆಲಸಗಳನ್ನು ಮಾಡ್ಯಾರ. ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಅವರು ಕರೆದುಕೊಳ್ಳೆ ಬಂದು ಅವರ ಸೇವೆಯನ್ನು ಮಾಡ್ಯಾರ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸೋದೇ ಒಂದು ನಮ್ಮ ಖುಷಿ, ಸಂತೋಷ. ಅಂತ ಪಾಟೀಲರಿಗೆ ಒಳ್ಳೆಯದಾಗಲಿ ಅನ್ನುವಂಥ ಹಾರೈಕೆಯನ್ನು ಹಾರೈಸಿ, ನಮ್ಮ ಜಗದೇ ಉಪ್ಪರ ಬಗ್ಗೆ ಎಲ್ಲರೂ ಹೇಳ್ಯಾರ. ನಾನು ಹೇಳಿದ್ರೆ ಕಡಿಮೆನ, ಎಷ್ಟು ಹೇಳಿದ್ರೆ ಕಡಿಮೆನ ಅವನಿಗೆ. ಇವತ್ತ ಎಲ್ಲ ಮದುಮಕ್ಕಳಿಗೆ ತಾಳಿ ಅವನಿಂದರಾಗಿ ಅಷ್ಟೇ ಅಲ್ಲ, ಇನ್ನು ಮುಂದೆ ಮುಳ್ಳಳ್ಳಿ ಮಠದೊಳಗೆ ನಡೆಯುವಂತ ಸಾಮೂಹಿಕ ಲಗ್ನ ಪ್ರತಿ ವರ್ಷ ನೀವು ಮಾಡ್ತೀರಿ. ಆ ಮಾಡುವಂತ ಲಗ್ನಕ್ಕೆ ಯಾರನ್ನೂ ಕೇಳಬೇಡ್ರಿ, ನಂದ ತಾಳಿ ಅನ್ನುವಂಥದ್ದನ್ನ ನಿನ್ನೆ ನೀವು ಅಭಿವ್ಯಕ್ತಿ ಉದ್ದೇಶನ ಆ ಪುಣ್ಯಾತ್ಮರಿಗೆ ಒಂದು ಜೋರಾದ ಚಪ್ಪಾಳೆಯನ್ನು ಸಲ್ಲಿಸಬೇಕು. ಎಷ್ಟು ಮಂದಿ ಕಡೆ ಅವಗಾಡಿದ್ವಿ ಈ ಸಲ. ನಮ್ಮ ಹುಡುಗರು, ನಮ್ಮ ಯುವಕರು, ಮುಳ್ಳಳ್ಳಿ ಹುಡುಗರು ಸಾಮೂಹಿಕ ಲಗ್ನ ಅಂದ್ರೆ ತಾಳಿ ಹೆಂಗ್ ಮಾಡ್ಬೇಕು? ಯಾಕಂದ್ರೆ ಬಂಗಾರ ಮುಗಿಲತ್ತರಕ್ಕೆ ಹೋಗ್ಬಿಟ್ಟೈತಿ. ಎಷ್ಟಾಗೈತವ ಈಗ? 1,70,000 ರೂಪಾಯಿ. ಮೇಡಮ್ ಅವ್ರು ಎಷ್ಟಾಗೈತ್ರಿ? ಅವ್ರಿಗೆ ಗೊತ್ತಿಲ್ಲ ಅಂತ ಅವ್ರಿಗೆ ನೋಡ್ರಿ. 1,70,000 ರೂಪಾಯಿ ಒಂದು 10 ಗ್ರಾಮಕ್ಕೆ ಆಗೈತಿ. ಹೌದಲ್ರಿ? ಗೊತ್ತಲ್ಲ. ಅಂದ ಮೇಲೆ ಅಷ್ಟು ತುಟ್ಟಿ ಆದಾಗ ಬಂಗಾರ ಕೊಡೋದಕ್ಕೆ ಯಾರೂ ಮನಸ್ಸು ಮಾಡಲಿಲ್ಲ. ನಮ್ಮ ಹುಡುಗರು ಬಹಳಷ್ಟು ಮಂದಿ ಕಡೆ ಅಡ್ಡಾಡಿ ಬಂದರು. ಆಗುದಿಲ್ಲ ಇದನ್ನ ಕೇಳಬೇಡ್ರಿ ಅಂತಂದ್ರು. ಆದ್ರೆ ಇದನ್ನ ಕೇಳಿ ಅಡ್ಡಾಡಿದ್ದನ್ನು ನೋಡಿ ನಮ್ಮ ಜಗದೇವಪ್ಪ ಏನ್ ಮಾಡಿದಂದ್ರೆ, ಯಾರನ್ನೂ ಕೇಳಬೇಡ್ರಿ ಅಂತ ಹೇಳ್ಬಿಟ್ಟವ. ಯಾರನ್ನೂ ಕೇಳಬೇಡ್ರಿ, ನಾನು ಕೊಡ್ತೇನೆ. 25 ಜೋಡಿ ಎಲ್ಲ 101 ಜೋಡಿ ಲಗ್ನ ಮಾಡ್ರಿ, ಅವರಿಗೆಲ್ಲರಿಗೂ ತಾಳಿ ನಾ ಕೊಡ್ತೇನೆ ಅಂತ ಹೇಳಿದ. ಇಂಥವ್ರಿಗೆ ನಾವು ಹೌದು ಅನ್ಲಾರ್ದ ಮತ್ತಿನ್ ಯಾರಿಗಲ್ಬೇಕು? ಇಂಥವ್ರು ನಿಜವಾದ ದಾನಿಗಳು. ನೋಡ್ರಿ, ಇದೆಲ್ಲ ಕೊಟ್ಟು ಈ ಪುಣ್ಯ ಅವನಿಗೆ ಲಭಿಸದೇ ಇರೋದಿಲ್ಲ. ಯಾವತ್ತೂ ಅವನಿಗೆ ಪುಣ್ಯ ತಟ್ಟದೆ ಅನ್ನುವಂಥದ್ದು. ಅದರ ಜೊತೆಗೆ ಮುಳ್ಳಳ್ಳಿಯೊಳಗೆ ನೀವು ಪ್ರತಿ ವರ್ಷ ಮಾಡ್ರಿ, ನಿಮ್ಗೆ ತಾಳಿ ಕೊಡ್ತೇನೆ ಅಂತ ಹೇಳಿದ್ರು. ಒಂದು ಅರ್ಧ ನಮ್ಮ ಚಿಂತೆನೆ ಬಿಡಿಸ್ಬಿಟ್ಟಾನೆ. ಸಾಮೂಹಿಕ ಲಗ್ನ ಮಾಡಕತ್ತಿದ್ರೆ ಅರ್ಧ ಚಿಂತೆನೆ ಬಿಡಿಸ್ಬಿಟ್ಟ. ಅರ್ಧ ಯಾಕೆ ಮುಕ್ಕಾಲು ಭಾಗ ಚಿಂತೆ ಬಿಟ್ಟು ಹೋಗೈತೆ ನಮಗೆ. ಈ ರೀತಿ ಒಳಗೆ ನಮ್ಮ ಜಗದೇವಪ್ಪ ಕೆಲಸ ಮಾಡ್ಯಾನ. ನಮ್ಮ ಮೇ ತಿಂಗಳದೊಳಗೆ 24ನೇ ತಾರೀಕಿಗೆ 25ನೇ ತಾರೀಕಿಗೆ 101 ಜೋಡಿ ಎರಗೊಪ್ಪಿಯೊಳಗೆ ಏರ್ಪಡಿಸ್ಯಾನ. ಅವನಿಗೆ ಒಂದು ಜೋರಾದ ಚಪ್ಪಾಳೆಯನ್ನು ನೋಡಿ. 101 ಜೋಡಿ ಲಗ್ನ ಮಾಡುವಂತ ತಾಕತ್ತು ಇವತ್ತು ಸಾಮಾನ್ಯ ವ್ಯಾಪಾರ ಮಾಡುವಂತ, ಬಿಸಿನೆಸ್ ಮಾಡುವಂತ ಮನುಷ್ಯನಿಗೆ ಐತಿ ಅಂದ್ರೆ, ಮನಸ್ಸು ಇದ್ರೆ ಎಲ್ಲ ಐತಿ ಅನ್ನೋದಕ್ಕೆ ಜಗದೇವಪ್ಪ ಸಾಕ್ಷಿ. ಮನಸ್ಸು ನೋಡ್ರಿ, ಲಗ್ನ ಮಾಡ್ಕೊಂಡಂತ ಮದುಮಕ್ಕಳಿಗೆ 5,000 ರೂಪಾಯಿ ಕಾಣಿಕೆ ಕೊಡಾಕತ್ತಾನ, ದೇಣಿಗೆ ಕೊಡಾಕತ್ತಾನ. ನೀವು ತಗೊಳ್ರಿ, ಆರಾಮ್ ಹೋಗಿ ಬರ್ರಿ, ಅಡ್ಡಾಡ್ರಿ, ಚಂದ ಇರ್ರಿ, ಖುಷಿಯಿಂದ ಇರ್ರಿ, ನಗನಗತ ಇರ್ರಿ ಅಂತ ಹೇಳ್ತಾನ. ಅಂತ ಜಗದೇವಪ್ಪನ ವಿಚಾರ ನಮಗೆಲ್ಲ ನಿಲುಕುವಂತದ್ದ. ಇಲ್ಲೆಲ್ಲ ಎಷ್ಟೇ ಕಡೆಗೆ ನಡೆದ್ರು ಆ ಅಕ್ಕಿ ದಾನ ಮಾಡ್ತಾನ, ಬಂಗಾರದ ದಾನ ಮಾಡ್ತಾನ. ಅಂತ ಪುಣ್ಯಾತ್ಮರಿಗೆ ಒಳ್ಳೆಯದಾಗಲಿ ಅಂತ ಹಾರೈಸ್ತೇವೆ. ಅದರ ಜೊತೆಗೆ ನಮ್ಮ ಶೇಖಪ್ಪ ಅವರು ಮದುಮಕ್ಕಳಿಗೆ ಬಾಸಿಂಗ ದಾನ ಮಾಡ್ಯಾರ. ಶೇಖಪ್ಪ ಅಡವಿ ಅವರು ಮದುಮಕ್ಕಳಿಗೆ ಬಾಸಿಂಗ ದಾನ ಇವತ್ತಂತಲ್ಲ, ಪ್ರತಿ ವರ್ಷ ನಡೆಯುವಂತ ನಮ್ಮಲ್ಲಿ ಸಾಮೂಹಿಕ ಲಗ್ನ ನಡೀತಾವಲ್ಲ, ಬೆಂಗಳೂರ ಸಾಮೂಹಿಕ ಲಗ್ನ ನಡೀತಾವಲ್ಲ, ಅದೇ ಸಾಮಾನ್ಯ ಬಂತಲ್ಲ, ಆ ಎಲ್ಲ ಮದುಮಕ್ಕಳಿಗೂ ಬಾಸಿಂಗ ದಾನ ಮಾಡ್ಯಾನ. ಆ ಬಾಸಿಂಗ ದಾನ ಮಾಡುವಂತ ಶೇಖಣ್ಣನಿಗೂ ಒಂದು ಜೋರಾದ ಚಪ್ಪಾಳೆಯನ್ನ ನಾವು ಸಲ್ಲಿಸಬೇಕು ಪುಣ್ಯಾತ್ಮರ. ಆಗ ನಮ್ಮ ಸಂತೋಷ ಅರಕ್ಷಣೆ ಎದ್ದೆಲ್ಪ ಎರಗುಪ್ಪಿ ಅವ
ಒಂದು ಅಕ್ಷರ ಕೆಲಸ ಮಾಡುವಂತ ಪುಣ್ಯಾತ್ಮವ ಈ ಮದುಮಕ್ಕಳಿಗೆ ಹೆಣ್ಣು ಮಕ್ಕಳಿಗೆ ಮದುವೆ ಆಗುವಂತ ಹೆಣ್ಣು ಮಕ್ಕಳಿಗೆ ಕಾಲುಂಗರ ಕೆಲಸ ಕಾಲುಂಗರ ದಾನ ಮಾಡುವಂತ ಕೆಲಸ ಪ್ರತಿ ವರ್ಷ ನಾವು ಕೊಡುವಂತ ಬಂದಾನ. ಅವ ಸಣ್ಣ ಒಂದು ವ್ಯಾಪಾರ ಮಾಡುವಂತ ಮನುಷ್ಯ. ಕೊಡುವ ಮನಸ್ಸೈತಿ ಆ ಮನಸ್ಸಿದ್ದಕ್ಕೆ ಅವನ ಸಂಪೂರ್ಣವಂತ ಸೇವಾ ಇಸ್ಕೊಂಡಾನ. ಇನ್ನೊಬ್ರು ಬಂದ್ರು ನಾಟ ಕಾಲುಂಗರ ಕೊಡ್ತೇನೆ ಅಂದ್ರು. ಅವ ಅಂದ ನನ್ನ ಸೇವೆನ ಯಾರಿಗೂ ಬಿಟ್ಟು ಕೊಡೋದಿಲ್ರಿ, ಅದನ್ನ ಪ್ರತಿ ವರ್ಷ ನಾನು ಮಾಡವ ಅಂತ ಹೇಳಿದ. ಅಂದಮೇಲೆ ಇಂಥವ್ರು ಅದಾರ ಅಂತೇಳಿ ಇವತ್ತು ನಾವು ಸ್ವಾಮಿಗಳಾದವರು ಸಾಮೂಹಿಕ ಲಗ್ನ ಮಾಡಕತ್ತೇವೆ, ಇಲ್ಲದ್ರೆ ಮಾಡಕ್ ಸಾಧ್ಯ ಇಲ್ಲ. ಆ ನಿಟ್ಟಿನೊಳಗೆ ಇವತ್ತೆಲ್ಲ ಕೆಲಸಗಳು ನಡೆದವು. ನಮ್ಮ ಜಗದೇವಯ್ಯನವರು ಚಿಕ್ಕನಟ್ಟಿ ಜಗದೇವಯ್ಯನವರು ಏನು ನಮ್ಮ ಜೊತೆಗೆ ಸುಮಾರು ಬಹಳ ವರ್ಷಗಳ ದಿನಗಳಿಂದ ನಾವೆಲ್ಲ ಸೇವೆ ಮಾಡ್ಕೊತ ಬಂದೇವಿ. ಹಳ್ಳಿಗಳಲ್ಲಿ ಪ್ರವಚನಕ್ಕೆ, ಹಳ್ಳಿಗಳಲ್ಲಿ ಪಾದಪೂಜೆಗೆ ಎಲ್ಲದರಲ್ಲಿಯೂ ಸಕ್ರಿಯವಾಗಿ ನಮ್ಮ ಜಗದೇವನವರು ಭಾಗವಹಿಸ್ಯಾರ. ಅದೇ ರೀತಿಯೊಳಗೆ ನಮ್ಮ ಶಿವಯೋಗಿ ಸೌಶಿ ಶಿವಯೋಗಿ ಹಿರೇಮಠವರು ನಮಗೆ ಬಹಳ ಆತ್ಮೀಯ ಹುಡುಗ. ಎಲ್ಲ ಕಾರ್ಯ ಕೆಲಸಗಳಲ್ಲಿ ಭಾಗವಹಿಸಿ ಸೇವಾ ಮಾಡ್ಯಾನ. ಅವರ ಸೇವೆ ನಾವು ಎಷ್ಟು ಹೇಳಿದ್ರು ಕಡಿಮೆ ಅನ್ನುವಂಥ ಮಾತು. ಅದರ ಜೊತೆಗೆ ನಮ್ಮ ಸಂಗೀತದ ಸಿಬ್ಬಂದಿಯವರು ಬಂದಿದ್ದರು. ಶಿವರುದ್ರಯ್ಯನವರು ಮತ್ತು ಶಾಂತಕುಮಾರ್ ಸಂಗೀತ ಮಾಡಿದಾರಲ್ಲ, ಅವರ ಸಂಗೀತ ಕೇಳಕನ ಬಹಳ ಜನ ಬರ್ತಿದ್ರು. ಅಷ್ಟು ಮಧುರವಾದ ಕಂಠದಿಂದ ಸಂಗೀತ. ನಮ್ಮ ದಿಂಗಾಲೇಶ್ವರ ಶ್ರೀಗಳವರು ಅಂದ್ರ ನನಗೆ, ಅಲ್ರಿ ಆ ಶಿವರುದ್ರಯ್ಯ ಸಿಕ್ಕ ನಿಮ್ಗೆ ಸಂಗೀತಕ್ಕಂದ್ರೆ ನಿಮ್ಮ ಕಾರ್ಯಕ್ರಮ ಯಶಸ್ವಿ ಆಕತಿ ಅಂತ ಹೇಳಿ ಅವತ್ತಿನ ದಿವಸ ಅವರು ಬರುವ ಸುದ್ದಿಯನ್ನು ಕೇಳಿ ದಿಂಗಾಲೇಶ್ವರ ಶ್ರೀಗಳವರು ಅಂದ್ರೆ ಅವ ಎಷ್ಟು ಒಳ್ಳೆಯ ಸಂಗೀತಗಾರ ಅನ್ನುವಂಥದ್ದನ್ನ, ಅವನ ಸಂಗೀತದೊಳಗೆ ಎಂಥ ನಾಲೆಜ್ ಐತಿ ಅನ್ನುವಂಥದ್ದು ಅವರು ಬಲ್ಲವರಾಗಿದ್ರು. ಹಾಗಾಗಿ ಅವ ಬರ್ತಾನಂದ್ರೆ ಸನ್ನಿಧಿಯವರು ಬಹಳ ಖುಷಿ ಪಟ್ಟರು. ಅದರ ಜೊತೆಗೆ ಶಾಂತಕುಮಾರ್ ಅವರು ಕೂಡ ಆ ಒಂದು ಬರುವಂಥ ನಿರೀಕ್ಷೆಗಳನ್ನು ನೋಡಿದೆ, ಅವ್ರು ಬಹಳ ಖುಷಿ ಆಯ್ತು. ಈ ರೀತಿಯೊಳಗೆ ಸಂಗೀತದ ಸೇವೆ ಅವರಿಬ್ಬರದು ನಡೀತು ಅನ್ನುವಂಥ ಮಾತು. ನಮ್ಮ ಡಂಗನವರು ಸದಾನಂದ ಡಂಗನವರು ನನ್ನ ಜೊತೆಗೆ ಸುಮಾರು ವರ್ಷಗಳಿಂದ ಬಹಳ ಆತ್ಮೀಯ, ಬಹಳ ಪ್ರೀತಿ. ಯಾವಾಗಲೂ ಡಂಗನವರು ಸದಾನಂದ ನಗನಗುತ್ತಾ ಇರ್ತಾರೆ, ಖುಷಿಯಿಂದ ಇರ್ತಾರೆ. ಶ್ರೀಶೈಲದ ಜಗದ್ಗುಳಿಗೆ ಆಮಂತ್ರಣ ಮಾಡಕ್ಕೆ ಹೋಗಿದ್ದೆ ಹುಬ್ಬಳ್ಳಿಗೆ. ನಮ್ಮ ಉಳ್ಳಳ್ಳಿಯಿಂದ ಬಹಳಷ್ಟು ಜನ ಹೋಗಿದ್ವಿ. ನಮ್ಮ ಜಗದೇವ ಇದ್ರು, ಹೋಗಿದ್ರು ಹುಬ್ಬಳ್ಳಿ ಒಳಗೆ. ಯಾವ್ದದು ಯಾವ ನಗರ, ಲಿಂಗರಾಜ ನಗರದೊಳಗೆ ಆ ಸನ್ನಿಧಿಯವ್ರು ಬರಾಕತ್ತಿದ್ದು, ಶ್ರೀಶೈಲ ಸನ್ನಿಧಿಯವ್ರು ಬರಾಕತ್ತಿದ್ದು. ಒಂದು ದಿವಸದ ನಮ್ಮ ಕಾರ್ಯಕ್ರಮಕ್ಕೆ ಆಮಂತ್ರಣ ಮಾಡಬೇಕಂತ ಹೋಗಿದ್ವಿ. ಹೋದಾಗ ಅವ್ರು ನನ್ನ ಡೈರಿ ಖಾಲಿ ಇಲ್ಲ, ತಗೊಂಡು ನೀವು ಡೈರಿ ಅಂತೇಳಿ ನನ್ನ ಕೈಯೊಳಗೆ ಡೈರಿ ಕೊಟ್ಟರು. ನಾವು ಇಲ್ಲ ಅಂದ್ರೆ ನಾವು ಹೊಳಿ ಬರಾಕತ್ತಿದ್ವಿ. ನಿಮಗೆ ಲಭ್ಯನ ಇಲ್ಲ ಅಂತಂದಾಗ ನಮ್ಗೆ ಅನಿವಾರ್ಯವಾಗಿ ನಮ್ಗೆ ಆಗೋದಿಲ್ಲ ಬಿಡಪ್ಪ, ನಮಗೆ ಸಿಗುದಿಲ್ಲ ಅಂತಂದಾಗ ಮತ್ತೆ ಯಾಕೆ ನಮ್ಗೆ ವಿಚಾರ ಮಾಡಬೇಕು, ಅವ್ರಿಗೆ ಯಾಕೆ ನಾವು ತೊಂದರೆ ಕೊಡಬೇಕಂತ ನಾವು ಮರಳಿ ಬರುವಾಗ ನಮ್ಮ ಸದಾನಂದ ಡಂಗನವರು ಅಂತ ದಾರಿಗೆ ಬಂದವನ್ನ ಕೈ ಹಿಡಿದು ನಾನು ಕರ್ಕೊಂಡ್ರೆ ಕುಂದರಿರ್ಲಿ, ಈ ವೇದಿಕೆ ಮೇಲೆ ಕುಂದರಿ, ನಾನು ಒಪ್ಪಿಸ್ತೇನೆ ಅವ್ರನ್ನ ಅಂತೇಳಿ ಅವರು ಅಷ್ಟು ಭರವಸೆಯನ್ನು ಕೊಟ್ಟು ನಮ್ಮನ್ನು ಕರ್ಕೊಂಡು ಹೋದರು. ಅಂದ್ರೆ ಇಂಥ ಕಾರ್ಯಕ್ಕೆ ಇವತ್ತು ಶ್ರೀಶೈಲ ಗುರುಗಳು ಅವರು ಬರಬೇಕು, ಅವ್ರನ್ನ ನಾವು ಒಪ್ಪಿಸಬೇಕು ಅನ್ನುವಂಥ ಬಲವಾದ ಅಪೇಕ್ಷೆಯನ್ನು ಇಟ್ಟುಕೊಂಡು ಆ ರೀತಿಯೊಳಗೆ ನಮ್ಮ ಜೊತೆಗೆ ಸಂಬಂಧ ಅನ್ನುವಂಥದ್ದು ಬೆಂಗಳೂರು. ಅವರಿಗೊಂದು ಜೋರಾದ ಚಪ್ಪಾಳೆಯನ್ನು ನಾವು ಸಂಪೂರ್ಣ ಈ ರೀತಿಯೊಳಗೆ ಇವತ್ತಿನ ಎಲ್ಲ ಕಾರ್ಯಕ್ರಮಗಳು ಈ ಕಾರ್ಯಕ್ರಮದೊಳಗೆ ನಾವು ಮೊನ್ನೆ ಮಹಾತ್ಮರ ಉದ್ಘಾಟನೆ ಮಾಡಿದ್ವಿ. ಶಿರಹಟ್ಟಿಯ ಗುರುಗಳಾಗಿರುವಂಥ ಜಗದ್ಗುರು ಫಕೀರ ಸಿದ್ದರಾಮ ಮಹಾಸ್ವಾಮಿಗಳವರ ಒಂದು ನೇತೃತ್ವದೊಳಗೆ ಅವರ ಒಂದು ಹಸ್ತದಿಂದ ಮಹಾತ್ಮರ ಉದ್ಘಾಟನೆ ಮಾಡಿದ್ವಿ, ಕಳಸಾರೋಹಣ ಮಾಡಿದ್ವಿ. ಅದೆಲ್ಲ ಕಾರ್ಯಕ್ರಮ ಸುಸ್ತಾಗಿ ಸುಂದರವಾಗಿ ಅಗ್ನಿ ಶಿಸ್ತಾಗಿ ಚೆಂದಾಗಿ ನಡೆಯಿತು. ಆ ಒಂದು ಮಠದ ಮಹಾದ್ವಾರಕ್ಕೆ ಕಳಸಾರೋಹಣ ನಡೀತು. ಆ ಕಳಸಾರೋಹಣ ಅದೇ ಜಗದ್ಗುರು ಮಹಾಸನ್ನಿಧಿಯವರಿಂದ ಅಮೃತ ಹಸ್ತದ ಕಳಸಾರೋಹಣ ಮಾಡಿದ್ವಿ. ಆ ಕಳಸವನ್ನು ಪಡಿಸಿದಂಥವರು ನಮ್ಮ ಗ್ರಾಮದ ಯುವಕನಾಗಿರುವಂಥ, ಗ್ರಾಮ ಪಂಚಾಯಿತಿಯ ಸದಸ್ಯನಾಗಿರುವಂಥ ಶಿವಾನಂದ ಕುಸುಗಲ್. ಆ ಒಂದು ಕಳಸದ ದಾನಿಯಾಗಿ ಆ ಕಳಸ ಇವತ್ತು ಐತೆ ಅಂದ್ರೆ ಅದಕ್ಕೆ ಶಿವಾನಂದ ಕುಸುಗಲ್ ಅವರು ಕೊಟ್ಟಂಥದ್ದು ಕಾಣಿಕೆ, ಕೊಟ್ಟಂಥದ್ದು ಒಂದು ದಾನ ಅನ್ನುವಂಥದ್ದನ್ನು ಇವತ್ತು ನಾವು ತಿಳ್ಕೊಳ್ಬೇಕು. ಅದಕ್ಕೆ ಕಳಸಕ್ಕೆ ನಂದ ಮುಟ್ಟಬೇಕು ಅಂತ ಹೇಳಿ ಬಹಳ ದಿವಸಗಳಿಂದ ಅವನ ಮನುಷ್ಯರೊಳಗೆ ಇಟ್ಟುಕೊಂಡು ಆ ಒಂದು ಕಳಸವನ್ನು ಕೊಡಿಸಿ ಅವತ್ತು ಕಳಸ ಇವತ್ತು ಬಹಳ ಸುಂದರವಾಗಿ ಕಳಸ ಕಾಣ್ತದೆ ಅಂದ್ರೆ ಅದಕ್ಕೆ ಕಾರಣ ಶಿವ
ಶಿವಾನಂದ ಕುಸುಗಲ್ ಅವರು ಆ ಒಂದು ಕಳಸವನ್ನು ಕೊಡಿಸಿ ಇವತ್ತು ಅಷ್ಟು ಚಂದ ಕಾಣೋದಕ್ಕೆ ಅವ್ರಿಗೆ ಕಾರಣ ಆಗ್ಯಾರ. ಅವರಿಗೊಂದು ಜೋರಾದ ಚಪ್ಪಾಳೆಯನ್ನು ಸಲ್ಲಿಸಬೇಕು ಪುಣ್ಯಾತ್ಮರೇ. ಈ ರೀತಿಯೊಳಗೆ ಇವತ್ತು ದಾನಿಗಳನ್ನವರು ಬಹಳಷ್ಟು ಮಂದಿ ಆಗ್ಯಾರ. ನಮ್ಮ ಪ್ರಕಾಶ್ ಬೆಂಡಿಗೇರಿ ಸಾಹೇಬರು ಬಂದ ಬಹಳ ದಿವಸಗಳಿಂದ ಆತ್ಮೀಯರು, ಯಾವಾಗಲೂ ಶಿರಟಿಯ ಜಗದ್ಗುರುಗಳಾಗಿರುವಂಥ ಫಕೀರ ದಿಂಗಾಲೇಶ್ವರ ಸ್ವಾಮಿಗಳವರ ಜೊತೆಗೆ ನಿಕಟವಾದಂಥ ಸಂಬಂಧ, ಬಹಳ ನಿಕಟವಾದಂಥ ಸಂಬಂಧ. ಆ ನಿಟ್ಟಿನೊಳಗೆ ನನ್ನ ಜೊತೆಗೂ ಅಷ್ಟೇ ಒಂದು ಪ್ರೀತಿ ವಿಶ್ವಾಸದಿಂದ ಇವತ್ತು ಅವರು ಈ ಕಾರ್ಯಕ್ರಮದೊಳಗೆ ಭಾಗವಹಿಸಿದ್ದು ನನಗಂತೂ ಬಹಳಷ್ಟು ಖುಷಿ ತಂದದ. ಅವರಿಗೊಂದು ಜೋರಾದ ಚಪ್ಪಾಳೆಯನ್ನು ನಾವು ಸಲ್ಲಿಸೋಣ ಅನ್ನುವಂಥ ಮಾತು. ಒಟ್ಟಾರೆ ನಮ್ಮ ಗ್ರಾಮದೊಳಗೆ ಇವತ್ತು ಏನು ನಡೆದದಂದ್ರೆ ದಾಸೋಹದ ವ್ಯವಸ್ಥೆ ಭಾಳ ದೊಡ್ಡದು. ದಾಸೋಹ ಭಾಳ ಮುಖ್ಯ. ಆ ದಾಸೋಹವನ್ನ ಗ್ರಾಮದ ಮುಳ್ಳಹಳ್ಳಿ ಗ್ರಾಮದ ಯುವಕರು ಬಹಳ ಸೇವಾ ಮಾಡಕಂತಾರೆ. ತಾಯಂದಿರು ಇವತ್ತು ಬೆಳತನಕನು ಕಾಯಿಪಲ್ಯ ಹೆಚ್ಚಾರ, ಉಳ್ಳಾಗಡ್ಡಿ ಹೆಚ್ಚಾರ. ನಾವು ಬಂದಿದ್ವಿ, ಎಷ್ಟು ಗಂಟೆಗೆ ಬಂದಿದ್ವಿ ನಾವು? ರಾತ್ರಿ 1 ಗಂಟೆಗೆ ಬಂದು ನಾವು 2:30 ನಾವು ಹೋದ್ವಿ. ಅಲ್ಲಿವರೆಗೆ ಇವತ್ತು ಬೆಳಿಗ್ಗೆ ಹೇಳಿದ್ರು 6 ಗಂಟೆಗೆ ನಾವು ಕಾಯಿಪಲ್ಯ ಹೆಚ್ಚೋದು, ಈರುಳ್ಳಿ ಹೆಚ್ಚೋದು ಎಲ್ಲ ಮುಗಿತ್ರಿ ಅಂತ ಬೆಳಿಗ್ಗೆ ಹೇಳಿದ್ರು ನಮಗೆ. ಈ ರೀತಿ ಒಳಗೆ ನಮ್ಮ ತಾಯಿಗಳ ಸೇವಾ ಮಾಡ್ಯಾರ. ಆ ತಾಯಿಗಳಿಗೆ ಒಂದು ಜೋರಾದ ಚಪ್ಪಾಳೆ. ತಾಯಿಗಳ ನಿಮ್ಮ ಸೇವಾ ನಾನು ಎಂದೂ ಮರೆಯಕ್ಕೆ ಸಾಧ್ಯ ಇಲ್ಲ. ದಿನಾನು ಮಾಡಿದೆ. ಇವತ್ತು ಒಂದೇ ದಿವಸ ಅಂತಲ್ಲ, ಇವತ್ತು ಬೆಳತನಕ ಮಾಡಿದ್ವಿ. ಪ್ರತಿ ದಿವಸನು ಮಧ್ಯಾಹ್ನ 3 ಗಂಟೆಯಿಂದ 5 ಗಂಟೆಯವರೆಗೂ ಅಲ್ಲಿ ಬೇಕಾಗುವಂತ ದಾಸೋಹಕ್ಕೆ ಬೇಕಾಗಿರುವಂತ ವ್ಯವಸ್ಥೆಯನ್ನ ಹಸರು ಮಾಡೋದಾಗ್ಲಿ, ಸ್ವಚ್ಛ ಮಾಡೋದಾಗ್ಲಿ, ಕಾಯಿಪಲ್ಯ ಹೆಚ್ಚೋದಾಗ್ಲಿ ಎಲ್ಲವನ್ನು ನಮ್ಮ ಅವುಗಳು ಎಲ್ಲ ಮಾಡ್ಯಾರ. ಅಂತ ತಾಯಿಗಳ ಜೀವನದೊಳಗೆ ಯಾವಾಗಲೂ ಖುಷಿಯಿಂದ ಇರಲಿ, ಯಾವಾಗಲೂ ನಮ್ಮ ಅವುಗಳು ನಕ್ಕೋತ ಇರಲಿ ಅನ್ನುವಂತ ಒಂದು ಪ್ರೀತಿಯ ಹಾರೈಕೆಯನ್ನು ಹಾರೈಸುವುದರ ಜೊತೆಗೆ ಯುವಕರು ಬಹಳ ಕೆಲಸ ಮಾಡ್ಯಾರ. ನೀರಿಂದಂತೂ ಒಂದು ಚೂರು ತೊಂದರೆ ಆಗದಂಗೆ, ಇಂಥ ಉರಿ ಬಿಸಿಲಿನೊಳಗೆ ನೀರಿನ ಅವಶ್ಯಕತೆ ಬಹಳ. ಅಂತ ನೀರಿನ ವ್ಯವಸ್ಥೆಯನ್ನ ಅಲ್ಲೊಂದು ಕೆರೆಗೆ ಮೋಟಾರ್ ಇಟ್ಟು ಎಲ್ಲರಿಗೂ ನೀರು ಬೇಕು. ಆ ಅಡಿಗೆಗೆ ನೀರು, ಆ ವ್ಯವಸ್ಥೆ, ಅಡಿಗೆ ಮಾಡೋದಕ್ಕೆ, ಬಾಂಡೆ ತೊಳೆಯೋದಕ್ಕೆ ಆ ಮುಳ್ಳಳ್ಳಿ ಗ್ರಾಮದ ಯುವಕರಿಗೆ ಇಷ್ಟ ಮಾಡ್ತಾರ ಅಂತ ನಾನು ತಿಳ್ಕೊಂಡಿದ್ದೇನೆ. ನಿಜವಾಗ್ಲೂ ನಾನು ಭಾವಿಸಿದ್ದೇನೆ. ಅಂಥ ಭಾವನೆಯನ್ನು ನೋಡಿ ನನಗೆ ಬಹಳಷ್ಟು ಖುಷಿಯಾಗೈತಿ. ಆ ಯುವಕರ ಜೀವನ ಯಾವಾಗಲೂ ಖುಷಿಯಿಂದ, ಯಾವಾಗಲೂ ಸದಾ ಹಚ್ಚ ಹಸಿರಾಗಿ ಕಂಗೊಳಿಸಲಿ ಅನ್ನುವಂಥ ಹಾರೈಕೆಯನ್ನು ಹಾರೈಸ್ತಾ ಇದ್ದೇವೆ. ಅದರ ಜೊತೆಗೆ ಇವತ್ತು ನಮ್ಮ ಉಮೇಶ್ ಅಗಶಿಮನಿ, ವಸಂತ್ ಅಗಶಿಮನಿ ಅವರು ಕೂಡ ಬಂದಿದ್ದಾರೆ. ಒಳ್ಳೆಯ ಸಾಹಿತಿಗಳು, ನಿನ್ನೇನು ಬಂದಿದ್ರು, ಇವತ್ತೂ ಬಂದಾರ. ಶಿವಾನಂದ ಶ್ರೀಗಳವ್ರ ಬಗ್ಗೆ ಒಂದು ಮಾನಪತ್ರವನ್ನು ಬರೆದು ನಿನ್ನೆ ದಿವಸ ಸಮರ್ಪಣೆ ಮಾಡಿದರು. ಇವತ್ತವರು ಪುಸ್ತಕ ತಗೊಂಡು ಬಂದಾರ. ಅದರ ಯುವಕರಿಗೆ, ನವದಂಪತಿಗಳಿಗೆ ನಾನು ಎಲ್ಲರಿಗೂ ಒಂದು ಪುಸ್ತಕ ಕೊಡ್ತೇನೆ ಅಂದರು. ಅವಶ್ಯವಾಗಿ ಮೊದಲು ಕೊಡ್ರಿ ಅಂತ ಹೇಳಿ ಆ ಕೆಲಸವನ್ನ ನಮ್ಮ ವಸಂತ ಅಗಶಿಮನಿಯವರು ನೂತನ ದಂಪತಿಗಳಿಗೆ ಅವರ ಪುಸ್ತಕಗಳನ್ನು ಮುಟ್ಟಿಸ್ಲಿ, ಆ ನೂತನ ದಂಪತಿಗಳ ಜೀವನ ಬಂಗಾರವಾಗಲಿ ಅನ್ನುವಂಥ ಹಾರೈಕೆಯನ್ನು ಹಾರೈಸೋದ್ರ ಜೊತೆಗೆ ನಮ್ಮ ಎಲ್ಲ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ನಿಮ್ಗೆಲ್ಲರಿಗೂ ಶುಭವಾಗಲಿ. ಎಲ್ಲ ಹಳ್ಳಿಗಳು ನೋಡ್ರಿ, ನಮ್ಗೆ ಈ ಕಾರ್ಯಕ್ರಮ ಸಲುವಾಗಿ ನಮ್ಮ ಸುತ್ತ ಗ್ರಾಮಗಳ ಎಲ್ಲಾ ಹಳ್ಳಿಯ ಜನರು ಬಹಳ ಬೆನ್ನೆಲುಬಾಗಿ ನಿಂತ್ಕೊಂಡು ಕೆಲಸ ಮಾಡ್ಯಾರ. ಮೊದಲಿಗೆ ನಾವು ಹೆಜ್ಜೆ ಇಟ್ಟಂತ ಊರು ನನಗೆ ಬಹಳ ಪ್ರೀತಿ ಊರು. ನನ್ನ ಗುರುಗಳಾಗಿರುವಂತಹ ಚನ್ನವೀರ ಮಹಾಸ್ವಾಮಿಗಳು ಬಹಳ ಪ್ರೀತಿ ಊರು ಹಿರೇನೆತ್ತಿ ಗ್ರಾಮ. ಆ ಹಿರೇನೆತ್ತಿ ಗ್ರಾಮಕ್ಕೆ ನಾವು ಹೋದ್ವಿ. ಮೊದಲಿಗೆ ಅಲ್ಲಿಗೆ ಹೆಜ್ಜೆ ಇಟ್ಟಾಗ 4 ದಿವಸ ಪ್ರವಚನ ಅಂದಾಗ ಅವರು 6 ದಿವಸ ಪ್ರವಚನ ಆಗ್ಬೇಕಂತ ಹೇಳಿ ಹೆಚ್ಚಿನ 6 ದಿವಸಗಳ ಅವರಿಗೆ ಪ್ರವಚನ ನಡೀತು. ಮನೆಗೆ ಕರ್ಕೊಂಡು ಹೋದ್ರು, ಪಾದಪೂಜೆ ಮಾಡಿಸಿದ್ರು, ಬಹಳ ದೊಡ್ಡ ದೇಣಿಗೆಯನ್ನು ಕೊಟ್ಟರು. ಆ ಹಿರೇನೆತ್ತಿ ಗ್ರಾಮದಲ್ಲಿ ಒಂದು ಜೋರಾದ ಚಪ್ಪಾಳೆ ಇದೆ. ಈ ರೀತಿ ಒಳಗೆ ಹಿರೇನೆತ್ತಿ ಗ್ರಾಮದವರು. ಆದ್ರೆ ನಮ್ಮ ಹಿರೇನೆತ್ತಿ ಮುಗಿದ ಕೂಡಲೇ ಚಿಕ್ಕರೆತ್ತಿ ಗ್ರಾಮ ಇಟ್ಕೊಂಡ್ವಿ. ಚಿಕ್ಕರೆತ್ತಿ ಗ್ರಾಮಕ್ಕೆ ನಾವು ಹೋದಾಗ ನಮ್ಮ ಜಗದೇವಯ್ಯ ಎಲ್ಲ ಭಕ್ತರನ್ನ ಕರ್ಕೊಂಡು ಆ ಊರಿನೊಳಗೆ ಅಲ್ಲಿಯೂ ಕೂಡ 2 ದಿವಸ ಪ್ರವಚನ, ಊರು ತುಂಬ ಎಲ್ಲ ಪಾದಯಾತ್ರೆ, ಪಾದಪೂಜೆ ಮಾಡಿಕೊಂಡು ಅಲ್ಲಿ ಕೊಡುಗೆಯನ್ನು ಕೊಟ್ಟರು. ಆ ರೀತಿ ಒಳಗೆ ಬೆನಕನಹಳ್ಳಿಗೆ ಹೋದ್ವಿ. ಬೆನಕನಹಳ್ಳಿಯೊಳಗೂ ಅಲ್ಲಿ ಎಲ್ಲ ಹಿರಿಯ ಮುಖಂಡರು ಅವರಿವರು ಅನ್ನದಾನ ಯಾರ್ದಾರ ಒಬ್ಬರಿಬ್ಬರು ಹೆಸರು ಹೇಳಿದ್ರೆ ತಪ್ಪು ಆದೀತು ಅಂತ ನನಗನ್ನಿಸ್ತದೆ. ಆ ಕಾರಣಕ್ಕೆ ಬೆನಕನಹಳ್ಳಿಯೊಳಗೆ ಎಲ್ಲಾ ಹಿರಿಯರನ್ನು ತಗೊಂಡು ನಮ್ಗೆ ಬಹಳ ಸಹಕಾರ ಕೊಟ್ಟರು. ಅದರ ಜೊತೆಗೆ ಯಲಗುಪ್ಪಿ ಗ್ರಾಮ, ನಾಗರಹಳ್ಳಿ ಗ್ರಾಮ, ಅದು ಮುಗಿದ ನಂತರ ನಾಗರಹಳ್ಳಿಗೆ ಹೋದ್ವಿ. ನಾಗರಹಳ್ಳಿಯವರು ಬಹಳ ಪ್ರೀತಿಯಿಂದ ನಮ್ಮ ಬರಮಾಡಿಕೊಂಡು ಎಲ್ಲರೂ ಅವರಿಗೆ ಶಕ್ತಿ ಮೀರಿ ಕಾಣಿಕೆಯನ್ನ, ಶಕ್ತಿ ಮೀರಿ ತುಲಾಭಾರವನ್ನು ಮಾಡಿದರು. ಅದರ ಜೊತೆಗೆ ಯಲಗುಪ್ಪಿ ಗ್ರಾಮದೊಳಗಂತೂ ಅದು
ಬಹಳ ವಿಚಾರಕ್ಕೆ ಬಿದ್ದಿತ್ತು. 1 ವಾರ ತಡೀರಿ 2 ವಾರ ತಡೀರಿ ಅಂತಂದ್ರು. ಅವ್ರ ವಿಚಾರ ನಾವು ಬಿಟ್ಟಿದ್ವಿ, ಬೇಡ ತಡಿ ನೋಡೋಣ ಅಂತೇಳಿ. ಕೊನೆಗೆ ಅವರೆಲ್ಲರೂ ಒಗ್ಗಟ್ಟಾಗಿ ಅವ್ರು ಬಂದರು. ಅದರ ಜೊತೆಗೆ MR ಪಾಟೀಲ್ ಬಹಳ ಸಹಕಾರ ಕೊಟ್ಟರು. ಸನ್ಮಾನ್ಯ MR ಪಾಟೀಲ್ ಇವತ್ತು ಏನು MLA ಅವರದಲ್ಲ, ಆ MLA ಅವರು ಬಹಳಷ್ಟು ಸಹಕಾರ ಕೊಟ್ಟರು ನಮಗೆ. ನಮ್ಮ ಜನರಿಗೆಲ್ಲ ಹೇಳ್ತೇವಿದ್ದಾರೆ, ಎಲ್ಲ ಹಳ್ಳಿಗಳಿಗೆ ಅದು ನಮ್ಮಲ್ಲಿ ಆಗಲಿಲ್ಲ ಅಂದ್ರೆ ಅದು ಚಲೋ ಅಲ್ಲ, ಏನು ತಿಳ್ಕೊಳ್ಬಾರ್ದು ಅಂತೇಳಿ MLA ಅವರು ಸಹಕಾರ ಕೊಟ್ಟರು. ಅದರ ಜೊತೆಗೆ ಸನ್ಮಾನ್ಯ MS ಅಕ್ಕಿಯವರು ಬಹಳ ದೊಡ್ಡ ಸಹಕಾರವನ್ನು ನೀಡಿದರು. MS ಅಕ್ಕಿಯವರು ನಮ್ಮ ಜೊತೆಗೆ ಅವರ ಸಹೋದರರಾಗಿರುವಂತಹ ಶಾಂತಣ್ಣ ಅಕ್ಕಿಯವರು ನಮ್ಮ ಜೊತೆಗೆ ಸದಾಕಾಲ ಅಡ್ಡಾಡಿ ಎಲ್ಲ ಮನೆಗಳಿಗೆ ಅಡ್ಡಾಡಿದ್ರು. ವಯಸ್ಸಾಗೈತಿ ಆದರೂ ಕೂಡ ರಾತ್ರಿ 10 ಗಂಟೆ ಆದರು, 11 ಗಂಟೆ ಆದರು ಶಾಂತಣ್ಣ ಅಕ್ಕಿಯವರು ಅಡ್ಡಾಡಿದರು. ಹೌದಾ? ನಮ್ಮ ರಾಜುಗೌಡರು ಪಾಟೀಲ್, ನಮ್ಮ ಸಹೋದರರು MLA ಅವರ ಸಹೋದರ ರಾಜುಗೌಡರು, ಅವರು ಕೂಡ ಅಡ್ಡಾಡಿದರು. ಈ ರೀತಿಯೊಳಗೆ ನಮ್ಮ ಶಿವಳ್ಳಿಯವರು, ಕುಸುಮಾವತಿ ಶಿವಳ್ಳಿ ತಾಯಿಯವರು, ಅವರು ಹುಬ್ಬಳ್ಳಿಯಲ್ಲಿದ್ದರು. ಅವರ ಎಲ್ಲ ಸಹೋದರರಿಗೆ ಹೇಳಿ ಅಜ್ಜ ಅವ್ರು ಬರ್ತಾರೆ, ಅವ್ರಿಗೆ ಎಲ್ಲ ರೀತಿಯಿಂದ ಸಹಕಾರ ಕೊಡ್ರಿ ಅಂತೇಳಿ ಆ ಶಿವಳ್ಳಿ ತಾಯಿಯವರು ನಮ್ಗೆ ಸಹಕಾರ ಕೊಟ್ಟರು. ಆ ತಾಯಿಯವರು ನಾವು ಮರೆಯಕ್ಕೆ ಆಗುದಿಲ್ಲ. ಅವರಿಗೊಂದು ಜೋರಾದ ಚಪ್ಪಾಳೆಯನ್ನು ನಾವು ಸಲ್ಲಿಸೋದು. ಗುಡಿಲಕಟ್ಟೆ ಗ್ರಾಮದವರು ಬಹಳ ಪ್ರೀತಿ. ಯಾಕಂದ್ರೆ ನಮ್ಮ ಮಠದ ಒಂದು ಬ್ರಾಂಚ್ ಅಲ್ಲಿ ಐತಿ, ಆ ಮಠದ ಬ್ರಾಂಚ್ ಇರೋದ್ರಿಂದ ಆ ಬ್ರಾಂಚನ್ನ ಜಾಗ ಅವ್ರು ತಗೊಂಡು ಏನ್ ಮಾಡ್ಕೊಂಡ್ರು ಅಂದ್ರೆ, ನಮ್ಮ ಗುರುಗಳಿದ್ದ ಕಾಲದೊಳಗನ ಶಾಲೆ ಕಟ್ತೇವೆ ನಾವು, ಅದಕ್ಕೆ ಮಠದ ಜಾಗ ನಮಗೆ ದಯವಿಟ್ಟು ಬೇಕು ಅಂದ್ರು. ನಮ್ಮ ಗುರುಗಳು ಚನ್ನವೀರ ಸ್ವಾಮಿಗಳು ಮಠ ಆದರೂ ಅಷ್ಟ, ಶಾಲೆ ಆದರೂ ಅಷ್ಟ, ಮಕ್ಕಳು ವಿದ್ಯಾವಂತರಾಗಲಿ, ಮಕ್ಕಳು ಬೆಳೆಯಲಿ, ಮಕ್ಕಳು ಬದುಕಲಿ, ನಮ್ಮ ಜನ ಸುಶಿಕ್ಷಿತರಾಗಲಿ ಅಂತೇಳಿ ಆ ಜಾಗ ನೀವು ಉಪಯೋಗ ಮಾಡಿಕೊಡ್ರಿ. ಮಠಕ್ಕೆ ಏನಾದರೂ ಒಂದು ಸಣ್ಣದ ಸ್ಮಾರಕ ಮಾಡ್ರಿ ಅಂತನ್ನುವಂಥದ್ದು ಮಾತಿನೊಂದಿಗೆ ಅವತ್ತಿನ ದಿವಸ ನಮ್ಮ ಗುರುಗಳು ಒಂದು ದನ ಕೊಟ್ಟರು. ಆ ರೀತಿಯೊಳಗೆ ಗುಡಿಲಕಟ್ಟೆ ಗ್ರಾಮ ಅಂದ್ರೆ ನಮಗೆ ಬಹಳಷ್ಟು ಆತ್ಮೀಯ ಗ್ರಾಮ. ಅದಕ್ಕಿಂತ ಹೆಚ್ಚು ನಮ್ಮ ದಿಂಗಾಲೇಶ್ವರ ಮಹಾಸ್ವಾಮಿಗಳವರಿಗೆ ಗುಡಿಲಕಟ್ಟೆ ಗ್ರಾಮ ಅಂದ್ರೆ ಪ್ರಾಣ. ಗುಡಿಲಕಟ್ಟೆ ಗ್ರಾಮ ಅಂದ್ರೆ ತವರು ಮನೆ ಇದ್ದಂಗೆ ಐತಿ, ಅಷ್ಟು ಪ್ರೀತಿ ಜನ. ಪ್ರತಿ ವರ್ಷನೂ ಅವರ ಮಠಕ್ಕೆ ದೇಣಿಗೆಯನ್ನ ಬೆಳೆದಂತ ಕಾಳುಗಳನ್ನೆಲ್ಲ ಮುಟ್ಟಿಸಿ ಅವರ ಪ್ರೀತಿಯನ್ನು ತೋರಿಸ್ತಾರೆ. ಅಂದ ಮೇಲೆ ಬಹಳಷ್ಟು ಅವರು ಮುಟ್ಸ್ಯಾರ ಕೊಯ್ದು ಕೊಡ್ತಾರಂತ ನಮ್ಗೆ ಸುದ್ದಿ ಬಂದದ್ದರಿಂದ ಇನ್ನು ಮೇಲೆ ತಂದು ಕೊಡ್ತಾರೆ. ಇನ್ನು ಮೇಲೆ ಅವರು ಕಾಳ ತಮ್ಮ ಮಠಕ್ಕೆ ತಂದು ಮುಟ್ಟಿಸ್ತಾರ ಅನ್ನೋ ಭರವಸೆ ನನಗೈತಿ. ಆ ನಿಟ್ಟಿನೊಳಗೆ ಯಾವಾಗಲೂ ನಿಮ್ಮ ಹೆಸರನ್ನ ಬಹಳ ನೆನೆಸ್ತಿರ್ತಾರ. ಲಿಂಗಾಲೇಶ್ವರ ಸ್ವಾಮಿಗಳು ಬಂದ್ರು ಅಂದ್ರೆ ಏನು ಬೇಕಾಗ್ತಿರ್ಲಿ ಮನೆಯೊಳಗೆ ಬಿಟ್ಟು ಬಂದು ಆ ಕಾರ್ಯಕ್ರಮದೊಳಗೆ ಭಾಗವಹಿಸ್ತಾರ. ಅವ್ರು ಬಂದಾರ ಅಂದ್ರೆ ಅವ್ರನ್ನ ಕರ್ಕೊಂಡು ಅಷ್ಟು ಸ್ವಾಗತ ಮಾಡ್ತಾರ. ಇಂತಹ ಮನೋಭಾವನೆ ಪ್ರತಿ ವರ್ಷ ಬನ್ನಿ ಹಬ್ಬದಿಸ್ತಾರೆ ನೋಡ್ರಿ. ಈ ರೀತಿಯೊಳಗೆ ಭಕ್ತ ಜನ ಐತಿ. ಇನ್ನು ರೊಟ್ಟಿಗವಾಡದವ್ರು ನಮ್ಮ ಗ್ರಾಮ, ನಮ್ಮ ಪಕ್ಕದೊಳಗೆ ರೊಟ್ಟಿಗವಾಡ ಬಹಳ ದೊಡ್ಡ ಗ್ರಾಮ. ಆ ಗ್ರಾಮದೊಳಗೆ ಎಷ್ಟು ನಮ್ಗೆ ಸಹಕಾರ ಕೊಟ್ಟಾರಂತಂದ್ರೆ ಬಹಳ ಸಹಕಾರ. ಅವರು ನಮ್ಮನ್ನು ಕರ್ಕೊಂಡು ಬಹಳ ಅಡ್ಡಾಡಿ ಅಲ್ಲಿ ನಮಗೆ ತುಲಾಭಾರ ಸುಮಾರು 50 ತುಲಾಭಾರಗಳನ್ನು ಮಾಡಿದರು. ಇವಾಗ ರೊಟ್ಟಿಗವಾಡದ ಗ್ರಾಮದೊಳಗೂ ನಮ್ಗೆ ಬಹಳ ಸಹಕಾರ ಸಿಕ್ಕೈತಿ, ದೊಡ್ಡ ಸಹಕಾರ ಸಿಕ್ಕೈತಿ. 50 ತುಲಾಭಾರ ನಮಗೆ ಯಾವ ಹಳ್ಳಿಯೊಳಗೂ ಆಗಿದ್ದಿಲ್ಲ. ಅಷ್ಟು ತುಲಾಭಾರ ಆದವು ನಮಗೆ. ಆದ್ರೆ ಬಹಳ ಖುಷಿಯನ್ನು ನನಗೆ ಕೊಡ್ತು. ಈ ರೀತಿಯೊಳಗೆ ಎಲ್ಲರೂ ಬಹಳ ಸಹಕಾರವನ್ನು ಕೊಟ್ಟರು. ಮತ್ತು ಜೊತೆಗೆ ಯಲಗುಪ್ಪಿ ಗ್ರಾಮದೊಳಗೆ ನಮಗೆ ಇನ್ನೊಬ್ಬರು ಬಹಳ ಸಹಕಾರ ನೀಡಿದವರು. ಈ ಮಾಜಿ MLA ಅವರು, MLA ಅವರು, ಕುಸುಮಾವತಿ ಶಿವಳ್ಳಿ ಅವರು, ಇವರೆಲ್ಲ ಬಹಳ ಸಹಕಾರ ಕೊಟ್ಟರು. ಇನ್ನೂ ಹೆಚ್ಚಿನ ಪ್ರಮಾಣದೊಳಗೆ ಮನೆಯೊಳಗೆ ಇದ್ದು ನಮಗೆ ಸಹಕಾರ ಕೊಟ್ಟವಂತಂದ್ರೆ ನಮ್ಮ ಮಠದ ಶಿಷ್ಯರಾಗಿರುವಂಥ ಶಂಕರಗೌಡರು, ನಿರಂಜನಗೌಡರು ಅವರು ನಾವು ಯಾವ ಕಾಲಕ್ಕೂ ಮರೆಯಾಗಿಲ್ಲ. ಈಗ ಒಂದು ಅಂತಲ್ಲ, ಯಾವಾಗ ನಾವು ನೆನೆಸ್ಲಿ, ಯಾವಾಗ ಯಾವುದೇ ಕೆಲಸ ಹೇಳಿ ಅದಕ್ಕೆ ಬಂದು ನಿಂತುಕೊಂಡು ಇದು ನಂದು, ನನ್ನ ಮಠದ ಕೆಲಸ ಅಂತ ಹೇಳಿ ಇವತ್ತು ಅವರು ಇಲ್ಲ ಈ ವೇದಿಕೆ ಮೇಲೆ. ಮೊನ್ನೆ ದಿವಸ ಬಂದಿದ್ದರು ಅವರು. 1 ಲಕ್ಷ ರೂಪಾಯಿ ದೇಣಿಗೆಯನ್ನು ಕೊಟ್ಟು ಈ ಕಾರ್ಯಕ್ರಮದ ಯಶಸ್ವಿಯಾಗುವುದಕ್ಕೆ ಅವರು ಕೂಡ ಮೊದಲನೇ ಬಾರಿ ಮೀಟಿಂಗ್ ಕೂಡಿದಾಗ 1 ಲಕ್ಷ ರೂಪಾಯಿ ದೇಣಿಗೆ ನೀಡಿದವರು ನಮ್ಮ ಶಂಕರಗೌಡರು, ನಿರಂಜನಗೌಡರು. ಅವರಿಗೊಂದು ಜೋರಾದ ಚಪ್ಪಾಳೆಯನ್ನು ಸಲ್ಲಿಸಬೇಕು. ಹಾಗೆಯೇ ಅಕ್ಕಿಯವರು 1 ಲಕ್ಷ ರೂಪಾಯಿ ಕೊಟ್ಟಿದ್ದಾರೆ, ಅವರಿಗೂ ಒಂದು ಜೋರಾದ ಚಪ್ಪಾಳೆಯನ್ನು ಸಲ್ಲಿಸೋಣ. ಅವರ ಜೊತೆಗೆ ಎಲ್ಲ
ಯರಗುಪ್ಪಿಯ ಯುವಕರು, ಯರಗುಪ್ಪಿಯ ಹಿರಿಯರು ಬಹಳ ನಿತ್ಯಗೊಂಡು ಸೇವೆ ಮಾಡ್ಯಾರ. ಎಲ್ಲರ ಹೆಸರುಗಳನ್ನು ಹೇಳಲಿಕ್ಕೆ ಆಗೋದಿಲ್ಲ. ಆ ರೀತಿಯೊಳಗೆ ನಿರಂಜನಗೌಡರ ಸೇವೆ ಬಹಳ ದೊಡ್ಡದು ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ನೆನೆಸಿಕೊಂಡು ರೊಟ್ಟಿಗೆ ಹೊಡೆದವರು ಎರಿನಾರಾಯಣಪುರ ಗ್ರಾಮ, ನಮ್ಮ ಪಕ್ಕದ ಹಳ್ಳಿ ಎರಿನಾರಾಯಣಪುರ ಗ್ರಾಮದವರು ಇವತ್ತು ನಮಗೆ ಯಾವಾಗಲೂ ಅವಳಿ ಗ್ರಾಮಗಳು ಅಂತ ಇದಕ್ಕೆ ಮುಳ್ಳಳ್ಳಿ ಎರಿನಾರಾಯಣಪುರ ಅವಳಿ ಗ್ರಾಮಗಳು ಅಷ್ಟೊಂದು ಎರಡೂ ಹೊಂದಾಣಿಕೆಯಿಂದ ಇರುವಂಥ ಗ್ರಾಮಗಳು. ಮಠದ ಶಿಷ್ಯರಲ್ಲಿ ಬಹಳ ಪ್ರತಿ ಸೋಮವಾರ ಅರ್ಧ ಊರ ನಮ್ಮ ಮಠಕ್ಕೆ ಬಂದು ಇವತ್ತು ಪ್ರತಿ ಸೋಮವಾರ ಬಂದು ಹೋಗುವಂಥ ಒಂದು ಪರಂಪರೆ ಮೊದಲಿಂದಲೂ ಇದೆ. ಈ ರೀತಿಯೊಳಗೆ ಅವ್ರ ಸಹಕಾರ ಆಗೈತಿ. ಈ ಶಿರಗುಪ್ಪಿ ಗ್ರಾಮ, ಆ ಶಿರಗುಪ್ಪಿ ಗ್ರಾಮದವರು ಕೂಡ ಬಹಳ ಸಹಕಾರ ಕೊಟ್ಟಾರ. ಉಮುಚಿಗೆ ಅವ್ರು ಸಹಕಾರ ಕೊಟ್ಟಾರ, ಅಗಡಿ ಅವ್ರು ಸಹಕಾರ ಕೊಟ್ಟಾರ, ಹೊಸಗಟ್ಟೆ ಗ್ರಾಮದವ್ರು ಸಹಕಾರ ಕೊಟ್ಟಾರ, ಇನ್ನು ಅಲ್ಲಾಪುರ ಗ್ರಾಮದವ್ರು ಸಹಕಾರ ಕೊಟ್ಟಾರ, ಇನ್ನು ಕಡಪಟ್ಟಿ ಗ್ರಾಮದವರು, ಮಂಟೂರು, ಬಂಡಿವಾಡ, ಸೌಶಿ, ಬಸಾಪುರ, ಕುಂದಗೋಳದೊಳಗೆ ಎಲ್ಲ ಹಿರಿಯರು ನಾನೇನು ಅಂತ ಎಲ್ಲ ಹಿರಿಯರು ಬಂದು ನಮ್ಗೆ ಸಹಕಾರ ಕೊಟ್ಟಾರ. ಕೊಂಕಣ ಕುರಟ್ಟಿಯವರು ಕೊಟ್ಟಾರ, ಶಿರೂರವ್ರು ಕೊಟ್ಟಾರ, ಹುಬ್ಬಳ್ಳಿಯಿಂದ ಬಹಳಷ್ಟು ಜನರು ಈ ಕಾರ್ಯಕ್ರಮಕ್ಕೆ ಬಂದು ಸಹಕಾರ ನೀಡ್ಯಾರ. ಇನ್ನು ಧಾರವಾಡದವ್ರು ಬಂದು ಸಹಕಾರ ನೀಡ್ಯಾರ. ಇನ್ನೂ ಅನೇಕ ಗ್ರಾಮಗಳಿಂದ, ನಗರಗಳಿಂದ ಬಂದು ಇಷ್ಟೆಲ್ಲ ಕಾರ್ಯಕ್ರಮ ಪ್ರವಚನಕ್ಕೆ, ಈ ಒಂದು ಪ್ರವಚನಕ್ಕೆ, ಈ ಕಾರ್ಯಕ್ರಮಕ್ಕೆ, ದಾಸೋಹಕ್ಕೆ ಫಲ ಕೊಟ್ಟಂಥವರು ನಮ್ಮ ಕುಸುಗಲ್ ಬಂತಂದವ್ರು, ನಮ್ಮ ಮಂಜುನಾಥ್ ಈಶ್ವರಪ್ಪ ಕುಸುಗಲ್ ಅವ್ರದ್ದು ಹೌದು. ಇನ್ನೊಬ್ರು ಕಲ್ಲಪ್ಪ ಸಾವ್ಕಾರ್ ಅವರು. ಈ ರೀತಿಯೊಳಗೆ ಆ ಕುಸುಗಲ್ ಮಂಥನದವರು ಈ ಕಾರ್ಯಕ್ರಮ ಮಾಡೋದಕ್ಕೆ ನಾವು ಕೇಳಿದಾಗ ಅದನ್ನು ಕೇಳಬೇಡ್ರಿ, ಅದನ್ನು ಚಂದ ಕಾರ್ಯಕ್ರಮ ಮಾಡ್ರಿ, ಯಾವುದೇ ರೀತಿಯಿಂದ ನಮ್ದು ಅಭ್ಯಂತರ ಇಲ್ಲ ಅಂತೇಳಿ ಖುಷಿಯಿಂದ ಈ ಜಾಗವನ್ನ ಕಾರ್ಯಕ್ರಮ ಮಾಡೋದಕ್ಕೆ, ದಾಸೋಹ ಮಾಡೋದಕ್ಕೆ ಎಲ್ಲ ರೀತಿಯಿಂದ ಸಹಕಾರ ಕೊಟ್ಟಾರ. ಆ ಕುಸುಗಲ್ ಫ್ಯಾಮಿಲಿ ಒಂದು ಜೋರಾದ ಚಪ್ಪಾಳೆಯನ್ನ ನಾವು ಸಲ್ಲಿಸೋಣ. ಅವ್ರಿಗೆ ಒಳ್ಳೇದಾಗಲಿ ಅಂತ ಹಾರೈಸಿ ನಮ್ಮ ಎರಡು ಮಾತುಗಳನ್ನು ಮುಗಿಸ್ತೇವೆ. ಅಡಿಗೆ ನಿಂತು ಮಾಡ್ಯಾರ ನಮ್ಮ ಆನಂದಪ್ಪ. ಒಂದು ವಿಶೇಷ ಏನಂತಂದ್ರೆ ನಮಗೆ ಸಿಲಿಂಡರ್ ಖರೀದಿ ಮಾಡಿದ್ರೆ ಎಷ್ಟು ನಮ್ಮ ರೊಕ್ಕ ಎಲ್ಲ ಅದಕ್ಕೆ ಹೋಗ್ಬಿಡ್ತಿದ್ವು. ಕಟ್ಟಿಗೆ ತುಂಡಿಗೆ ಮಾಡಿದ್ರೆ ನಮ್ಮ ಹುಡುಗರೆಲ್ಲ ಕಟ್ಟಿಗೆ ತುಂಡಿಗೆ ಮಾಡಿ ಇನ್ನೂ ಅರ್ಧ ಭಾಗ ಕಟ್ಟಿ ಹಂಗೆ ಉಳ್ದತಿ. ಇವತ್ತು ಅಡಿಗೆ ಮಾಡಿದವರು ಆನಂದ, ಅವನ ಹೆಸರೇನ ಹುಡುಗಳ ಆನಂದ ನೀಲಿ ಎನ್ನುವಂಥ ಒಬ್ಬ ಹುಡುಗ. ಅದರ ಜೊತೆಗೆ ನಮ್ಮ ಮುಳ್ಳಳ್ಳಿ ಗ್ರಾಮದವನ ಆ ಬಸಪ್ಪ ಉಮುಚಿಗೆ ಇಬ್ಬರು ಕೂಡಿಕೊಂಡು ಅವ್ರ ಜೊತೆಗೆ ಬೇಕಾಗಿರುವಂತಹ ಸಿಬ್ಬಂದಿ ಕೂಡಿಸ್ಕೊಂಡು ದಿನಾನು ಅಡಿಗೆಯನ್ನು ಅಗ್ದಿ ರುಚಿಯಾಗಿ ಮಾಡಿದರು. ಬಹಳ ಚೆನ್ನಾಗಿ ಇವತ್ತು ಅಡಿಗೆಯನ್ನು ಮಾಡಿ ಇಷ್ಟು ಜನ ಖುಷಿ ಪಡ್ತಾರಂದ್ರೆ ಆ ಪುಣ್ಯ ಆ ಆನಂದಪ್ಪ ನೀಲಿಯವರಿಗೆ, ಬಸವರಾಜ್ ಉಮುಚಿಗೆಯವರಿಗೆ ಸಲ್ಲುವಂತಹದ್ದು. ಬಹಳ ಚೆನ್ನಾಗಿ ಅಡಿಗೆ ಮಾಡ್ಯಾರ. ಅವ್ರು ಇಲ್ಲಿ ಕರೆದಿಲ್ಲ ನಾವು ಬರೀ ಸನ್ಮಾನಕ್ಕೆ ಅಂತೇಳಿ. ಬ್ಯಾಡ್ರಿ, ಹಿಂದಾಗಡೆ ಮಠದಾಗ ನಮ್ಗೆ ಸನ್ಮಾನ ಮಾಡುವಂತ್ರಿ, ಮಠದಾಗ ನಮ್ಗೆ ಆಶೀರ್ವಾದ ಮಾಡುವಂತ್ರಿ. ಆ ಗದ್ದಲದೊಳಗೆ ಮೊದಲು ಯಾರಿಗೆ ಎಲ್ಲರಿಗೂ ಮಾಡೋದೈತೆ ಅವ್ರಿಗೆ ಮಾಡಿ ಸರಿ, ನಾವು ಮಠದಾಗ ಬಂದು ಆಶೀರ್ವಾದ ತಗೋತೇವೆ ಅಂತ ಹೇಳಿ ಕಳಿಸಿದ್ರವರು. ಈ ರೀತಿಯೊಳಗೆ ಸೇವೆ ಭಾಳ ದೊಡ್ಡದು. ಹೀಗೆ ಅನ್ನೋರ ಸಂಖ್ಯೆ ಭಾಳ ಕಡಿಮೆ. ನನ್ನ ಯಾಕೆ ಕರೀಲಿಲ್ಲ ಅನ್ನೋ ಸಂಖ್ಯೆ ಎಷ್ಟೈತಿ? ಹೆಚ್ಚೈತಿ, ಬಹಳ ಸಂಖ್ಯೆ ಹೆಚ್ಚೈತಿ. ಆ ನಿಟ್ಟಿನೊಳಗೆ ಅಡಿಗೆ ಮಾಡಿದವ್ರ ಮನಸ್ಸು ನಾವು ನಿಜವಾಗ್ಲೂ ವಿಚಾರ ಮಾಡುವಂಥದ್ದು. ಒಟ್ಟಾರೆ ಎಲ್ಲರೂ ಕುಡ್ಕೊಂಡು ಭಾಳ ಸೇವೆ ಮಾಡಿರಿ. ನಿಮ್ಗೆ ಎಷ್ಟು ಹೇಳಿದ್ರೆ ಕಡಿಮೆ ಅನ್ನುವಂಥದ್ದು. ಯುವಕರು ಮಾತ್ರ ಭಾಳ ಸೇವೆ ಮಾಡ್ಯಾರ. ಪ್ರತಿ ದಿವಸ ಒಂದು ದಿವಸ ಮಾಡಿ ಮುಗಿಸಬಹುದು, ಆದರೆ 21 ದಿನಗಳವರೆಗೆ ನಿರಂತರವಾಗಿ ಸೇವೆ ಮಾಡ್ಯಾರ. ಆ ಸೇವೆ ಮಾಡಿದ ಯುವಕರಿಗೆ ಯಾವಾಗಲೂ ಒಳ್ಳೆಯದಾಗಲಿ ಅಂತ ಹಾರೈಸಿ ನನ್ನ 4 ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಕಾರ್ಯಕ್ರಮದ ಕುರಿತಾಗಿ ಸಮಗ್ರವಾಗಿ ಮಾಹಿತಿಯನ್ನು ಹಂಚಿಕೊಂಡು ಈ ಕಾರ್ಯಕ್ರಮಕ್ಕೆ ದೇಣಿಗೆ ನೀಡಿದಂತಹ ಎಲ್ಲ ದಾನಿಗಳಿಗೆ ಕೃತಜ್ಞತಾಪೂರ್ವಕ ನುಡಿಗಳನ್ನು ಆಗಿರ್ತಕ್ಕಂತಹ ಮುಳ್ಳೊಳ್ಳಿಯ ಪರಮ ಪೂಜ್ಯರಿಗೆ ಅನಂತ ಧನ್ಯವಾದಗಳು. ಈಗ ಮುಳ್ಳೊಳ್ಳಿಯ ಪರಮ ಪೂಜ್ಯರ ಕುರಿತಾಗಿರ್ತಕ್ಕಂತಹ ಒಂದು ಕಿರು ಛಾಯಾಚಿತ್ರವನ್ನು ಪರಮ ಪೂಜ್ಯ ಫಕೀರ ದಿಂಗಾಲೇಶ್ವರ ಮಹಾಸ್ವಾಮಿಗಳವರು ಅನಾವರಣಗೊಳಿಸಬೇಕು. ಮತ್ತು ಮಂಟೂರಿನ ಪರಮ ಪೂಜ್ಯರಾದ ಹಿಂದೂದವರ ದೇವರ ಕುರಿತಾಗಿರ್ತಕ್ಕಂತಹ ಒಂದು ಕಿರುಚಿತ್ರವನ್ನು ಸಹಿತ ಫಕೀರ ದಿಂಗಾಲೇಶ್ವರ ಪರಮ ಪೂಜ್ಯರು ಅನಾವರಣಗೊಳಿಸಬೇಕು. ಈಗ ಮುಳ್ಳೊಳ್ಳಿಯ ಪರಮ ಪೂಜ್ಯ ಶ್ರೀ ಶಿವಯೋಗೇಶ್ವರ ಮಹಾಸ್ವಾಮಿಗಳ ಚಿತ್ರವನ್ನು ಅನಾವರಣಗೊಳಿಸ್ತಾ ಇದ್ದಾರೆ. ನಂತರದಲ್ಲಿ ಮಂಟೂರಿನ ಪರಮ ಪೂಜ್ಯರದು ಇನ್ನು 21 ದಿನಗಳ ಕಾಲ
ದಾಸೋಹ ಸೇವೆಯನ್ನ ಅಡಿಗೆ ತಯಾರು ಮಾಡಿರ್ತಕ್ಕಂಥ ಶ್ರೀ ಆನಂದ್ ನೀಲಿ ವೇದಿಕೆ ಮೇಲೆ ಬಂದು ಪರಮ ಪೂಜ್ಯರಿಂದ ಆಶೀರ್ವಾದವನ್ನು ಪಡ್ಕೊಳ್ಬೇಕು. ನಂತರ ಈ ಪೆಂಡಲ್ನ ಸುಭಾಷ್ ಇವರು ಸಹಿತ ವೇದಿಕೆ ಮೇಲೆ ಬಂದು ಪರಮ ಪೂಜ್ಯರಿಂದ ಆಶೀರ್ವಾದವನ್ನು ಪಡ್ಕೊಳ್ಬೇಕು. ಹೇಳಿ ಬರ್ರಿ ಸರ್. ಮುಳ್ಳೊಳ್ಳಿಯ ಮತ್ತು ಮಂಟೂರಿನ ಪರಮ ಪೂಜ್ಯರ ಕುರಿತಾಗಿನ ಕಿರುಚಿತ್ರವನ್ನು ಬಿಡುಗಡೆಗೊಳಿಸಿದಂತಹ ಪರಮ ಪೂಜ್ಯರಿಗೆ ಧನ್ಯವಾದಗಳು. ಇನ್ನು ನಿರಂತರವಾಗಿ 21 ದಿನಗಳ ಕಾಲ ಪ್ರಸಾದ ಸೇವೆಯನ್ನು ತಯಾರು ಮಾಡಿದಂತಹ ಆನಂದ್ ನೀಲಿ ಮತ್ತು ಪೆಂಡಲ್ನ ಸುಭಾಷ್ ಬೇಗನೆ ಪರಮ ಪೂಜ್ಯರಿಂದ ಆಶೀರ್ವಾದ ಪಡ್ಕೊಳ್ಬೇಕು. ನಂತರ ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಂಡಿರ್ತಕ್ಕಂತಹ ಪರಮ ಪೂಜ್ಯ ಶ್ರೀ ಮಣ್ಣಿರಂಜನ ಪ್ರಣವ ಸ್ವರೂಪಿ ಫಕೀರ ದಿಂಗಾಲೇಶ್ವರ ಮಹಾಸ್ವಾಮಿಗಳು, ಫಕೀರೇಶ್ವರ ಸಂಸ್ಥಾನ ಮಠ ಸಿರಟ್ಟಿ ಮತ್ತು ಬಾಲಿಹೊಸೂರು ಪರಮ ಪೂಜ್ಯರು ಆಶೀರ್ವಚನವನ್ನು ನೀಡಬೇಕು. ಈ ಸಭೆಯಲ್ಲಿ ವಿರಾಜಮಾನರಾಗಿರುವಂತಹ ಎಲ್ಲ ಪೂಜ್ಯರಿಗೆ ಪ್ರಣಾಮಗಳನ್ನು ಸಲ್ಲಿಸಿ, ಗೌರವಾನ್ವಿತ ಮುಖ್ಯ ಅತಿಥಿಗಳೇ, ಈ ಎಲ್ಲ ಕಾರ್ಯಕ್ರಮಕ್ಕೆ ದಾನ ಮಾಡಿದ ದಾನಿಗಳೇ, ನೂತನ ವಧುವರರೇ, ವರದಿಗಾರರೇ, ಮುದ್ದು ಮಕ್ಕಳೇ, ನಿಮಗೆಲ್ಲರಿಗೂ ಒಳ್ಳೇದಾಗಲಿ ಅಂತ ಹೇಳಿ ತುಂಬ ಹೃದಯದಿಂದ ಹಾರೈಸಿ ನಮ್ಮ ಮಾತುಗಳನ್ನ ಮುಗಿಸ್ತೇವೆ. ನೂತನ ವಧುವರರು ಈ ವೇದಿಕೆ ಮೇಲೆ ಬಂದು ಕುತ್ಕೊಂಡ್ರಿ, ಒಂದು ಅಕ್ಕಿ ಕಾಳು ಹಾಕಿ ಅಂತ ಹೇಳ್ತೀವಿ. ಎಲ್ಲ ಮೊಮ್ಮಕ್ಕಳು ಅದರ ಕಡೆ ಬರೀ ವೇದಿಕೆ ಬನ್ನಿ. ಎಲ್ಲ ವಧುವರರು ವೇದಿಕೆಯ ಮುಂಭಾಗದಲ್ಲಿ ಬರಬೇಕು. ಎಲ್ಲ ಪರಮ ಪೂಜ್ಯರಿಂದ ಆಶೀರ್ವಾದದ ಶ್ರೀ ರಕ್ಷೆಯಾಗಿ ಅಕ್ಕಿಗಳನ್ನ ಎಲ್ಲ ವಧುವರರಿಗೆ ಎಲ್ಲ ಪರಮ ಪೂಜ್ಯರ ಆದಿಯಾಗಿ ಗಣ್ಯಮಾನರು ಅಕ್ಷತೆಯನ್ನ ದಯಪಾಲಿಸ್ತಾ ಇದ್ದಾರೆ. ಇವತ್ತಿನ ಕಾರ್ಯಕ್ರಮದಲ್ಲಿ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿರ್ತಕ್ಕಂತಹ ಎಲ್ಲ ವಧುವರರಿಗೆ ಪರಮ ಪೂಜ್ಯರಿಂದ ಅಕ್ಷತೆಯ ಕಾರ್ಯಕ್ರಮ ನೆರವೇರ್ತಾ ಇದೆ. ಒಂದ್ ಸಾಲ ಇಲ್ಲಿ ಪರಮ ಪೂಜ್ಯರ ಮುಂಭಾಗದಲ್ಲಿ ಬರಬೇಕು. ಇನ್ನೊಂದು ಸಾಲ ಇವತ್ತಿನ ಈ ಒಂದು ಸಾಮೂಹಿಕ ವಿವಾಹದ ನವಜೋಡಿಗಳು ಬೇಗನೆ ಆಗಮಿಸ್ರಿ ಅಂತ ಹೇಳ್ತಾ ಮಾಡಿ ವಿನಂತಿ. ಎಲ್ಲರ ಕೈಯಲ್ಲಿ ಅಕ್ಷತೆಯನ್ನು ತೆಗೆದುಕೊಳ್ರಿ. ಒಂದ್ ಜೋಡಿ ಸಾಲ ಹಿಂದ್ ಬರ್ರಿ, ಮುಂದೆ ರಂಗ ದಾಟಿ ಹೋರಿ, ಹಿಂದೆ ಇಟ್ಕೊಳ್ರಪ್ಪ. ಆಚಾರ್ಯ ಹಿಂದ್ ಸಾಲ ಅಣ್ಣ ನವಜೋಡಿಗಳ ಹಿಂದ್ ಬರ್ರಿ ಇನ್ನೊಂದು ಜೋಡಿ ಬರ್ರಿ. ಹೋಗ ಅವಕಾಶ ಐತಂದ ಹೋಗಮ್ಮ. ನೀವು ಹಿಂದೆ ತಗೊಂಡ್ರೆ ಅಲ್ಲಿ ಪ್ರಕಾಶ ಕಡೆ ಹೋಗಿ ಅಲ್ಲಿ ಹೋಗಿ ದಾಟಿ ನೋಡಿ, ಇನ್ನೊಂದು ಜೋಡಿ ಹೋಗಿ ಅಷ್ಟೇ ಹಿಂದೆ ಹೋಗಿ.
ಇನ್ನೊಂದು 4 ಜೋಡಿ ಹೋರಿ ಹಿಂಗಾಶ್ವಪ್ಪ. ಎಲ್ಲರೂ ಗುರುವಿನ ಒಂದು ಅನುಗ್ರಹದಿಂದ ಈ ಕಾರ್ಯವನ್ನ ನೆರವೇರ್ತಾ ಇರೋದು ತುಂಬಾ ಸಂತೋಷ. ಎಲ್ಲರೂ ಕೂಡ ಜಗದ್ಗುರು ಫಕೀರ ದಿಂಗಾಲೇಶ್ವರ ಮಹಾಸ್ವಾಮಿಗಳಿಂದ ವಧುವರರಿಗೆ ಈಗ ಅಕ್ಷತಾರೋಪಣದ ಕಾರ್ಯಕ್ರಮ ವೇದಿಕೆ ಮೇಲಿರುವಂತಹ ಸರ್ವ ಪೂಜ್ಯರಿಂದ ನೆರವೇರ್ತಾ ಇದೆ. ಹರಹ ಓಂ ಕಲ್ಯಾಣೈಕ ನಿಧಾನ ಭೂತ ಮಿತಿಯ ಕಾಲಾಗ್ನಿ ರುದ್ರಾದಪಿ ಪ್ರಖ್ಯಾತೋಪನಿಷದ್ವಿರದವಸತಂ ವಿಧ್ವಸ್ತ ಪಾಪೋರ್ವಜಂ ಭಸ್ಮೇತ ಸ್ಮೃತೆ ಮಾತೃತ ಭುವೃಣ ಮೌನೇಂದ್ರ ಭೋಗಪ್ರದಂ ರುದ್ರಾನೇ ರಮಣ ಪ್ರಿಯಂ ತದಮಿತಂ ಭೂರ್ಯಾತ್ ಸದಾ ಮಂಗಲಂ. ಓಂ ತದೇವ ಲಗ್ನಂ ಸುಜನಂತು ದೇವ ತಾರಾಬಲಂ ಚಂದ್ರಬಲಂತು ದೇವ ವಿದ್ಯಾಬಲಂ ದೈವಬಲಂತು ದೇವ ಗೌರಿ ಸ್ಮರಾಮಿ ಸಾವಧಾನ ಶುಭಮೂರ್ತೆ ಸಾವಧಾನ ಶ್ರೀ ಪಾರ್ವತಿ ಧ್ಯಾನೋತ್ಸವ ಜಯಮಂಗಲಂ. ಮಹಾದೇವ ಫಕೀರ ದಿಂಗಾಲೇಶ್ವರ ಮಹಾಸ್ವಾಮಿಗಳಿಗೆ ಶ್ರೀಮಠದ ವತಿಯಿಂದ ಸನ್ಮಾನವನ್ನು ಸ್ವೀಕರಿಸಬೇಕಂತ ತಮ್ಮಲ್ಲಿ ವಿನಂತಿ. ಪರಮ ಪೂಜ್ಯ ಮುಳ್ಳೋಳಿಯ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಶಿವಯೋಗಿ ಮಹಾಸ್ವಾಮಿಗಳವರಿಂದ ಜಗದ್ಗುರು ಫಕೀರ ದಿಂಗಾಲೇಶ್ವರ ಮಹಾಸ್ವಾಮಿಗಳವರಿಗೆ ಎಲ್ಲರೂ ಜೋರಾದ ಒಂದು ಚಪ್ಪಾಳೆಯ ಮುಖಾಂತರವಾಗಿ ನಿತ್ಯ ನಿರಂತರ ಧರ್ಮ ಜಾಗೃತಿ ಒಳಗ ತಮ್ಮ ಸೇವೆ ಅಪಾರ. ಇನ್ನೂ 10 ಹಲವು ಕಾರ್ಯಗಳ ಅವರ ಸಮ್ಮುಖದಲ್ಲಿ, ಅವರ ನೇತೃತ್ವದಲ್ಲಿ, ಅವರ ಮಾರ್ಗದರ್ಶನದಲ್ಲಿ ನೆರವೇರಿ ಈ ನಾಡಿನಲ್ಲಿ ಆಗ್ತಕ್ಕಂತ ಧರ್ಮದ ಜಾಗೃತಿಯ ಬಗ್ಗೆ ಜಾಗೃತಗೊಳಿಸುವಂತ ಯುವ ತರುಣರನ್ನ ಹುರಿದುಂಬಿಸಿ ಧರ್ಮ ಜಾಗೃತ ಮಾಡುವಂತ ಪರಮ ಪೂಜ್ಯರ ಕಾರ್ಯವೈಖರಿಗಳು ಬಹಳಷ್ಟು. ಅಷ್ಟೆಲ್ಲ ಬಿಡುವು ಇಲ್ಲದೆ ಇದ್ರೂ ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದು ತುಂಬ ಹೃದಯದ ಮುಳ್ಳೊಳ್ಳಿಯ ವಿರಕ್ತ ಮಠದ ಪರವಾಗಿ ಧನ್ಯವಾದಗಳನ್ನು ಶ್ರೀಗಳಿಗೆ ಸಮರ್ಪಿಸ್ತಾ ಇದ್ದೇವೆ. ಜೋರಾದ ಚಪ್ಪಾಳೆ ಮುಖಾಂತರವಾಗಿ ಹೃತ್ಪೂರ್ವಕವಾಗಿರುವಂತಹ ಅಭಿನಂದನೆಗಳು, ಧನ್ಯವಾದಗಳು ನಮ್ಮೆಲ್ಲರ ಪರವಾಗಿ ಶ್ರೀ ಸಾಷ್ಟಾಂಗ ನಮಸ್ಕಾರಗಳನ್ನು ಸಮರ್ಪಿಸುತ್ತಿದ್ದೇವೆ. महात्मा बसवेश्वर महाराज की, श्री चन्नेश्वर महाराज की. ವಧುವರು ಬರ್ತಾರ, ಡ್ರೆಸ್ ಚೇಂಜ್ ಮಾಡ್ತಾರ, ಅಕ್ಕಿ ಕಾಳು ಹಾಕ್ರಿ, ಊಟ ಮಾಡ್ರಿ. ಊಟ ಮಾಡಿದವ್ರೆ ನಿಧಾನಕ್ಕೆ ಆ ಜೋಡಿಗಳನ್ನ ಗದ್ಗೆ ದರ್ಶನ ಮಾಡಿ ಊರಿಗೆ ಕರ್ಕೊಂಡು ಹೋಗ್ರಿ ಅಂತ ತಮ್ಮೆಲ್ಲರಲ್ಲಿ ವಿನಂತಿಸ್ಕೊಳ್ತಾರೆ. ಸರಿಯಾಗಿ 7:30 ಸುಮಾರಕ್ಕೆ ಬಸವೇಶ್ವರ ನಾಟಕ ಐತಿ. ಎಲ್ಲರೂ ಕೂಡ ಆ ಬಸವೇಶ್ವರ ನಾಟಕವನ್ನ ನೋಡಲಿಕ್ಕೆ ಬನ್ನಿ ಅಂತ ಹೇಳಿ ತಮ್ಮಲ್ಲಿ ವಿನಂತಿ. ಈ 12 ಕಡೆಯಿಂದ ಏನ ಒಂದು ಹಾಡು ಭಕ್ತಿ ಗೀತೆ ಅಂದಿದ್ದಿಲ್ಲ, ಆ ಹಾಡನ್ನ ಹಾಡಿದಾಗ ಶುಭಾಶಿತ ಹೇಳ್ರಿ. ನಾಟಕನವರು ಇದು ಕೇವಲ 100 ರೂಪಾಯಿ ಕೊಟ್ಟು ಸಿಗಲಾರ್ದಂತ ಫೋಟೋನ ಅರ್ಜುನ್ ಚಿತ್ರವನ್ನು 30 ರೂಪಾಯಿಗೆ ಮಾಡಲು ಅನುಕೂಲವನ್ನ ಮಾಡಿಕೊಟ್ಟಾರ. ಯಾರಿಗೆ ಬೇಕು ಅವ್ರ ಭಕ್ತಿಯಿಂದ ಸ್ವೀಕರಿಸಿರಿ ಅಂತ ಹೇಳಿ ತಮ್ಮೆಲ್ಲರಲ್ಲಿ ವಿನಂತಿ. ಒಂದು ನಿಮಿಷ, ಮೊದಲಿಗೆ ಸಂತನೆಂದರೆ ಯಾರು ಅಂತ ಹಾಡನ್ನು ತೆಗೆದುಕೊಂಡು ಬರ್ತಾ ಇದೆ, ಆಮೇಲೆ ಶುಭಾಶಯ ಹಾಡನ್ನ ತೆಗೆದುಕೊಂಡು ಬರ್ತಾ ಇದೆ. ಇವರೆಲ್ಲರೂ ಕೂಡ ವಧುವರು ಕೆಳಗೆ ಬರ್ತಾರ, ಡ್ರೆಸ್ ಚೇಂಜ್ ಮಾಡ್ತಾರ. ಅವ್ರವ್ರ ವೇದಿಕೆ ಇದ್ದಲ್ಲಿ ಅವ್ರವ್ರ ಬಂಧು ಬಳಗ ಭೇಟಿಯಾಗಿ ಶುಭ ಹಾರೈಸಿ ಶ್ರೀಮಠದ ಸದ್ಭಕ್ತರ ಸಮಸ್ತ ಪ್ರಸಾದವನ್ನ ಯಾರು ಮಾಡಿಲ್ಲ ಅವ್ರ ಪ್ರಸಾದವನ್ನ ಮಾಡಿ ವಧುವರನ್ನ ಗದ್ದಿಗೆ ದರ್ಶನ ಪಡಿಸಿಕೊಂಡು ಬಸವೇಶ್ವರ ನಾಟಕ ಇದೆ. ಬಸವೇಶ್ವರ ನಾಟಕವನ್ನ ಈ ಒಂದು ಶಿರೂರು ಗ್ರಾಮದ ಬಸವರಾಜ್ ಬೆಂಗೇರ್ ಸರ್ ಅವರ ನೇತೃತ್ವದೊಳಗೆ ನೆರವೇರ್ತಾ ಇದೆ. ಗುರುಪಾದಪ್ಪ ಶಿರೂರು ಸಾಕಿನ್ ಶಿರಗುಪ್ಪಿ ಅನ್ನೋರು ವೇದಿಕೆ ಮೇಲೆ ಬಂದು ಶ್ರೀಗಳನ್ನು ಭೇಟಿ ಆಗ್ಬೇಕಂತ ಅವರಲ್ಲಿ ವಿನಂತಿ. ಕಲ್ಪಟ್ಟಿ ಫಕೀರಪ್ಪಣ್ಣ ಎಲ್ಲಿದ್ರಿ, ಆದಷ್ಟು ಬೇಗ ಕುರಿ ಫಕೀರಪ್ಪಣ್ಣ ಕುರಿ ಸಾಕಿನ ಕಲ್ಪಟ್ಟಿ ಇವ್ರು ಬರ್ರಿ ಅಂತ ಹೇಳಿ ತಮ್ಮಲ್ಲಿ ವಿನಂತಿ. ಬಸಪ್ಪಣ್ಣ ಮುಚ್ಚಿಗೆ ಅಡಿಗೆ ತಯಾರಕರಾಗಿರುವಂತವ್ರು ಇವರು ಕೂಡ ವೇದಿಕೆಗೆ ಬರ್ಬೇಕಂತ ವಿನಂತಿ. ಇವರಿಂದ ಒಂದು ಭಕ್ತಿ ಗೀತೆ ಸಮರ್ಪಣೆ. ಸುಭಾಷ್ ನಾಗಣ್ಣವರು ಆದಷ್ಟು ಬೇಗ ಪೆಂಡಲ್ ಸೇವೆ ಮಾಡಿದವರು ಅಲ್ಲ ರೆಕಾರ್ಡ್ ಬಂದ್ ಮಾಡಿ ದಯವಿಟ್ಟು 1 ಸೆಕೆಂಡ್. ಸುಭಾಷ್ ನಾಗಣ್ಣವರು ಆದಷ್ಟು ವೇದಿಕೆಗೆ ಬೇಗ ಬರ್ಬೇಕಂತೇಳಿ ಅವರಲ್ಲಿ ವಿನಂತಿ. ಬರ್ದೋರ್ದನ್ನ ಹಾ ಇವನಿಂದ ಭಕ್ತಿ ಗೀತೆ. ಹಲೋ ಹಲೋ
ಅಲ್ಲ ಈ ಬಸವ್ ಕುಮಾರ್ ಶಾಸ್ತ್ರಿಗಳು ಇಲ್ಲಿ ವೇದಿಕೆ ಬರಬೇಕು. ಊರು ಹೊಂಟದೆ